ವಿಸಿಡಿ ನಂಬರ್ 2294 ತಿರುಪತಿ ಆಂಧ್ರ ಪ್ರದೇಶ್. ಮುರಳಿ ತಾರೀಖು 3/11/1966. ನುಡಿಸಿರುವಂಥ ತಾರೀಖು 20/1/2017. भगवान बाप आते हैं इस सृष्टि पर ಭಗವಂತ ತಂದೆ ಯಾವಾಗ ಬರ್ತಾರೆ ಈ ಸೃಷ್ಟಿಯಲ್ಲಿ? प्रत्यक्षता रूपी जन्म लेकर के ಪ್ರತ್ಯಕ್ಷ ರೂಪಿ ಜನ್ಮವನ್ನು ತಗೊಂಡು ಬರ್ತಾರೆ. तो धक से राजधानी स्थापन कर देते हैं। ಅವಾಗ ತಕ್ಷಣ 1 ಸೆಕೆಂಡ್ನಲ್ಲಿ ರಾಜಧಾನಿ ಸ್ಥಾಪನೆ ಮಾಡಿಬಿಡ್ತಾರೆ. ब्रह्मा कुमार कुमारियों या प्रजापिता ब्रह्मा कुमार कुमारियों की तरह ಬ್ರಹ್ಮಕುಮಾರ್ ಕುಮಾರಿಯರೇ ಆಗಿರಲಿ ಅಥವಾ ಪ್ರಜಾಪಿತ ಬ್ರಹ್ಮಕುಮಾರ್ ಕುಮಾರಿಯರೇ ಆಗಿರಲಿ, ಅವ್ರ ಥರ नाक रगड़ रगड़ करके कहीं राजधानी स्थापन नहीं होती है। ಮೂಗನ್ನ ಉಜ್ಜಿ ಉಜ್ಜಿ ಎಲ್ಲೋ ರಾಜಧಾನಿ ಸ್ಥಾಪನೆ ಆಗೋದಿಲ್ಲ. स्वर्ग की नई दुनिया की, ಸ್ವರ್ಗದ ರಾಜಧಾನಿ, ಹೊಸ ಪ್ರಪಂಚದ ರಾಜಧಾನಿ ಆ ಥರ ಸ್ಥಾಪನೆ ಆಗಲ್ಲ. अरे नई दुनिया की राजधानी, स्वर्ग की राजधानी ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಅರೆ ಹೊಸ ಪ್ರಪಂಚದ ರಾಜಧಾನಿ ಏನಿದೆ, ಸ್ವರ್ಗದ ರಾಜಧಾನಿ सदैव स्वस्थिति में स्थित रहने वाला ಯಾವಾಗಲೂ ಸ್ವಸ್ಥಿತಿಯಲ್ಲಿ ಸ್ಥಿತರಾಗಿರುವಂಥವ್ರು स्थापन कर सकेगा। यह देवान में रहने वाले मनुष्य स्थापन करेंगे। ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಮತ್ತೆ ಯಾವಾಗಲೂ ಸ್ವಸ್ಥಿತಿಯಲ್ಲಿರುವಂಥವ್ರು ರಾಜಧಾನಿಯನ್ನು ಸ್ವರ್ಗವನ್ನು ಸ್ಥಾಪನೆ ಮಾಡ್ಬೋದಾಗಿದೆನಾ, ಅಥವಾ ಯಾರು ದೇಹಾಭಿಮಾನದಲ್ಲಿರುವಂಥವ್ರು ಆಗಿದ್ದಾರೆ ಅವ್ರು ರಾಜಧಾನಿಯನ್ನು ಸ್ಥಾಪನೆ ಮಾಡ್ಬೋದಾಗಿದೆನಾ ಸ್ವರ್ಗವನ್ನು? ये मनुष्य गुरु शूटिंग करते हैं। ಈ ಮನುಷ್ಯ ಗುರುಗಳು ಶೂಟಿಂಗ್ ಮಾಡ್ತಾರೆ. शिवोहम बड़े बड़े पोस्टर भी छपा देते हैं। ಶಿವೋಹಂ ಅಂತ ಹೇಳ್ತಾರೆ, ದೊಡ್ಡ ದೊಡ್ಡ ಪೋಸ್ಟರ್ಗಳನ್ನು ಮುದ್ರಣೆ ಮಾಡಿಸ್ಬಿಡ್ತಾರೆ. ऊपर निराकार का चित्र, ಮೇಲೆ ನಿರಾಕರಣ ಚಿತ್ರವನ್ನು ತೋರಿಸ್ತಾರೆ, नीचे अपनी अपनी मूर्तियां छपा देते हैं। ಕೆಳಗಡೆ ತಮ್ಮ ತಮ್ಮ ಮೂರ್ತಿಗಳನ್ನು ಮುದ್ರಣೆ ಮಾಡಿಸ್ಬಿಡ್ತಾರೆ. एक ब्रह्मा बनता है, उससे ऊपर विष्णु बैठा है, ಒಬ್ರು ಬ್ರಹ್ಮ ಆಗ್ತಾರೆ, ಅವ್ರಿಗಿಂತ ಮೇಲೆ ಒಬ್ರು ವಿಷ್ಣು ಕೂತ್ಕೊಂತಾರೆ, उससे ऊपर शंकर बिठाई दिया। ಮತ್ತೆ ಅವ್ರಿಗಿಂತನೂ ಮೇಲೆ ಶಂಕರನ ಕೂರಿಸ್ಬಿಟ್ಟಿದ್ದಾರೆ. अरे सत्य जब प्रत्यक्ष होगा ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಅರೆ ಸತ್ಯ ಯಾವಾಗ ಪ್ರತ್ಯಕ್ಷ ಆಗುತ್ತೆ, तो सत्य का मुकाबला कोई भी झूठे धर्म गुरु नहीं कर सकते। ಮತ್ತೆ ಸತ್ಯದ ಜೊತೆ ಸಂಘರ್ಷವನ್ನ ಮಾಡುವಂಥದ್ದು ಯಾವುದೇ ಸುಳ್ಳು ಗುರುಗಳು ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. देहधारी धर्म गुरु कर ही नहीं सकते। ದೇಹಧಾರಿ ಧರ್ಮಗುರುಗಳು ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. वो सदगुरु कहा जाता है, ಅವರಿಗೆ ಸದ್ಗುರು ಅಂತ ಹೇಳಲಾಗುತ್ತೆ. जो ब्रह्मा की वाणी भगवान की वाणी मुरली में भी बोला है। ಆ ಬ್ರಹ್ಮನ ವಾಣಿ ಏನಿದೆ ಆ ವಾಣಿಯಲ್ಲೂ ಸಹ ಹೇಳಿದ್ದಾರೆ ಮುರಳಿಯಲ್ಲಿ. क्या मेरा एक ही मुकर्रर रूप है, ನಂದು ಒಂದೇ ಮುಖರ ರೂಪ ಆಗಿದೆ. वही बाप है बीज बोने वाला। ಅವರೇ ತಂದೆ ಆಗಿದ್ದಾರೆ, ಬೀಜವನ್ನು ಬಿತ್ತುವಂಥವ್ರು. वही टीचर है, ಅವರೇ ಟೀಚರ್ ಆಗಿದ್ದಾರೆ. गीता ज्ञान का एक्सप्लेनेशन देने वाला। ಗೀತಾ ಜ್ಞಾನದ ಎಕ್ಸ್ಪ್ಲೇಷನ್ ಕೊಡುವಂಥವ್ರು ಅವರೇ ಆಗಿದ್ದಾರೆ. गीता हमारी पोइट्री है। ಗೀತೆ ನಮ್ದು ಪೊಯಟ್ರಿ ಆಗಿದೆ. और ब्रह्मा शरीर छोड़ने के बाद ಮತ್ತೆ ಬ್ರಹ್ಮ ಶರೀರ ಬಿಟ್ಟ ನಂತರ कोई कन्या के द्वारा ಯಾವುದೇ ಕನ್ಯೆಯ ಮುಖಾಂತರ जो वाणी सुनाती है ಏನೇ ವಾಣಿಯನ್ನ ಹೇಳ್ತಾರೆ, वो हमारी प्रोज है। ಅದು ನಮ್ಮ ಪ್ರೋಸ್ ಆಗಿದೆ. प्रोज और पोएट्री का ऊंची कक्षाओं में जाकर के गहन अध्ययन कराया जाता है। ಪೋಸ್ ಮತ್ತು ಪೊಯಟ್ರಿ ಏನಿದೆ ಅದು ಉನ್ನತವಾಗಿರುವಂಥ ಕ್ಲಾಸ್ಗಳಲ್ಲಿ ಹೋದಾಗ ಅದರ ಆಳವಾಗಿ ಅಧ್ಯಯನವನ್ನು ಮಾಡಿಸಲಾಗುತ್ತೆ. प्राइमरी स्कूल में वो कवियों के दोहे ಪ್ರೈಮರಿ ಸ್ಕೂಲ್ಗಳಲ್ಲಿ ಆ ಕವಿಗಳು ಬರೆದಿರುವಂಥ ಕವಿತೆಯನ್ನು, ಗಾದೆ ಮಾತುಗಳನ್ನು, कविता चौपाइयाँ याद करते हैं।
गहराई के अर्थ नहीं जानते। ಮತ್ತು ಅದರಲ್ಲಿ ಏನೇ ಚೌಪಾಯಿ ಎಲ್ಲ ಇರುತ್ತೆ ಅಂದರೆ 4 ಸೆಂಟೆನ್ಸ್ ಇರುವಂಥ ಶಬ್ದಗಳೇನೇ ಇರುತ್ತೆ ಅದನ್ನು ಎಲ್ಲ ಅವರಿಗೆ ನೆನ್ಪು ಮಾಡಿಸಲಾಗುತ್ತೆ. जब हायर क्लास में पहुंचते हैं ಮತ್ತು ಯಾವಾಗ ಅವರೇ ಹೈಯರ್ ಕ್ಲಾಸಲ್ಲಿ ಹೋಗ್ತಾರೆ तो माता टीचर नहीं रहती, ब्रह्मा। ಆವಾಗ ಮಾತಾ ಯಾರಿದ್ದಾರೆ, ಬ್ರಹ್ಮ ಅವ್ರ ಟೀಚರ್ ಆಗಿರೋದಿಲ್ಲ, टीचर बदल जाते हैं, ಟೀಚರ್ ಸಹ ಬದಲಾವಣೆ ಆಗ್ಬಿಡ್ತಾರೆ, स्थान बदल जाता है, ಸ್ಥಾನ ಬದಲಾವಣೆ ಆಗ್ಬಿಡುತ್ತೆ, और स्टूडेंट्स की कुर्सी बदल जाती है। ಮತ್ತು ಸ್ಟೂಡೆಂಟ್ಗಳ ಕುರ್ಸಿನೂ ಸಹ ಬದಲಾವಣೆ ಆಗ್ಬಿಡುತ್ತೆ. तो सन 76 के लिए विनाश की घोषणा की थी, ಮತ್ತು 76ನೇ ಇಸ್ವಿಗೋಸ್ಕರ ವಿನಾಶದ ಘೋಷಣೆಯನ್ನ ಮಾಡಿದ್ರು. लेकिन ब्राह्मणों की दुनिया की बात है। ಆದರೆ ಅದು ಬ್ರಾಹ್ಮಣರ ಪ್ರಪಂಚದ ಮಾತಾಗಿದೆ. भगवान आकर के ब्राह्मणों की दुनिया रचते हैं, ಭಗವಂತ ಬಂದ್ಬಿಟ್ಟು ಬ್ರಾಹ್ಮಣರ ಪ್ರಪಂಚವನ್ನ ರಚನೆ ಮಾಡ್ತಾರ. वो ही ब्राह्मण जो सतयुग में देवता बनते हैं, द्वापर युग से हिंदू कहलाते हैं। ಅದೇ ಬ್ರಾಹ್ಮಣರು ಯಾರು ಸತ್ಯುಗದಲ್ಲಿ ದೇವತೆಗಳು ಅಂತ ಹೇಳಲಾಗುತ್ತೆ ಮತ್ತೆ ದ್ವಾಪರ ಯುಗದಿಂದ ಹಿಂದೂಗಳು ಅಂತ ಹೇಳಲಾಗುತ್ತೆ. और हिंदू बन करके 8 9 धर्मों में कन्वर्ट होकर के चले जाते हैं। ಮತ್ತೆ ಹಿಂದೂಗಳಾಗ್ಬಿಟ್ಟು 8 9 ಧರ್ಮಗಳಲ್ಲಿ ಕನ್ವರ್ಟ್ ಆಗ್ಬಿಟ್ಟು ಹೋಗ್ತಾರೆ. हिंदू ही कन्वर्ट होते हैं, ಹಿಂದೂಗಳೇ ಕನ್ವರ್ಟ್ ಆಗ್ತಾರೆ. ये वही हिंदू कहलाने वाली आत्माएं हैं। ಇವರು ಅವರೇ ಹಿಂದೂ ಅಂತ ಹೇಳಿಸ್ಕೊಳ್ಳುವಂತ ಆತ್ಮಗಳಾಗಿದ್ದಾರೆ. जिनको नशा रहता है, ಅವರಿಗೆ ಈ ನಶೆ ಇರುತ್ತೆ. हिंग माने हिंसा, ಹಿ ಅಂದ್ರೆ ಹಿಂಸ, दू माने दुईते। ದು ಅಂದ್ರೆ ದೂಯತೆ ಅಂದ್ರೆ ದೂರ ಮಾಡುವಂತವ್ರು. हम हिंसा को दूर करने वाले हैं। ನಾವು ಹಿಂಸೆಯನ್ನು ದೂರ ಮಾಡುವಂತವ್ರಾಗಿದ್ದೀವಿ ಅಂತ ಹೇಳ್ತಾರೆ. चाहे शारीरिक हिंसा हो, चाहे काम विकार की हिंसा हो, ಅದು ಬಲೆ ಶಾರೀರಿಕ ಹಿಂಸೆನೇ ಆಗಿರ್ಲಿ ಅಥವಾ ಕಾಮವಿಕಾರದ ಹಿಂಸೆನೇ ಆಗಿರ್ಲಿ, हम हिंसा को दूर करने वाले हैं। और नावे- बाकी सब ನಾವೇ ಹಿಂಸೆಯನ್ನು ದೂರ ಮಾಡುವಂತವ್ರಾಗಿದ್ದೀವಿ. ಮತ್ತೆ ಮಿಕ್ಕಿದವರೆಲ್ಲರೂ अर्जुन जैसे गृहस्थी काम विकार की हिंसा को बढ़ाने वाले। ಅರ್ಜುನಂತರ ಗೃಹಸ್ಥಿಗಳು ಕಾಮವಿಕಾರವನ್ನು ಹೆಚ್ಚು ಮಾಡುವಂತವ್ರಾಗಿದ್ದಾರೆ. अरे गायन तो ये है, भगवान ने आकर के ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಅರೆ ಗಾಯನೆ ಅಂತೂ ಇದೇ ಆಗಿದೆ. ಏನಂತ ಭಗವಂತ ಬಂದ್ಬಿಟ್ಟು सन्यासियों को ज्ञान नहीं दिया, ಸನ್ಯಾಸಿಗಳಿಗೆ ಜ್ಞಾನವನ್ನ ಕೊಟ್ಟಿಲ್ಲ. भीष्म पितामह द्रोणाचार्य को ज्ञान नहीं दिया। ಭೀಷ್ಮ ಪಿತಾಮಹ ಮತ್ತೆ ದ್ರೋಣಾಚಾರ್ಯ ಅವರಿಗೆಲ್ಲ ಜ್ಞಾನ ಕೊಡ್ಲಿಲ್ಲ. किसको दिया? ಯಾರಿಗೆ ಕೊಟ್ರು ಜ್ಞಾನವನ್ನ? पांडव जैसे गृहस्थियों को ज्ञान दिया। ಪಾಂಡವಂತರ ಗೃಹಸ್ಥಿಗಳಿಗೆ ಜ್ಞಾನವನ್ನ ಕೊಟ್ರು. ब्रह्मा मुख से भी बताया, ಬ್ರಹ್ಮ ಮುಖದಿಂದನೂ ಹೇಳಿದ್ರು, अंदर वाले रह जाएंगे, ಒಳಗಡೆ ಇರೋರೆಲ್ಲ ಉಳ್ಕೊಂಡ್ಬಿಡ್ತಾರೆ, बाहर वाले ले जाएंगे। ಹೊರಗಡೆ ಇರೋರೆಲ್ಲ ಮುಂದೆ ಹೋಗ್ಬಿಡ್ತಾರೆ, ಕರ್ಕೊಂಡು ಹೋಗ್ತಾರೆ. अंदर माने जो सरेंडर होकर के बैठे हैं दुनियादारी छोड़ करके, ಒಳಗಡೆ ಇರೋರು ಅಂದ್ರೆ ಯಾರು ಸರೆಂಡರ್ ಆಗ್ಬಿಟ್ಟು ಕುತ್ಕೊಂಡಿದ್ದಾರೆ, ಪ್ರಪಂಚದ ಎಲ್ಲರನ್ನು ಬಿಟ್ಟು ಕುತ್ಕೊಂಡಿರ್ತಾರೆ. वो ईश्वरीय ज्ञान से वंचित हो जाएंगे। ಅವರು ಈಶ್ವರೀಯ ಜ್ಞಾನದಿಂದ ವಂಚಿತರಾಗೋಗ್ತಾರೆ. ईश्वर के सुप्रीम टीचर के रूप में ಈಶ್ವರನ ಸುಪ್ರೀಂ ಟೀಚರಿನ ರೂಪದಲ್ಲಿ जो प्रैक्टिकल पार्ट चलता है, ಏನು ಪ್ರಾಕ್ಟಿಕಲ್ ಪಾತ್ರ ನಡೆಯುತ್ತೆ उससे भी वंचित रह जाएंगे। ಅದರಿಂದನೂ ವಂಚಿತರಾಗಿರ್ತಾರೆ. और बाहर की दुनिया में जो नॉन सरेंडर हैं गृहस्थी लोग, ಮತ್ತೆ ಹೊರಗಡೆ ಪ್ರಪಂಚದಲ್ಲಿ ಯಾರು ನಾನ್ ಸರೆಂಡರ್ ಇದ್ದಾರೆ, ಗೃಹಸ್ಥಿ ಜನಗಳಿದ್ದಾರೆ, वो बाहर वाले ले जाएंगे। ಅವ್ರು ಹೊರಗಡೆ ಇರೋರು ಮುಂದೆ ಹೋಗ್ಬಿಡ್ತಾರೆ. उन बाहर वालों की ये एडवांस पार्टी तैयार होती है। ಆ ಹೊರಗಡೆ ಪ್ರಪಂಚದವರಿಗೋಸ್ಕರ ಈ ಅಡ್ವಾನ್ಸ್ ಪಾರ್ಟಿ ತಯಾರಾಗುತ್ತೆ. जो भगवान बाप से विस्तार का ज्ञान लेते हैं, ಅವರು ಭಗವಂತ ತಂದೆಯಿಂದ ವಿಸ್ತಾರದ ಜ್ಞಾನವನ್ನ ತಗೊಂತಾರೆ.
जैसे सागर विस्तार में फैला हुआ है। ಯಾವ ರೀತಿ ಸಾಗರ ವಿಸ್ತಾರದಲ್ಲಿ ಹರಡ್ಕೊಂಡಿದೆ. गीता ज्ञान सार है, ಗೀತಾ ಜ್ಞಾನ ಸಾರ ಆಗಿದೆ. सभी धर्म शास्त्रों का सार है, ಎಲ್ಲ ಧರ್ಮಶಾಸ್ತ್ರಗಳ ಸಾರ ಆಗಿದೆ. चाहे कुरान हो चाहे बाइबल हो। ಅದು ಬಲೆ ಕುರಾಣ ಆಗಿರಲಿ ಅಥವಾ ಬೈಬಲ್ ಆಗಿರಲಿ. लेकिन ब्रह्मा के मुख से मुरली में बता दिया, ಆದರೆ ಬ್ರಹ್ಮನ ಮುಖದಿಂದ ಮುರಳಿಗಳಲ್ಲಿ ಹೇಳ್ಬಿಟ್ಟಿದ್ದಾರೆ कि अभी गीता ज्ञान कहेंगे, ಇವಾಗ ಗೀತಾ ಜ್ಞಾನ ಅಂತ ಹೇಳಲಾಗುತ್ತೆ. इसको गीता ज्ञान अमृत नहीं कहेंगे। ಇದಕ್ಕೆ ಗೀತಾ ಜ್ಞಾನ ಅಮೃತ ಅಂತ ಹೇಳೋದಿಲ್ಲ. देवताएं अमृत पी करके देवता अमर बनते हैं। ದೇವತೆಗಳು ಅಮೃತವನ್ನ ಕುಡಿದ್ಬಿಟ್ಟು ಅಮರರಾಗ್ತಾರೆ. क्यों कहा? ಮತ್ತೆ ಈ ಮಾತನ್ನ ಯಾಕೆ ಹೇಳಿದ್ರು? इसलिए कहा ಅದಕ್ಕೋಸ್ಕರ ಹೇಳಿದ್ರು कि ब्रह्मा के द्वारा जो मुरली चली, ಬ್ರಹ್ಮನ ಮುಖದಿಂದ ಏನೇ ಮುರಳಿಯನ್ನ ನುಡಿಸಿದ್ದಾರೆ उसकी गहराई का मनन चिंतन मंथन नहीं किया गया। ಅದನ್ನ ಆಳವಾಗಿ ಮನಚಿಂತನೆ ಮಂಥನೆಯನ್ನ ಮಾಡಲೇ ಇಲ್ಲ. वो ज्ञान सागर की वाणी है। ಅದು ಜ್ಞಾನಸಾಗರದ ವಾಣಿಯಾಗಿದೆ. सागर का मंथन बहुत प्रसिद्ध है। ಸಾಗರದ ಮಂಥನೆ ತುಂಬಾ ಪ್ರಸಿದ್ಧಿ ಆಗಿದೆ. सागर मंथन, ಸಾಗರ ಮಂಥನೆ ಅಂತ. जिन खोजा तिन पाइया, ಯಾರು ಹುಡುಕ್ತಾರೋ ಅವರೇ ಪಡಿತಾರೆ. गहरे पानी पैठ, ಆಳವಾಗಿ ನೀರಲ್ಲಿ ಯಾರು ಹೋಗ್ತಾರೆ ಅವರೇ ಪಡಿತಾರೆ. मैं बपुरा बूढ़न मरा रहा किनारे बैठ। मना ಅಂದ್ರೆ ಒಂದು ಗಾದೆ ಮಾತನ್ನ ಹೇಳ್ತಾ ಇದ್ದಾರೆ ಬಾಬಾ ಹಿಂದಿಯಲ್ಲಿ. जो ज्ञान सागर की गहराई में घुसते हैं, ಯಾರು ಜ್ಞಾನಸಾಗರದ ಆಳದಲ್ಲಿ ಹೋಗ್ತಾರೆ वो रतन निकाल के लाते हैं। ಅವರೇ ರತ್ನಗಳನ್ನ ತಗೊಂಡ್ ಬರ್ತಾರೆ. जो अपन को कमजोर समझते हैं, ಯಾರು ಸ್ವಯಂವನ್ನ ನಾವು ಕಮ್ಜೋರ್ ಆಗಿದೀವಿ, ವೀಕ್ ಆಗಿದೀವಿ ಅಂತ ತಿಳ್ಕೊಂತಾರೆ, वो तो कहते हैं अरे सागर की गहराई में जाओगे तो डूब मरोगे। ಅವ್ರೇನಂತ ಹೇಳ್ತಾರೆ, ಅರೆ ಸಾಗರದ ಆಳದಲ್ಲಿ ಹೋಗ್ಬಿಟ್ರೆ ನೀವು ಮುಳುಗೋಗ್ತೀರಾ, ಸತ್ತೋಗ್ತೀರಾ ಅಂತ. उल्टा ही ज्ञान सुना देते हैं। ಉಲ್ಟಾನೇ ಜ್ಞಾನವನ್ನ ಹೇಳ್ಬಿಡ್ತಾರೆ. नहीं, ಆ ರೀತಿ ಅಲ್ಲ. बाप भगवान ब्रह्मा मुख से कहते हैं, ಭಗವಂತ ತಂದೆ ಬ್ರಹ್ಮ ಮುಖದಿಂದ ಹೇಳ್ತಾರೆ, सिर्फ खाने पीने से हजम नहीं होता। ಕೇವಲ ಊಟ ತಿಂಡಿ ಮಾಡೋದ್ರಿಂದ ಅದು ಜೀರ್ಣ ಆಗೋದಿಲ್ಲ. खाए हुए को क्या करना चाहिए? ತಿಂದಿರೋರಿಗೆ ಏನ್ ಮಾಡ್ಬೇಕಾಗಿದೆ? जुगाली करनी चाहिए, ಅದನ್ನ ಜುಗಾಲಿ ಮೇಲ್ಕ್ ಹಾಕ್ಬೇಕು, चबाना चाहिए, ಅಗೀಬೇಕು ಅದನ್ನ. तब सार बनता है। ಅವಾಗೆ ಅದರಿಂದಾನೇ ಸಾರ ತಯಾರಾಗುತ್ತೆ. तो जो वेदवाणी है, ಮತ್ತೆ ಆ ವೇದವಾಣಿ ಏನಿದೆ, भक्ति मार्ग में मनुष्य गुरुओं ने ಭಕ್ತಿ ಮಾರ್ಗದಲ್ಲಿ ಮನುಷ್ಯ ಗುರುಗಳು द्वापर युग में उसका मंथन किया। ಭಕ್ತಿ ಮಾರ್ಗದಲ್ಲಿ ಧರ್ಮಗುರುಗಳು ದ್ವಾಪರ ಯುಗದಲ್ಲಿ ಅದರ ಮಂಥನೆಯನ್ನ ಮಾಡ್ತಾರೆ. वेदों का मंथन किया, ऋचाओं का मंथन किया तो आरण्यक निकले। ವೇದಗಳು ವೇದದ ರಿಚ ಏನಿದೆ ಅದರ ಮಂಥನೆಯನ್ನ ಮಾಡಿದ್ರು, ಅದರಿಂದ ಅರಣ್ಯಕರು ತಯಾರಾದ್ರು. आरण्यक का मंथन किया तो शतपथ ब्राह्मण जैसे ब्राह्मण ग्रंथ निकले। ಅರಣ್ಯಕರ ಮಂಥನೆಯನ್ನ ಮಾಡಿದ್ರು, ಅವಾಗ ಅದರಿಂದ ಶತಪಥ ಬ್ರಾಹ್ಮಣರ ತರ ಬಂದ್ರು, ತಯಾರಾದ್ರು. उन ब्राह्मणों का मंथन किया ಮತ್ತೆ ಆ ಬ್ರಾಹ್ಮಣರ ಮಂಥನೆಯನ್ನ ಮಾಡಿದಾಗ तो उपनिषद निकले। ಅದರಿಂದ ಉಪನಿಷತ್ಗಳು ಬಂತು. उपनिषदों का मंथन किया ಮತ್ತೆ ಆ ಉಪನಿಷತ್ ಏನಿದೆ ಅದರ ಮಂಥನೆಯನ್ನ ಮಾಡೋದ್ರಿಂದ तो रामायण, महाभारत, भागवत पुराण जैसे
ರಾಮಾಯಣ ಮಹಾಭಾರತ ಮತ್ತು ಭಾಗವತ್ ಪುರಾಣ पुराण ग्रंथ निकले। ಈ ಥರ ಪುರಾಣಗಳು ಗ್ರಂಥಗಳು ಎಲ್ಲ ಬಂತು. ये मंथन होता है भक्ति मार्ग में। ಇದು ಭಕ್ತಿ ಮಾರ್ಗದಲ್ಲಿ ಮಂಥನ ನಡೆಯುತ್ತೆ. परंतु मनुष्य गुरुओं की वाणी का मंथन होता है। ಆದರೆ ಮನುಷ್ಯ ಗುರುಗಳ ವಾಣಿಯ ಮಂಥನ ನಡೆಯುತ್ತೆ. वेद व्यास मूछों वाला दाढ़ी वाला ವೇದವ್ಯಾಸ ಯಾರಿಗೆ ಗಡ್ಡ ಮೀಸೆಗಳನ್ನು ತೋರಿಸ್ತಾರೆ मनुष्य था या देवता था? ಅವರು ಮನುಷ್ಯ ಆಗಿದ್ರ ಅಥವಾ ದೇವತೆ ಆಗಿದ್ರ? मनुष्य था। ಮನುಷ್ಯನೇ ಆಗಿದ್ರು. विकारियों को दाढ़ी मूछ होती है। ವಿಕಾರಿಗಳಿಗೆ ಗಡ್ಡ ಮೀಸೆ ಇರುತ್ತೆ. त्रिमूर्ति में भी ब्रह्मा को दाढ़ी मूछे दिखाई जाती है। ತ್ರಿಮೂರ್ತಿಯಲ್ಲೂ ಸಹ ಬ್ರಹ್ಮನಿಗೆ ಗಡ್ಡ ಮೀಸೆಯನ್ನು ತೋರಿಸಲಾಗುತ್ತೆ. शंकर और विष्णु को दाढ़ी मूछ नहीं दिखाते हैं। ಶಂಕರ ಮತ್ತೆ ವಿಷ್ಣುಗೆ ಗಡ್ಡ ಮೀಸೆಯನ್ನು ತೋರಿಸೋದಿಲ್ಲ. विकारी की पूजा नहीं हो सकती। ವಿಕಾರಿಯ ಪೂಜೆ ಆಗಲಿಕ್ಕೆ ಸಾಧ್ಯನೇ ಇಲ್ಲ. मूर्तियां नहीं बन सकती। ಮೂರ್ತಿಗಳಾಗಲಿಕ್ಕೆ ಸಾಧ್ಯ ಇಲ್ಲ. मंदिर नहीं बन सकते। ದೇವಸ್ಥಾನಗಳು ಆಗ್ಲಿಕ್ಕೆ ಸಾಧ್ಯ ಇಲ್ಲ. जो निर्विकारी देवता बनते हैं ಯಾರು ನಿರ್ವಿಕಾರಿ ದೇವತೆಗಳಾಗ್ತಾರೆ उनकी पूजा भी होती है भक्ति मार्ग में। ಭಕ್ತಿ ಮಾರ್ಗದಲ್ಲಿ ಅವ್ರ ಪೂಜೆನೂ ಸಹ ನಡೆಯುತ್ತೆ. यादगार मंदिर भी बनाए जाते हैं ನೆನಪಾರ್ಥದಲ್ಲಿ ದೇವಸ್ಥಾನಗಳನ್ನು ಮಾಡಲಾಗುತ್ತೆ और मूर्तियां भी बनाई जाती हैं। ಮತ್ತೆ ಮೂರ್ತಿಗಳನ್ನು ಸಹ ಮಾಡಲಾಗುತ್ತೆ. जो मूर्तियां चित्र हैं, ಮತ್ತೆ ಈ ಮೂರ್ತಿಗಳು ಚಿತ್ರ ಆಗಿದೆ. चित्र उन्हीं के बनाए जाते हैं ಚಿತ್ರ ಅವ್ರದೇ ತಯಾರು ಮಾಡಲಾಗುತ್ತೆ जिन्होंने प्रैक्टिकल चरित्र किया है। ಯಾರು ಪ್ರಾಕ್ಟಿಕಲ್ನಲ್ಲಿ ಚರಿತ್ರೆಯನ್ನು ಮಾಡಿದ್ದಾರೆ. इस संगम युग में ही भगवान बाप आकर के ಈ ಸಂಗಮ ಯುಗದಲ್ಲೇ ಭಗವಂತ ತಂದೆ ಬಂದ್ಬಿಟ್ಟು राजयोग के द्वारा ಈ ರಾಜಯೋಗದ ಮುಖಾಂತರ क्या बनाते हैं? नर से नारायण जैसा देवता बनाते हैं। ಏನ್ ಮಾಡ್ತಾರೆ ಬಂದ್ಬಿಟ್ಟು ನರನಿಂದ ನಾರಾಯಣಂತರ ದೇವತೆಯನ್ನಾಗಿ ಮಾಡ್ತಾರೆ. तो संगम युग में चरित्र करके दिखाएंगे ಮತ್ತೆ ಸಂಗಮ ಯುಗದಲ್ಲಿ ಚರಿತ್ರೆಯನ್ನ ಮಾಡ್ಬಿಟ್ಟು ತೋರಿಸ್ತಾರ. उन चरित्रों की भक्ति मार्ग में पूजा होती है। ಭಕ್ತಿ ಮಾರ್ಗದಲ್ಲಿ ಅದೇ ಚರಿತ್ರೆ ಪೂಜೆ ಆಗುತ್ತಾ? मंदिर बनते हैं ದೇವಸ್ಥಾನ ಆಗುತ್ತೆ. या सतयुग त्रेता में जन्म लेने वालों की पूजा होती है, मंदिर बनते हैं। ಅಥವಾ ಸತ್ಯುಗ ತ್ರೇತಾಯುಗದಲ್ಲಿ ಯಾರು ಜನ್ಮ ತಗೊಂತಾರೆ ಅವ್ರದ್ದು ದೇವಸ್ಥಾನಗಳಾಗುತ್ತೆ, ಅವ್ರದ್ದು ಪೂಜೆ ಆಗುತ್ತೆ, ಆ ಥರ ಇದೆನಾ? भगवान बाप की वाणी बड़ी रहस्यमयी है। ಭಗವಂತ ತಂದೆ ವಾಣಿ ತುಂಬಾ ರಹಸ್ಯಮಯಿ ಆಗಿದೆ. जैसे कवियों की वाणी ಯಾವ ತರ ಕವಿಗಳ ವಾಣಿ गूढ़ता से भरी हुई होती है। ಗುಹ್ಯ ರಹಸ್ಯಗಳಿಂದ ತುಂಬಿರುತ್ತೆ. प्राइमरी स्कूल के बच्चे नहीं समझ सकते। ಅದನ್ನ ಪ್ರೈಮರಿ ಸ್ಕೂಲಿನ ಮಕ್ಕಳು ತಿಳ್ಕೊಳ್ಳಿಕ್ ಆಗಲ್ಲ. बेसिक नॉलेज लेने वाले हैं। ಬೇಸಿಕ್ ನಾಲೆಜ್ ತಗೊಳ್ಳೋಂಥವ್ರಾಗಿದ್ದಾರೆ. हायर क्लास में पहुंचते हैं तो गुह्य अर्थ को समझते हैं। ಯಾವಾಗ ಹೈ ಕ್ಲಾಸಲ್ಲಿ ಹೋಗ್ತಾರೆ ಅವಾಗ ಅವರು ಆ ಗುಹ್ಯ ಅರ್ಥಗಳನ್ನ ತಿಳ್ಕೊಂತಾರೆ. तो बताया ಅದಕ್ಕೆ ಮತ್ತೆ ಹೇಳಿದ್ರು कि 76 में भगवान की ब्रह्मा द्वारा चलाई हुई वेदवाणी को 76ನೇ ಇಸ್ವಿಯಲ್ಲಿ ಬ್ರಹ್ಮನ ಮುಖಾಂತರ ನುಡಿಸಿರುವಂತ ವೇದವಾಣಿಯಲ್ಲಿ विस्तार में समझाने वाला ವಿಸ್ತಾರದಲ್ಲಿ ತಿಳಿಸುವಂತವರು राम बाप की मूर्ति है। ರಾಮ ತಂದೆಯ ಮೂರ್ತಿಯಾಗಿದೆ.
जो प्रत्यक्षता रूपी जन्म लेती है, ಅವರು ಪ್ರತ್ಯಕ್ಷತಾ ರೂಪಿ ಜನ್ಮವನ್ನು ತಗೊಂತಾರೆ. जिसको कहा है नारायण का जन्म होगा ಅದಕ್ಕೆ ಹೇಳಲಾಗುತ್ತೆ ನಾರಾಯಣನ ಜನ್ಮ ಆಗುತ್ತೆ. 76 में. 76ನೇ ಇಸ್ವಿಯಲ್ಲಿ ನಾರಾಯಣನ ಜನ್ಮ ಆಗುತ್ತೆ. क्योंकि राम वाली आत्मा ही नर से डायरेक्ट नारायण बनती है. ಯಾಕೆಂದ್ರೆ ರಾಮನ ಆತ್ಮನೇ ಡೈರೆಕ್ಟ್ ನರನಿಂದ ನಾರಾಯಣ ಆಗ್ತಾರೆ. ब्रह्मा वाली आत्मा नर से उसी जन्म में डायरेक्ट ಬ್ರಹ್ಮನ ಆತ್ಮ ಅದೇ ಜನ್ಮದಲ್ಲಿ ಡೈರೆಕ್ಟ್ ನರನಿಂದ नारायण नहीं बनती है. ಡೈರೆಕ್ಟ್ ನರನಿಂದ ನಾರಾಯಣ ಅವರಾಗೋದಿಲ್ಲ. उसको नर से शरीर छोड़ करके ಅವರಿಗೆ ನರನಿಂದ ಶರೀರವನ್ನು ಬಿಟ್ಬಿಟ್ಟು प्रिंस बनना पड़ता है. ಪ್ರಿನ್ಸ್ ಆಗ್ಬೇಕಾಗುತ್ತೆ. कोई रचयिता बाप का बच्चा रचना बनना पड़ता है. ಯಾವುದೇ ರಚಯಿತ ತಂದೆಯ ಮಗು ರಚನೆ ಆಗ್ಬೇಕಾಗುತ್ತೆ. उसके लिए भी पढ़ाई कहाँ पढ़ते हैं? ಅದಕ್ಕೋಸ್ಕರನೂ ಸಹ ವಿದ್ಯಾಭ್ಯಾಸವನ್ನ ಎಲ್ಲಿ ಓದ್ತಾರೆ? है? संगम युग में ही ಸಂಗಮ ಯುಗದಲ್ಲೇ ಓದ್ತಾರೆ. वो ज्ञान चंद्रमा कृष्ण की आत्मा ಆ ಜ್ಞಾನ ಚಂದ್ರಮ ಕೃಷ್ಣನ ಆತ್ಮ जो संपूर्ण चंद्रमा नहीं है, ಅವರು ಸಂಪೂರ್ಣ ಚಂದ್ರಮ ಆಗಿಲ್ಲ. 16 कला संपूर्ण नहीं बनी है. 16 ಕಲ ಸಂಪೂರ್ಣ ಆಗೇ ಇಲ್ಲ. वो अधूरा चंद्रमा शंकर के मस्तक पर दिखाया जाता है. ಆ ಅರ್ಧಂಬರ್ಧ ಚಂದ್ರಮ ಏನಿದೆ ಅವರನ್ನ ಶಂಕರನ ಮಸ್ತಕದಲ್ಲಿ ತೋರಿಸಲಾಗುತ್ತೆ. प्रवेशता की यादगार. ಅದು ಪ್ರವೇಶತೆಯ ನೆನಪಾರ್ಥ ಆಗಿದೆ. जैसे शंकर के मस्तक में ಯಾವ ರೀತಿ ಶಂಕರನ ಮಸ್ತಿಷ್ಕದಲ್ಲಿ तीसरा नेत्र दिखाते हैं. ಮೂರನೇ ಕಣ್ಣನ್ನ ತೋರಿಸ್ತಾರೆ. उसका नाम है सदा शिव का नेत्र. ಅದರ ಹೆಸರೇ ಆಗಿದೆ ಸದಾ ಶಿವನೇತ್ರ ಅಂತ. एक ही शरीर है और उसमें 3 आत्माएं कार्य करती है. ಒಂದೇ ಶರೀರ ಆಗಿದೆ ಆದ್ರೆ ಅದರಲ್ಲಿ 3 ಆತ್ಮಗಳು ಕೆಲಸ ಮಾಡುತ್ತೆ. तीनों के कार्य अलग अलग होंगे 3 ಆತ್ಮಗಳ ಕಾರ್ಯ ಬೇರೆ ಬೇರೆ ಆಗಿರುತ್ತಾ या एक ही जैसे होंगे? ಅಥವಾ ಒಂದೇ ತರ ಆಗಿರುತ್ತಾ? फिर बताया ಮತ್ತೆ ಹೇಳಿದ್ರು गीता की वाणी में, ಗೀತೆ ವಾಣಿಯಲ್ಲಿ ಹೇಳಿದ್ದಾರೆ, सच्ची गीता में ಸತ್ಯವಾಗಿರುವಂತ ಗೀತೆಯಲ್ಲಿ ಹೇಳಿದ್ದಾರೆ कि कृष्ण नर से प्रिंस बनता है, ಕೃಷ್ಣ ನರನಿಂದ ಪ್ರಿನ್ಸ್ ಆಗ್ತಾನೆ, फिर नारायण बनता है. ಆಮೇಲೆ ಮತ್ತೆ ಅವ್ರು ನಾರಾಯಣ ಆಗ್ತಾರೆ. तो नारायण का टाइटल कोई तो देता होगा प्रैक्टिकल में. ಮತ್ತೆ ಪ್ರಾಕ್ಟಿಕಲ್ ನಲ್ಲಿ ನಾರಾಯಣನ ಟೈಟಲ್ ಯಾರಾದ್ರೂ ಕೊಡ್ತಾರೆ ಅಲ್ವಾ? है? कौन देता है? ಕೇಳ್ತಾ ಇದ್ದಾರೆ ಬಾಬಾ, ಯಾರು ಕೊಡ್ತಾರೆ? उसका बाप देता है. ಅವ್ರ ತಂದೆ ಕೊಡ್ತಾರೆ. उस बाप ने उस 16 कला संपूर्ण बनने की पढ़ाई कहाँ से पढ़ी? ಮತ್ತೆ ಆ ತಂದೆ 16 ಕಲ ಸಂಪೂರ್ಣ ಆಗುವಂತ ವಿದ್ಯಾಭ್ಯಾಸವನ್ನ ಎಲ್ಲಿ ಓದ್ತಾರೆ? जो षष्ठ रूपी पहले पत्ते का भी बाप बन के बैठ गया. ಅವರು ಸೃಷ್ಟಿ ರೂಪಿ ಮೊದಲನೇ ಎಲೆ ಯಾರಿದ್ದಾರೆ ಅವ್ರಿಗೂ ಸಹ ತಂದೆ ಆಗ್ಬಿಟ್ಟು ಕುತ್ಕೊಂಡ್ಬಿಡ್ತಾರೆ, ಬೀಜ ಹಾಕಿ ಕುತ್ಕೊಂತಾರೆ. संगम युग में पूरी पढ़ाई पढ़ी. ಸಂಗಮ ಯುಗದಲ್ಲಿ ಅವ್ರು ಪೂರ್ತಿ ವಿದ್ಯಾಭ್ಯಾಸವನ್ನ ಓದ್ತಾರೆ. वो आत्मा पुरुषोत्तम संगम युग में आदि में भी बीज रूप बाप का पार्ट बजाती है, मनुष्य सृष्टि का बाप. ಆ ಆತ್ಮ ಆದಿಯಲ್ಲೂ ಸಹ ಮನುಷ್ಯ ಸೃಷ್ಟಿಯ ತಂದೆ ಬೀಜರೂಪ ತಂದೆಯ ಪಾತ್ರವನ್ನ ಮಾಡ್ತಾರೆ. ज्ञान का बीज बोने वाला बाप ಜ್ಞಾನದ ಬೀಜವನ್ನು ಬಿತ್ತುವಂತ ತಂದೆ ಆಗ್ತಾರೆ. मध्य 76 में भी ಮಧ್ಯದಲ್ಲಿ 76ನೇ ಇಸ್ವಿಯಲ್ಲೂ ಸಹ
सुप्रीम टीचर का पार्ट बजाती है, ಸುಪ್ರೀಂ ಟೀಚರಿನ ಪಾತ್ರವನ್ನು ಮಾಡ್ತಾರೆ. निमित्त मात्र। वास्तव में पार्ट बजाने वाली सुप्रीम सोल ही है, ವಾಸ್ತವದಲ್ಲಿ ಪಾತ್ರ ಮಾಡುವಂಥವ್ರಂತೂ ಸುಪ್ರೀಂ ಸೋಲೇ ಆಗಿದ್ದಾರೆ. जो सुप्रीम सोल मुरली में कहता है, ಆ ಸುಪ್ರೀಂ ಸೋಲ್ ತಂದೆ ಮುರಳಿಯಲ್ಲೂ ಸಹ ಹೇಳ್ತಾರೆ, तुम बच्चे मेरे को जितना याद करते हो ನೀವು ಮಕ್ಕಳು ನನ್ನನ್ನು ಎಷ್ಟು ನೆನ್ಪು ಮಾಡ್ತೀರಾ उतना मैं तुम्हारे साथ रह करके पार्ट बजाता हूँ। ಅಷ್ಟೇ ನಾನು ನಿಮ್ಮ ಜೊತೆಯಲ್ಲಿದ್ಬಿಟ್ಟು ಪಾತ್ರವನ್ನು ಮಾಡ್ತೀನಿ. तो उस मुकर्रर रथ के द्वारा ಮತ್ತೆ ಆ ಮುಖರ ರಥದ ಮುಖಾಂತರ सुप्रीम टीचर का पार्ट बजाते हैं। ಸುಪ್ರೀಂ ಟೀಚರಿನ ಪಾತ್ರವನ್ನು ಮಾಡ್ತಾರೆ. रथ एक ही है, ರಥ ಅಂತೂ ಒಂದೇ ಆಗಿದೆ. एक ही बीज बोने वाला बाप, ಒಬ್ಬರೇ ಬೀಜವನ್ನು ಬಿತ್ತುವಂತ ತಂದೆ ಆಗಿದ್ದಾರೆ. एक ही मनुष्य आत्मा, ಒಬ್ಬರೇ ಮನುಷ್ಯ ಆತ್ಮ ಆಗಿದ್ದಾರೆ. एक ही मनुष्य आत्मा का शरीर रूपी रथ, ಒಂದೇ ಮನುಷ್ಯ ಆತ್ಮನ ಶರೀರೂಪಿ ರಥ ಆಗಿದೆ. सुप्रीम टीचर का पार्ट बजाती है। ಸುಪ್ರೀಂ ಟೀಚರಿನ ಪಾತ್ರವನ್ನು ಮಾಡ್ತಾರೆ. और वही मनुष्य आत्मा का मुकर्रर रथ ಮತ್ತೆ ಅದೇ ಮನುಷ್ಯ ಆತ್ಮನ ಮುಖರ ರಥ सदगुरु का भी पार्ट बजाती है। ಅವರು ಸದ್ಗುರುವಿನ ಪಾತ್ರವನ್ನು ಮಾಡ್ತಾರೆ. सिख लोग भी गाते हैं, ಸಿಖ್ ಜನಗಳು ಸಹ ಗಾಯನೆಯನ್ನ ಮಾಡ್ತಾರೆ. एक सदगुरु निराकार, ಒಬ್ಬ ಸದ್ಗುರು ನಿರಾಕಾರ ಅಂತ, अकाल मूर्त, ಅಕಾಲ್ ಮೂರ್ತ ಅಂತ ಗಾಯನೆ ಇದೆ. एक सतगुरु तो बाकी गुरु, ಒಬ್ಬರೇ ಸದ್ಗುರು ಅಂದ್ರೆ ಮತ್ತೆ ಮಿಕ್ಕಿದ ಗುರುಗಳೆಲ್ಲ ಏನಾದ್ರು क्या हो गए? झूठे गुरु हो गए। ಸುಳ್ಳು ಗುರುಗಳಾಗೋಗ್ಬಿಟ್ರು. क्यों? ये तो वो सदैव आत्मा जो सत्य है, ಯಾಕೆಂದ್ರೆ ಅವರು ಯಾವಾಗ್ಲೂ ಆತ್ಮ ಏನು ಸತ್ಯ ಆಗಿದೆ, सदा काल है, ಸದಾಕಾಲ ಆಗಿದೆ, कभी नष्ट नहीं होती, अविनाशी है। ಅದು ಅವಿನಾಶಿ ಆಗಿದೆ, ಯಾವತ್ತೂ ನಷ್ಟ ಆಗೋದಿಲ್ಲ. उस आत्मिक स्वरूप में रहने वाला है। ಆ ಆತ್ಮಿಕ ಸ್ವರೂಪದಲ್ಲಿ ಇರುವಂತವ್ರಾಗಿದ್ದಾರೆ. इस कलयुगी तामसी सृष्टि में भी आता है। ಈ ಕಲಿಯುಗಿ ತಾಮಸಿ ಸೃಷ್ಟಿಯಲ್ಲೂ ಸಹ ಯಾವಾಗ ಬರ್ತಾರೆ, तमो प्रधान कामी कांटे में आता है, ತಮೋ ಪ್ರಧಾನ ಕಾಮಿ ಮುಳ್ಳಿನಲ್ಲಿ ಬರ್ತಾರೆ. तो भी सात्विक स्टेज में रहता है, ಅವಾಗೂ ಸಹ ಅವರು ಸಾತ್ವಿಕ ಸ್ಟೇಜ್ ನಲ್ಲಿ ಇರ್ತಾರ, आत्मिक स्टेज में रहता है, ಆತ್ಮಿಕ ಸ್ಟೇಜ್ ನಲ್ಲಿ ಇರ್ತಾರ, कि देवान में आता है। ಅಥವಾ ದೇಹಾಭಿಮಾನದಲ್ಲಿ ಬರ್ತಾರ. तो जिस मुकर्रर रथधारी में आता है, ಮತ್ತೆ ಯಾವ ಮುಖರ ದಾರಿಯಲ್ಲಿ ಬರ್ತಾರೆ, वो बीज बोने वाला बाप भी है, आदि में मध्य में टीचर भी है, ಅವರು ಆದಿಯಲ್ಲಿ ಬೀಜವನ್ನು ಬಿತ್ತುವಂತ ತಂದೆನೂ ಆಗಿದ್ದಾರೆ, ಮತ್ತೆ ಮಧ್ಯದಲ್ಲಿ ಅವರು ಟೀಚರು ಆಗಿದ್ದಾರೆ, और अंत में सदगुरु का भी पार्ट बजाता है। ಮತ್ತೆ ಅಂತ್ಯದಲ್ಲಿ ಸದ್ಗುರುವಿನ ಪಾತ್ರವನ್ನು ಮಾಡ್ತಾರೆ. सदगुरु, जब सदगुरु मिला दलाल, ಸದ್ಗುರುಗೋಸ್ಕರ ಹೇಳ್ತಾರೆ ಅಲ್ವಾ, ಯಾವಾಗ ಸದ್ಗುರು ಸಿಗ್ತಾರೆ ದಲಾಲಿನ ರೂಪದಲ್ಲಿ. सदगुरु किसे कहते हैं? जो सदगति करे। ಸದ್ಗುರು ಅಂತ ಯಾರಿಗೆ ಹೇಳ್ತಾರೆ? ಯಾರು ಸದ್ಗತಿಯನ್ನ ಮಾಡ್ತಾರೆ. ब्रह्मा का तो बीच में ही शरीर छोड़ गया, ಬ್ರಹ್ಮದಂತೂ ಮಧ್ಯದಲ್ಲಿ ಶರೀರ ಹೊರಟೋಗ್ಬಿಡ್ತು. मनुष्य मात्र की सदगति हुई। ಮನುಷ್ಯ ಮಾತ್ರ ಯಾರೇ ಇದ್ದಾರೆ, ಅವ್ರದ್ದು ಸದ್ಗತಿ ಆಯ್ತಾ? अरे बाप ने तो वाणी में बोला है, फादर है तो फादर जरूर मिलना चाहिए। ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಅರೆ ತಂದೆ ಅಂತೂ ವಾಣಿಯಲ್ಲಿ ಹೇಳಿದ್ದಾರೆ ಏನಂತ, ಫಾದರ್ ಆಗಿದ್ದಾರೆ ಅಂದ್ರೆ ಆ ಫಾದರ್ ಖಂಡಿತವಾಗಿ ಸಿಗ್ಬೇಕಾಗಿದೆ. फादर सिर्फ कहे और कभी मिले ही नहीं, ಫಾದರ್ ಅಂತ ಕೇವಲ ಹೇಳ್ತಾರೆ, ಆದ್ರೆ ಆ ಫಾದರ್ ಯಾವತ್ತೂ ಸಿಗ್ಲೇ ಇಲ್ಲ ಅಂದ್ರೆ वो फादर कैसे हो सकता है? ಅವ್ರು ಮತ್ತೆ ಫಾದರ್ ಯಾವ ರೀತಿ ಆಗ್ಲಿಕ್ಕೆ ಸಾಧ್ಯ? वो मनुष्य आत्माओं का भी बाप है। ಅವರು ಮನುಷ್ಯ ಆತ್ಮಗಳಿಗೂ ಸಹ ತಂದೆ ಆಗಿದ್ದಾರೆ. मनुष्य मात्र का भी बाप है, एक ही तन में। ಅವರು ಒಂದೇ ತನುವಿನಲ್ಲಿ ಮನುಷ್ಯ ಆತ್ಮಗಳ ತಂದೆನೂ ಆಗಿದ್ದಾರೆ. आत्माओं का भी बाप और मनुष्यों का भी बाप।
ಅವರು ಆತ್ಮಗಳ ತಂದೆನೂ ಆಗಿದ್ದಾರೆ ಮತ್ತು ಮನುಷ್ಯರ ತಂದೆನೂ ಆಗಿದ್ದಾರೆ. इस सृष्टि रूपी रंगमंच पर आता है ಈ ಸೃಷ್ಟಿ ರೂಪಿ ರಂಗಮಂಚದಲ್ಲಿ ಬರ್ತಾರೆ. तो आदि में मिले, मध्य में मिले, चाहे 100 वर्ष के संगम युग के अंत में मिले, ಅವ್ರ ಆದಿಯಲ್ಲಿ ಸಿಗಲಿ, ಮಧ್ಯದಲ್ಲಿ ಸಿಗಲಿ, ಅಥವಾ 100 ವರ್ಷದ ಸಂಗಮ ಯುಗದ ಅಂತ್ಯದಲ್ಲಿ ಸಿಗಲಿ, मिलेगा जरूर. ಆದರೆ ಖಂಡಿತವಾಗಿ ಸಿಕ್ಕೇ ಸಿಗ್ತಾರೆ. उसका चित्र भी साक्षात्कार में बना करके दे दिया. ಅವ್ರ ಚಿತ್ರವನ್ನು ಸಹ ಸಾಕ್ಷಾತ್ಕಾರದಲ್ಲಿ ಮಾಡಿಬಿಟ್ಟು ಕೊಟ್ಬಿಟ್ಟಿದ್ದಾರೆ. झाड़ का चित्र ಕಲ್ಪವೃಕ್ಷದ ಚಿತ್ರ ಅಂತ. जिसमें ऊपर शंकर बैठा हुआ है. ಅದರಲ್ಲಿ ಮೇಲೆ ಶಂಕರನ ಕುತ್ಕೊಂಡಿರೋದನ್ನ ತೋರಿಸ್ತಾರೆ. पुराने से पुराना चित्र है. ಹಳೆದಕ್ಕಿಂತ ಹಳೆ ಚಿತ್ರ ಆಗಿದೆ. पुराने यज्ञ में जो प्रतियां छपाई गई थी, ಯಜ್ಞದಲ್ಲಿ ಹಳೆ ಹಳೆ ಬುಕ್ಸ್ಗಳನ್ನು ಏನು ಮುದ್ರಣೆಯನ್ನು ಮಾಡಿಸಿದ್ರು, वो ढेर की ढेर प्रतियां अभी भी रखी हुई. ಅದು ತುಂಬ ಜಾಸ್ತಿ ಬುಕ್ಸ್ಗಳು ಇವಾಗೂ ಸಹ ಇಟ್ಟಿದ್ದಾರೆ. उसमें शंकर को दिखाया गया है. ಅದರಲ್ಲಿ ಮೇಲೆ ಶಂಕರನ ತೋರಿಸಿದ್ದಾರೆ. झाड़ में से आत्माएं, नीचे से आत्माएं ऊपर जा रही है. ಕಲ್ಪವೃಕ್ಷದಲ್ಲಿ ಆತ್ಮಗಳು ಕೆಳಗಡೆಯಿಂದ ಮೇಲೆ ಹೋಗ್ತಾ ಇದ್ದಾರೆ. शंकर के चारों ओर से गुजरती हुई. ಶಂಕರನ 4 ಕಡೆಯಿಂದ ಹೋಗ್ತಾ ಹೋಗ್ತಾ ಆತ್ಮಗಳೆಲ್ಲರೂ ಮೇಲೆ ಹೋಗ್ತಾ ಇದ್ದಾರೆ ಅಂತ ತೋರಿಸಿದ್ದಾರೆ. जो बाप ने बोला है, ಅದಕ್ಕೋಸ್ಕರ ತಂದೆ ಹೇಳಿದ್ದಾರೆ, तुम आत्मा रूपी बच्चों को ನೀವು ಆತ್ಮಾರೂಪಿ ಮಕ್ಕಳಿಗೆ नैनों पर बिठा कर ले जाऊंगा. ಕಣ್ಣಿನ ರೆಪ್ಪೆ ಮೇಲೆ ಕೂರಿಸ್ಕೊಂಡ್ಬಿಟ್ಟು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದಾರೆ. देवभान में रहेंगे तब ले जाऊंगा, ಅದಕ್ಕೆ ಬಾಬಾ ಹೇಳ್ತಾ ಇದ್ದಾರೆ, ದೇಹಾಭಿಮಾನದಲ್ಲಿ ಯಾವಾಗ ಇರ್ತಾರೆ ಅವಾಗ ಕರ್ಕೊಂಡು ಹೋಗ್ತಾರಾ, या आत्मिक स्थिति में स्थित होंगे तब ले जाऊंगा. ಅಥವಾ ಆತ್ಮಿಕ ಸ್ಥಿತಿಯಲ್ಲಿ ಯಾವಾಗ ಸ್ಥಿತ ಆಗಿರ್ತಾರೆ ಅವಾಗ ಕರ್ಕೊಂಡು ಹೋಗ್ತಾರಾ. 500-700 करोड़ मनुष्यों में से 500-700 ಕೋಟಿ ಮನುಷ್ಯರಲ್ಲಿ कोई ऐसी आत्मा बचेगी ಯಾರಾದರೂ ಈ ತರ ಆತ್ಮ ಉಳಿತಾರ, जो आत्मिक स्थिति में स्थित हुए बगैर ಅವರು ಆತ್ಮಿಕ ಸ್ಥಿತಿಯಲ್ಲಿ ಸ್ಥಿತ ಆಗದೇನೆ बाप के घर में पहुंच जाए. ತಂದೆಯ ಮನೆಯಲ್ಲಿ ತಲುಪಿಬಿಡ್ಬೇಕು, ಆ ಥರ ಯಾರಾದರೂ ಇದ್ದಾರಾ? संसार की सारी मनुष्य आत्माएं ಪ್ರಪಂಚದ ಎಲ್ಲ ಮನುಷ್ಯ ಆತ್ಮಗಳು उस झाड़ के ऊपर बैठे हुए ಆ ವೃಕ್ಷದ ಮೇಲೆ ಕುತ್ಕೊಂಡಿದ್ದಾರೆ. निराकार सो साकार, ನಿರಾಕಾರ ಸೋ ಸಾಕಾರ, जिसके लिए शास्त्र में गायन है, ಅದಕ್ಕೋಸ್ಕರ ಶಾಸ್ತ್ರದಲ್ಲೂ ಸಹ ಗಾಯನ ಇದೆ. सगुण अगुण नहीं कछु भेदा. ಸಗುಣೈ ಅಗುಣೈ ನೈ ಕಚ್ಚು ಭೇದ. सगुण माने साकार, अगुण माने निराकार. ಸಗುಣ ಅಂದ್ರೆ ಸಾಕಾರ, ಅಗುಣ ಅಂದ್ರೆ ನಿರಾಕಾರ. दोनों में कोई भेद नहीं है, इब- क्योंकि एक ही पर्सनालिटी है, ಇಬ್ಬರಲ್ಲೂ ಏನು ವ್ಯತ್ಯಾಸನೇ ಇಲ್ಲ, ಯಾಕೆಂದ್ರೆ ಇಬ್ರು ಒಂದೇ ಪರ್ಸನಾಲಿಟಿ ಆಗಿದ್ದಾರೆ, एक ही व्यक्तित्व है, एक ही शख्सियत है. ಒಂದೇ ವ್ಯಕ್ತಿತ್ವ ಆಗಿದೆ, ಒಂದೇ ಶಖ್ಸ್ ಆಗಿದ್ದಾರೆ. एक ही शरीर में वो सदैव निराकारी स्टेज में रहने वाली आत्मा ಒಂದೇ ಶರೀರದಲ್ಲಿ ಅವ್ರು ಯಾವಾಗಲೂ ನಿರಾಕಾರಿ ಸ್ಟೇಜ್ನಲ್ಲಿರುವಂಥ ಆತ್ಮ, भगवान बाप गॉड फादर ಆ ಭಗವಂತ ತಂದೆ ಯಾರಿದ್ದಾರೆ, ಗಾಡ್ ಫಾದರ್, और जिस मनुष्य तन में आती है वो मनुष्य वाली आत्मा ಮತ್ತೆ ಅವ್ರು ಯಾವ ಮನುಷ್ಯನ ತನುವಿನಲ್ಲಿ ಬರ್ತಾರೆ ಆ ಮನುಷ್ಯನ ಆತ್ಮ एक ही शरीर में विराजमान होते हैं. ಒಂದೇ ಶರೀರದಲ್ಲಿ ವಿರಾಜಮಾನ ಆಗ್ತಾರೆ. आत्मिक स्थिति में देखा जाए, ಒಂದ್ ವೇಳೆ ಆತ್ಮಿಕ ಸ್ಥಿತಿಯಲ್ಲಿ ನೋಡಿದ್ರೆ, आत्मा रूपी बच्चों के रूप में देखा जाए, ಆತ್ಮಾರೂಪಿ ಮಕ್ಕಳ ರೂಪದಲ್ಲಿ ನೋಡಿದ್ರೆ, तो उन बच्चों में जो आत्मिक रूप में स्थिर होने वाले बच्चे हैं, ಮತ್ತೆ ಆ ಮಕ್ಕಳಲ್ಲಿ ಯಾರು ಆತ್ಮಿಕ ಸ್ಥಿತಿಯಲ್ಲಿ ಸ್ಥಿತ ಆಗುವಂತ ಮಕ್ಕಳಾಗಿದ್ದಾರೆ, परम धाम में जाकर के रहते हैं बाप के घर में, ಪರಮಧಾಮದಲ್ಲಿ ತಂದೆಯ ಮನೆಯಲ್ಲಿ ಹೋಗ್ಬಿಟ್ಟು ಯಾರು ಇರ್ತಾರೆ, जिसे सोल वर्ल्ड कहा जाता है. ಅದಕ್ಕೆ ಸೋಲ್ ವರ್ಲ್ಡ್ ಅಂತ ಹೇಳಲಾಗುತ್ತೆ. उन बच्चों में बड़ा बच्चा कौन? ಆ ಮಕ್ಕಳಲ್ಲಿ ದೊಡ್ಡ ಮಗು ಯಾರಾಗಿದ್ದಾರೆ? है जो आत्मिक रूप में
मनुष्य का जन्म लेने वाले बच्चे हैं 500-700 करोड़। ಯಾರು ಆತ್ಮಿಕ ರೂಪದಲ್ಲಿ ಮನುಷ್ಯನ ಜನ್ಮ ತಗೊಳ್ಳುವಂಥ ಮಕ್ಕಳಾಗಿದ್ದಾರೆ 500-700 ಕೋಟಿ. उनके बीच में कोई बड़ा भाई है? ಅವ್ರ ಮಧ್ಯದಲ್ಲಿ ಯಾರಾದರೂ ದೊಡ್ಡ ಮಗು ಆಗಿದ್ದಾರಾ? कौन है? ಕೇಳ್ತಾ ಇದ್ದಾರೆ ಬಾಬಾ ಯಾರಾಗಿದ್ದಾರೆ? ತೋ ಯಾರೋ ಹೇಳಿದ್ರು ಶಂಕರ. है जो झाड़ पर बैठा हुआ दिखाया गया। ಯಾರು ವೃಕ್ಷದ ಮೇಲೆ ಕುತ್ಕೊಂಡಿರೋದನ್ನ ತೋರಿಸಿದ್ದಾರೆ. जिसके लिए बोला है ಅವರಿಗೋಸ್ಕರ ಹೇಳಿದ್ದಾರೆ. कि फादर है तो फादर जरूर मिलना चाहिए। ಫಾದರ್ ಅಂತ ಹೇಳಿದ್ದಾರೆ ಅಂದ್ರೆ ಆ ಫಾದರ್ ಖಂಡಿತವಾಗಿ ಸಿಗ್ಬೇಕಾಗಿದೆ. फादर सिर्फ कहे ಫಾದರ್ ಅಂತ ಕೇವಲ ಹೇಳ್ತಾರೆ, और कभी मिले ही नहीं, ಮತ್ತೆ ಅವ್ರು ಯಾವತ್ತೂ ಸಿಕ್ಕಲೇ ಇಲ್ಲ. वो फादर कैसे हो सकता है? ಮತ್ತೆ ಅವ್ರ ಫಾದರ್ ಯಾವ ಥರ ಆಗ್ಲಿಕ್ಕೆ ಸಾಧ್ಯ? तो सारी मनुष्य सृष्टि का बाप ಮತ್ತೆ ಇಡೀ ಮನುಷ್ಯ ಸೃಷ್ಟಿಯ ತಂದೆ आदम एडम, ಆದಮ್ ಆಗಲಿ ಆಡಮ್ ಆಗಲಿ, जिसमें मनुष्य आत्माओं का बाप जो आत्माएं निराकार है, ಯಾರಲ್ಲಿ ಮನುಷ್ಯ ಆತ್ಮಗಳ ತಂದೆ, ಯಾವ ಆತ್ಮಗಳು ನಿರಾಕಾರಿ ಆಗಿದ್ದಾರೆ उन निराकार आत्माओं का बाप शिव भी विराजमान होता है। ಆ ನಿರಾಕಾರಿ ಆತ್ಮಗಳ ತಂದೆ ಶಿವನು ಸಹ ವಿರಾಜಮಾನ ಆಗಿರ್ತಾರೆ. सदा शिव के तीसरे नेत्र के रूप में। ಯಾವಾಗಲೂ ಸದಾಶಿವನ ಮೂರನೇ ಕಣ್ಣಿನ ರೂಪದಲ್ಲಿ. तो ये हैं बाप दादा। ಮತ್ತೆ ಇವರಾಗಿದ್ದಾರೆ ಬಾಪ್ ದಾದಾ. बड़े भाई को क्या कहते हैं? ದೊಡ್ಡ ಅಣ್ಣನ್ಗೆ ಏನಂತ ಹೇಳಲಾಗುತ್ತೆ? दादा, बाप नहीं। ದಾದಾ ಅಂತ ಯಾರೋ ತಂದೆ ಅಂದ್ರು, ಅದಕ್ಕೆ ಬಾಬಾ ಹೇಳ್ತಾ ಇದ್ದಾರೆ ತಂದೆ ಅಲ್ಲ ದಾದಾ. बड़े भाई को कहते हैं दादा। ದೊಡ್ಡ ಅಣ್ಣನ್ಗೆ ಹೇಳ್ತಾರೆ ದಾದಾ ಅಂತ. बड़ा भाई बाप समान होता है। ದೊಡ್ಡ ಅಣ್ಣ ತಂದೆ ಸಮಾನ ಆಗಿರ್ತಾರೆ. क्या? बाप जब शरीर छोड़ता है ತಂದೆ ಯಾವಾಗ ಶರೀರವನ್ನ ಬಿಡ್ತಾರೆ तो सारे परिवार की जिम्मेवारी ಅವಾಗ ಇಡೀ ಪರಿವಾರದ ಜವಾಬ್ದಾರಿ कौन उठाता है? ಯಾರು ತಗೊಂತಾರೆ? ದಾದಾ ಅಂದ್ರೆ ದೊಡ್ಡ ಅಣ್ಣ. बड़ा भाई दादा उठाता है। ಯಾರು ದೊಡ್ಡಣ್ಣ ಆಗಿರ್ತಾರೆ, ದಾದಾ ಆಗಿರ್ತಾರೆ, ಅವರೇ ಜವಾಬ್ದಾರಿಯನ್ನ ಎತ್ತಾರೆ. वो बाप समान है। ಅವರು ತಂದೆ ಸಮಾನ ಆಗಿದ್ದಾರೆ. शिव बाप आकर के 100 वर्ष के संगम युग में ಶಿವ ತಂದೆ ಬಂದ್ಬಿಟ್ಟು 100 ವರ್ಷದ ಸಂಗಮ ಯುಗದಲ್ಲಿ उस बड़े बच्चे को विश्व की बादशाही देकर जाते हैं। ಆ ದೊಡ್ಡ ಮಗುವಿಗೆ ವಿಶ್ವದ ಆಸ್ತಿಯನ್ನು ಕೊಟ್ಬಿಟ್ಟು ಹೋಗ್ತಾರೆ. वो बड़ा बच्चा जिसके लिए बोला है, ಆ ದೊಡ್ಡ ಮಗು ಅವರಿಗೋಸ್ಕರ ಹೇಳಿದ್ದಾರೆ, मुरली में बोला है। ಮುರಳಿಯಲ್ಲಿ ಹೇಳಿದ್ದಾರೆ. क्या? इस सृष्टि पर सदा कायम कोई चीज है नहीं। ಈ ಸೃಷ್ಟಿಯಲ್ಲಿ ಸದಾ ಕಾಯಂ ಆಗಿರೋರು ಅಂತೂ ಯಾರು ಇಲ್ವೇ ಇಲ್ಲ. क्या? इस सृष्टि पर सदा कायम कोई चीज है नहीं। ಈ ಸೃಷ್ಟಿಯಲ್ಲಿ ಸದಾ ಕಾಯಂ ಆಗಿರುವಂತವ್ರಂತೂ ಯಾರು ಇಲ್ವೇ ಇಲ್ಲ. सदा कायम एक शिव बाबा है ಸದಾ ಕಾಯಂ ಅಂತೂ ಒಬ್ಬ ಶಿವಬಾಬಾನೇ ಆಗಿದ್ದಾರೆ इस सृष्टि पर। ಈ ಸೃಷ್ಟಿಯಲ್ಲಿ. मना जो सिर्फ शिव है ಅಂದ್ರೆ ಯಾರು ಕೇವಲ ಶಿವ ಆಗಿದ್ದಾರೆ वो तो बिंदी का नाम है। ಅವರಂತೂ ಬಿಂದಿಯ ಹೆಸರಾಗಿದೆ. वो तो 5000 वर्ष के लिए परमधाम वासी हो जाता है। ಅವರಂತೂ 5000 ವರ್ಷಕ್ಕೋಸ್ಕರ ಪರಮಧಾಮವಾಸಿ ಆಗೋಗ್ತಾರೆ. वो शिव है, ಅವರಂತೂ ಶಿವ ಆಗಿದ್ದಾರೆ. उसका बाबा का संबंध नहीं है। ಅವ್ರದ್ದು ಬಾಬಾ ಅಂತ ಹೇಳೋ ಸಂಬಂಧನೇ ಇಲ್ಲ. उसका कोई संबंध नहीं। ಅವ್ರದಂತೂ ಏನು ಸಂಬಂಧನೇ ಇಲ್ಲ. वो सिर्फ बिंदु बिंदु आत्माओं का बाप है। ಅವರಂತೂ ಕೇವಲ ಬಿಂದು ಬಿಂದು ಆತ್ಮಗಳ ತಂದೆ ಆಗಿದ್ದಾರೆ. सर्व संबंध तब बनते हैं ಸರ್ವ ಸಂಬಂಧಗಳು ಅವಾಗೇ ಆಗುತ್ತೆ जब इस सृष्टि पर साकार में मुकर्रर रथ में आते हैं। ಯಾವಾಗ ಅವರು ಈ ಸುಪ್ರೀಂ ಸೋಲ್ ಶಿವ ಈ ಸೃಷ್ಟಿಯಲ್ಲಿ ಮುಖರ ರಥದಲ್ಲಿ ಬರ್ತಾರೆ.
अनेक प्रकार के संबंध जुड़ते हैं। ಆವಾಗ ಅನೇಕ ಪ್ರಕಾರದ ಸಂಬಂಧಗಳನ್ನು ಜೋಡಿಸಲಾಗುತ್ತೆ. जो अव्यक्तवाणी में बताया, ಅದಕ್ಕೋಸ್ಕರ ಅವ್ಯಕ್ತವಾಣಿಯಲ್ಲಿ ಹೇಳಿದ್ದಾರೆ, अभी बाप जो प्रैक्टिकल में आया हुआ है, ಇವಾಗ ತಂದೆ ಯಾರು ಪ್ರಾಕ್ಟಿಕಲ್ನಲ್ಲಿ ಬಂದಿದ್ದಾರೆ उसके साथ सर्व संबंधों की भाषणा प्रैक्टिकल में लेनी है। ಅವ್ರ ಜೊತೆಯಲ್ಲಿ ಸರ್ವ ಸಂಬಂಧಗಳ ಅನುಭವವನ್ನು ಪ್ರಾಕ್ಟಿಕಲ್ನಲ್ಲಿ ಅನುಭವ ಮಾಡ್ಕೋಬೇಕಾಗಿದೆ. जिस संबंध की अनुभूति संगम युग में नहीं कर सकेंगे, ಸಂಗಮ ಯುಗದಲ್ಲಿ ನಾವು ಯಾವ ಸಂಬಂಧದ ಅನುಭವವನ್ನು ಮಾಡ್ಲಿಕ್ಕೆ ಆಗೋದಿಲ್ಲ, उस संबंध के लिए जन्म जन्मांतर तड़पते रहेंगे। ಆ ಸಂಬಂಧಕ್ಕೋಸ್ಕರ ಜನ್ಮ ಜನ್ಮಾಂತರ ನಾವು ಒದ್ದಾಡ್ತಾ ಇರ್ತೀವಿ. ಜನ್ಮ ಜನ್ಮಾಂತರ तड़पन कैसे होती है? ಮತ್ತೆ ಆ ಸೆಳೆತ ಒದ್ದಾಡುವುದು ಒಂದು ಏನಿದೆ, ಆ ವ್ಯಾಕುಲ ಆಗೋದು ಅದು ಯಾವ ಥರ ಇರುತ್ತೆ? जैसे दूसरे धर्मों में कन्वर्ट होने वाली आत्माएं, ಯಾವ ಥರ ಬೇರೆ ಧರ್ಮದಲ್ಲಿ ಕನ್ವರ್ಟ್ ಆಗುವಂಥ ಆತ್ಮಗಳಿದ್ದಾರೆ. एक शादी करती हैं फिर दूसरी शादी करती हैं, ಅವರು ಒಂದು मದುವೆ ಮಾಡ್ಕೊತಾರೆ ಮತ್ತೆ ಬಿಟ್ಟು ಇನ್ನೊಂದು ಮದುವೆ ಮಾಡ್ಕೊತಾರೆ, फिर वहाँ भी तड़पती हैं फिर तीसरी शादी करती हैं, ಮತ್ತೆ ಅಲ್ಲೂ ಒದ್ದಾಡ್ತಾರೆ ಮತ್ತೆ ಮೂರನೇ ಮದುವೆ ಮಾಡ್ಕೊತಾರೆ, फिर वहाँ भी तड़पती हैं चौथी शादी करती हैं। ಮತ್ತೆ ಅಲ್ಲೂ ಒದ್ದಾಡ್ತಾರೆ ಮತ್ತೆ ನಾಲ್ಕನೇ ಮದುವೆ ಮಾಡ್ಕೊತಾರೆ. सारा जीवन तड़पन में चला जाता है, वियोग में चला जाता है। ಇಡೀ ಜೀವನನೇ ಅವ್ರದ್ದು ವ್ಯಾಕುಲರಾಗಿ ಒದ್ದಾಡ್ಕೊಂಡು ಕಳೆಯೋದ್ರಲ್ಲೇ ಹೊರಟೋಗ್ಬಿಡುತ್ತೆ. ಇಡೀ ಜೀವನನೇ ಅಗಲಿಕೆಯಲ್ಲಿ ಹೊರಟೋಗ್ಬಿಡುತ್ತೆ. क्योंकि कन्या का शरीर ही ऐसा है, ಯಾಕೆಂದ್ರೆ ಕನ್ಯೆಯ ಶರೀರನೇ ಈ ರೀತಿ ಇದೆ. उस शरीर पर जो पहला ठप्पा लगता है जिसका, ಆ ಶರೀರದಲ್ಲಿ ಮೊಟ್ಟ ಮೊದಲು ಮುದ್ರಣೆ ಯಾರ್ದಾಗುತ್ತೆ वो जीवन भर कभी भूलता नहीं है। ಅದು ಅವರು ಇಡೀ ಜೀವನದಲ್ಲಿ ಯಾವತ್ತೂ ಮರೆಯೋದೇ ಇಲ್ಲ. याद आएगा कि नहीं आएगा? ಅವ್ರು ಯಾವತ್ತಾದ್ರೂ ನೆನ್ಪು ಬರ್ತಾರೋ ಇಲ್ವೋ? तो तड़पेगा नहीं। ಮತ್ತೆ ಅವ್ರು ಒದ್ದಾಡೋದಿಲ್ವಾ? ऐसे परधर्म में नहीं जाना है। ಮತ್ತೆ ಈ ತರ ಪರಧರ್ಮದಲ್ಲಿ ಹೋಗ್ಬಾರ್ದಾಗಿದೆ. दूसरे धर्मों में कन्वर्ट होने वाले कच्ची कुरी के 9 कुरियों के ब्राह्मणों में ಬೇರೆ ಧರ್ಮದಲ್ಲಿ ಕನ್ವರ್ಟ್ ಆಗುವಂತ 9 ಪ್ರಕಾರದ ಬ್ರಾಹ್ಮಣರು ಯಾರೇ ಇದ್ದಾರೆ, जो कमजोर कुरी के ब्राह्मण है उनमें नहीं आना। ಯಾರು ಕಮ್ಜೋರ್ ಕುಲದ ಬ್ರಾಹ್ಮಣರಾಗಿದ್ದಾರೆ ಅದರಲ್ಲಿ ನಮಗೆ ಹೋಗ್ಬಾರ್ದಾಗಿದೆ. 9 ही धर्म है 9 ಧರ್ಮಗಳಿದೆ और 9 ही ब्राह्मणों की कुरियां मानी जाती है। ಮತ್ತೆ 9 ಬ್ರಾಹ್ಮಣರ ಕುಲಗಳು ಅಂತ ಗಾಯನ ಇದೆ. वो ही ब्राह्मण सतयुग में देवता बनते हैं, ಅದೇ ಬ್ರಾಹ್ಮಣರು ಸತ್ಯುಗದಲ್ಲಿ ದೇವತೆಗಳಾಗ್ತಾರೆ, त्रेता में ತ್ರೇತಾಯುಗದಲ್ಲಿ वो ही ब्राह्मण द्वापर में हिंदू बन करके ಅದೇ ಬ್ರಾಹ್ಮಣರು ಮತ್ತೆ ದ್ವಾಪರ ಯುಗದಿಂದ ಹಿಂದೂಗಳಾಗ್ಬಿಟ್ಟು टाइम टू टाइम दूसरे धर्मों में कन्वर्ट होती रहती। ಟೈಮ್ ಟು ಟೈಮ್ ಬೇರೆ ಬೇರೆ ಧರ್ಮಗಳಲ್ಲಿ ಕನ್ವರ್ಟ್ ಆಗ್ತಾ ಇರ್ತಾರೆ. दूसरी कुरी के भी तीसरी कुरी के भी 9 कुरियों के बाद वाले ब्राह्मण ಎರಡನೇ ಕುಲದವರು, ಮೂರನೇ ಕುಲದವರು, ಈ ಥರ 9 ಕುಲದ ಬ್ರಾಹ್ಮಣರು ಯಾರೇ ಇದ್ದಾರೆ ಅವರೆಲ್ಲರೂ ನಂಬರ್ ವಾರ್ ಆಗಿ दूसरे धर्मों में कन्वर्ट होते हैं, भारत को धोखा दे देते हैं। ಅವರೆಲ್ಲರೂ ನಂಬರ್ ವಾರ್ ಆಗಿ ಬೇರೆ ಬೇರೆ ಧರ್ಮಗಳಲ್ಲಿ ಕನ್ವರ್ಟ್ ಆಗ್ತಾರೆ ಮತ್ತು ಭಾರತದ ಜೊತೆ ಮೋಸ ಮಾಡಿಬಿಡ್ತಾರೆ. और भारत की ग्लानि भी करते हैं। ಮತ್ತು ಭಾರತದ ನಿಂದನೆಯನ್ನು ಮಾಡ್ತಾರೆ. क्या कहा? ಏನಂತ ಹೇಳಿದ್ರು? 90% ब्राह्मण हैं ब्राह्मणों की दुनिया में, ब्रह्मा की औलाद। ಬ್ರಹ್ಮನ ಮಕ್ಕಳು 90% ಬ್ರಾಹ್ಮಣರಿದ್ದಾರೆ. जो कुख वंशावली हैं, ಅವರು ಕುಕವಂಶಾವಳಿ ಆಗಿದ್ದಾರೆ. गोद को महत्व देते हैं, देह को महत्व देते हैं, ಅವರು ಮಡಿಲಿಗೆ ಮಹತ್ವವನ್ನು ಕೊಡ್ತಾರೆ, ದೇಹಕ್ಕೆ ಮಹತ್ವವನ್ನು ಕೊಡ್ತಾರೆ, देहधारी गुरुओं को महत्व देते हैं। ಅವರು ದೇಹಧಾರಿ ಗುರುಗಳಿಗೆ ಮಹತ್ವವನ್ನು ಕೊಡ್ತಾರೆ. जो मुरली में बाबा ने बोला, ಅದಕ್ಕೋಸ್ಕರ ಮುರಳಿಯಲ್ಲಿ ಬಾಬಾ ಹೇಳಿದ್ದಾರೆ, कोई मम्मा के मुरीद, ಕೆಲವರು ಮಮ್ಮನ್ಗೆ ಇಷ್ಟಪಡೋರಾಗಿರ್ತಾರೆ, कोई बाबा के मुरीद। ಕೆಲವರು ಬಾಬಾನ ಇಷ್ಟಪಡುವಂತವ್ರಾಗಿರ್ತಾರೆ. शिव बाबा को कोई पूछता ही नहीं, ಶಿವಬಾಬಾನಂತೂ ಯಾರು ಕೇಳೋದೇ ಇಲ್ಲ, जानते ही नहीं है।
तो पूछेंगे कहाँ से? ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಯಾರು ತಿಳ್ಕೊಂಡೇ ಇಲ್ಲ ಮತ್ತೆ ಎಲ್ಲಿಂದ ಕೇಳ್ತಾರೆ? अरे यज्ञ के आदि में ब्रह्मा जैसी सहनशील श्रेष्ठ आत्मा ने ही नहीं जाना। ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಅರೆ ಯಜ್ಞದ ಆದಿಯಲ್ಲಿ ಬ್ರಹ್ಮ ಬಾಬನ್ ಥರ ಶ್ರೇಷ್ಠ ಆತ್ಮ, ಸಹನಶೀಲ ಉಳ್ಳುವಂಥ ಆತ್ಮ ಅವರೇ ತಿಳ್ಕೊಂಡಿಲ್ಲ. तो उसकी रचना कैसे जानेगी? ಮತ್ತೆ ಅವ್ರ ರಚನೆ ಯಾವ ಥರ ತಿಳ್ಕೊತಾರೆ? वो भागीदार को अपना नौकर समझ लिया। ಅವ್ರ ಭಾಗಿದಾರನ್ನ ಪಾರ್ಟ್ನರ್ಶಿಪ್ ಯಾರಿದ್ರು ಅವ್ರನ್ನ ತಮ್ಮ ನೌಕರ ಅಂತ ತಿಳ್ಕೊಂಡ್ಬಿಟ್ರು, ಸರ್ವೆಂಟ್ ಅಂತ ತಿಳ್ಕೊಂಡ್ಬಿಟ್ರು. जिन्हें साक्षात्कारों का सारा क्लेरिफिकेशन दिया, ಅವರು ಸಾಕ್ಷಾತ್ಕಾರಗಳ ಎಲ್ಲ ಕ್ಲಾರಿಫಿಕೇಶನ್ ಅನ್ನ ಕೊಟ್ಟರು. बुद्धि में बैठाया तुम कृष्ण की आत्मा हो। ಅವ್ರ ಬುದ್ಧಿಯಲ್ಲಿ ಕೂರಿಸಿದ್ರು, ನೀವೇ ಕೃಷ್ಣನ ಆತ್ಮ ಆಗಿದ್ದೀರಾ ಅಂತ. सतयुग में तुम्हें कृष्ण का जन्म लेना है। ಸತ್ಯುಗದಲ್ಲಿ ನಿಮಗೆ ಕೃಷ್ಣನ ಜನ್ಮ ತಗೋಬೇಕಾಗಿದೆ ಅಂತ. यहाँ तुम्हें सफेद पोष ब्रह्मा का पार्ट बजाना है। ಇಲ್ಲಿ ನಿಮಗೆ ಬಿಳಿ ವಸ್ತ್ರಧಾರಿ ಬ್ರಹ್ಮನ ಪಾತ್ರ ಮಾಡಬೇಕಾಗಿದೆ. इस पुरानी दुनिया का विनाश होने वाला विनाश का साक्षात्कार कराया। ಈ ಹಳೆ ಪ್ರಪಂಚದ ವಿನಾಶ ಆಗಬೇಕಾಗಿದೆ, ಈ ಹಳೆ ಪ್ರಪಂಚದ ವಿನಾಶದ ಸಾಕ್ಷಾತ್ಕಾರವನ್ನ ಮಾಡಿಸಿದ್ರು. विष्णु का साक्षात्कार कराया ವಿಷ್ಣುವಿನ ಸಾಕ್ಷಾತ್ಕಾರವನ್ನ ಮಾಡಿಸಿದ್ರು. कि विष्णु के चित्र में जो यादगार है चार भुजाओं की, ವಿಷ್ಣುವಿನ ಚಿತ್ರದಲ್ಲಿ ಏನ್ ನೆನಪಾರ್ತಾ ಇದೆ 4 ಭುಜಗಳ ರೂಪದಲ್ಲಿ, उन भुजाओं में तुम्हारा भी हिस्सा है। ಆ ಭುಜಗಳಲ್ಲಿ ನಿಮ್ದು ಸಹ ಒಂದು ಭಾಗ ಇದೆ. मददगार भुजा को कहा जाता है। ಮದದ್ಗಾರ್ ಅಂತಂದ್ರೆ ಸಹಯೋಗಿಗಳು ಅಂತ ಭುಜಗಳಿಗೆ ಹೇಳಲಾಗುತ್ತೆ. इतना सब कुछ जाना, ಇಷ್ಟು ಎಲ್ಲ ತಿಳ್ಕೊಂತಾರೆ. लेकिन ज्ञान का बीज डालने वाले बाप को नहीं जाना। ಆದ್ರೆ ಜ್ಞಾನದ ಬೀಜವನ್ನ ಬಿತ್ತುವಂತ ತಂದೆಯನ್ನ ತಿಳ್ಕೊಳ್ಳಿಲ್ಲ. तो उस बाप की प्रत्यक्षता, ಮತ್ತೆ ಆ ತಂದೆಯ ಪ್ರತ್ಯಕ್ಷತೆ जो मनुष्य सृष्टि का बाप है, सन 76 में होती है। ಯಾರು ಮನುಷ್ಯ ಸೃಷ್ಟಿಯ ತಂದೆ ಆಗಿದ್ದಾರೆ ಅವ್ರದ್ದು ಪ್ರತ್ಯಕ್ಷತೆ 76ನೇ ಇಸ್ವಿಯಲ್ಲಿ ಆಗುತ್ತೆ. लेकिन भगवान बाप गॉड फादर की प्रत्यक्षता 76 में भी नहीं हुई। ಆದ್ರೆ ಭಗವಂತ ತಂದೆ ಯಾರಿದ್ದಾರೆ ಗಾಡ್ ಫಾದರ್, ಅವ್ರ ಪ್ರತ್ಯಕ್ಷತೆ 76ನೇ ಇಸ್ವಿಯಲ್ಲೂ ಸಹ ಆಗ್ಲಿಲ್ಲ. तब होती है ಯಾವಾಗ ಆಗುತ್ತೆ? जो मुरली में बताया, ಅದಕ್ಕೋಸ್ಕರ ಮುರಳಿಯಲ್ಲಿ ಹೇಳಿದ್ದಾರೆ, ब्रह्मा की मुख की वाणी में बताया, ಬ್ರಹ್ಮ ಮುಖದಿಂದ ಬಂದಿರುವಂತ ವಾಣಿಯಲ್ಲಿ ಹೇಳಿದ್ದಾರೆ, तुम बच्चे, इसको कहा जाता है तुम, ಯಾರಿಗೆ ಹೇಳಲಾಗುತ್ತೆ ನೀವು ಮಕ್ಕಳು ಅಂತ. जो सन्मुख बैठते हैं बाप के, ಯಾರು ತಂದೆಯ ಸಮ್ಮುಖದಲ್ಲಿ ಕುತ್ಕೊಂತಾರೆ, मुख के सामने ಮುಖದ ಎದುರುಗಡೆ ಕುತ್ಕೊಂತಾರೆ, को कहा जाता है सन्मुख। ಅವರಿಗೆ ಹೇಳಲಾಗುತ್ತೆ ಸನ್ಮುಖ. और जो बाप के सन्मुख होते ही नहीं, ಮತ್ತೆ ಯಾರು ತಂದೆಯ ಸಮ್ಮುಖದಲ್ಲಿ ಇರೋದೇ ಇಲ್ಲ, उनकी तरफ इशारा करते हैं। ಅವ್ರ ಕಡೆ ಸೂಚನೆಯನ್ನ ಕೊಡ್ತಾರೆ. ये आत्मा, ये आत्माएं, ಏನಂತ ಹೇಳ್ತಾರೆ? ಈ ಆತ್ಮಗಳು, ಈ ಆತ್ಮ, वो आत्माएं माने दूसरे धर्म की। ಆ ಆತ್ಮಗಳು ಅಂದ್ರೆ ಬೇರೆ ಧರ್ಮದ ಆತ್ಮಗಳು. तुम बच्चे जो आत्मिक स्थिति में होने वाले, ನೀವು ಮಕ್ಕಳು ಯಾರೋ ಆತ್ಮಿಕ ಸ್ಥಿತಿಯಲ್ಲಿ ಇರುವಂತವ್ರಾಗಿದ್ದೀರಾ, रुद्रमाला के मणके हैं, ರುದ್ರಮಾಲೆಯ ಮಣಿಗಳಾಗಿದ್ದಾರೆ, रुद्र के बच्चे हैं, ರುದ್ರನ ಮಕ್ಕಳಾಗಿದ್ದಾರೆ. रुद्र यज्ञ कहा जाता है। ರುದ್ರಯಜ್ಞ ಅಂತ ಹೇಳಲಾಗುತ್ತೆ. यज्ञ के आदि से ही विला विकराल रूप धारण कर लिया। ಯಜ್ಞದ ಆರಂಭದಿಂದನೇ ವಿಕರಾಲ ರೂಪವನ್ನ ಧಾರಣೆ ಮಾಡ್ಕೊಂಡ್ಬಿಡ್ತಾರೆ. यज्ञ के आदि में ही विनाश हो गया ब्राह्मणों की दुनिया का। ಯಜ್ಞದ ಆರಂಭದಲ್ಲೇ ಬ್ರಾಹ್ಮಣರ ಪ್ರಪಂಚದ ವಿನಾಶ ಆಗೋಗ್ಬಿಡುತ್ತೆ. फिर दूसरी सृष्टि रची गई सन 47 से। ಮತ್ತೆ ಇನ್ನೊಂದು ಸೃಷ್ಟಿಯನ್ನ ರಚನೆ ಮಾಡಲಾಗುತ್ತೆ 47ನೇ ಇಸ್ವಿಯಿಂದ. पता कैसे चलता है? ಮತ್ತೆ ಯಾವ ರೀತಿ ಗೊತ್ತಾಗುತ್ತೆ? कि भगवान बाप ज्ञान सुनाते, ಭಗವಂತ ತಂದೆ ಜ್ಞಾನವನ್ನ ಹೇಳ್ತಾರೆ ಅಂತ ಯಾವ ತರ ಗೊತ್ತಾಗುತ್ತೆ? तब पता चलता है।
तो ब्रह्मा मुख से जब ज्ञान सुनाया, ಯಾವಾಗ ಗೊತ್ತಾಗುತ್ತೆ? ಯಾವಾಗ ಬ್ರಹ್ಮ ಮುಖದಿಂದ ಜ್ಞಾನವನ್ನ ಹೇಳ್ತಾರೆ, जब से वो वाणी आई, ಯಾವಾಗಿನಿಂದ ಆ ವಾಣಿ ಬಂತು, तब से ब्रह्मा कुमारी विश्वविद्यालय नाम पड़ा। ಅವಾಗಿನಿಂದ ಬ್ರಹ್ಮಕುಮಾರಿ ವಿಶ್ವವಿದ್ಯಾಲಯ ಅಂತ ಹೆಸರು ಬಂತು. बाद में कई वर्षों के बाद ಆಮೇಲೆ ತುಂಬಾ ವರ್ಷಗಳ ನಂತರ मुरली में बाबा ने बताया, शिव ने, ಮುರಳಿಯಲ್ಲಿ ಬಾಬಾ ಹೇಳ್ತಾರೆ, ಶಿವ ಹೇಳ್ತಾರೆ ಏನಂತ? बच्चे तुम अपन को अम्मा कुमारी ब्रह्मा कुमारी क्यों कहते हो? ಮಕ್ಕಳೇ, ನೀವು ಸ್ವಯಂಗೆ ಬ್ರಹ್ಮಕುಮಾರರು ತಾಯಿಯ ಮಕ್ಕಳು ಅಂತ ಯಾಕೆ ಹೇಳ್ತೀರಾ? दुनिया अच्छा नहीं मानेगी। ಪ್ರಪಂಚದವರು ಇದನ್ನ ಒಳ್ಳೆಯ ದೃಷ್ಟಿಯಿಂದ ನೋಡೋದಿಲ್ಲ. ये अपने बाप का तो नाम ही नहीं बताता। ಇವರು ತಮ್ಮ ತಂದೆದಂತೂ ಹೆಸರೇ ಹೇಳೋದಿಲ್ಲ. तुम लिखो ब्रह्मा कुमारी विद्यालय ठीक नहीं है। ನೀವು ಬರೀರಿ ಬ್ರಹ್ಮಕುಮಾರಿ ವಿದ್ಯಾಲಯ ಅನ್ನೋದು ಸರಿ ಇಲ್ಲ. क्या लिखो? प्रजापिता ब्रह्मा कुमार कुमारी। ಏನಂತ ಬರಿಬೇಕು? ಪ್ರಜಾಪಿತ ಬ್ರಹ್ಮಕುಮಾರ್ ಕುಮಾರಿಯರು ಅಂತ ಬರಿಬೇಕು. पहले सिर्फ ब्रह्मा कुमारी विद्यालय नाम था। ಮೊದಲು ಕೇವಲ ಬ್ರಹ್ಮಕುಮಾರಿ ವಿದ್ಯಾಲಯ ಅಂತ ಹೆಸರಿತ್ತು. पुराने चलचित्रों में देख लो, ಹಳೆ 4 ಚಿತ್ರಗಳಲ್ಲಿ ನೋಡ್ಬಿಡಿ. तो मुरली में बोला, ಅದಕ್ಕೆ ಮತ್ತೆ ಮುರಳಿಯಲ್ಲಿ ಹೇಳಿದ್ದಾರೆ, कोई अम्मा के मुरीद, कोई बाबा के मुरीद। ಏನಂತ ಹೇಳಿದ್ದಾರೆ? ಮುರಳಿಗಳಲ್ಲಿ ಕೆಲವರು ಮಮ್ಮನ ಇಷ್ಟಪಡುವಂತವರಾಗಿದ್ದಾರೆ, ಕೆಲವರು ಬಾಬಾನ ಇಷ್ಟಪಡುವಂತವರಾಗಿದ್ದಾರೆ. शिव बाबा को कोई पूछता ही ಶಿವಬಾಬನಂತೂ ಯಾರು ಕೇಳೋದೇ ಇಲ್ಲ. न आदि में पहचाना, न मध्य में 76 में पहचाना, ಮತ್ತೆ ಆದಿಯಲ್ಲೂ ಗುರುತಿಸ್ಕೊಳ್ಳಿಲ್ಲ, ಮತ್ತೆ ಮಧ್ಯದಲ್ಲಿ 76ನೇ ಇಸ್ವಿಯಲ್ಲೂ ಗುರುತಿಸ್ಕೊಳ್ಳಿಲ್ಲ. सुप्रीम टीचर के रूप में जब आता है, ಸುಪ್ರೀಂ ಟೀಚರಿನ ರೂಪದಲ್ಲಿ ಯಾವಾಗ ಬರ್ತಾರೆ, ज्ञान का विस्तार देता है, ಜ್ಞಾನದ ವಿಸ್ತಾರವನ್ನ ಕೊಡ್ತಾರೆ. ज्ञान सागर बनकर के विस्तार देता ಅವರು ಜ್ಞಾನದ ಸಾಗರ ಆಗ್ಬಿಟ್ಟು ವಿಸ್ತಾರವನ್ನ ಕೊಡ್ತಾರೆ. है। सागर बड़ा या धरणी बड़ी ಸಾಗರ ದೊಡ್ಡದಾಗಿದೆನಾ ಅಥವಾ ಧರಣಿ ದೊಡ್ಡದಾಗಿದೆನಾ? है? सागर 3 हिस्से में फैला हुआ है ಸಾಗರ ಏನಿದೆ ಇದು 3 ಭಾಗದಲ್ಲಿ ಹರಡ್ಕೊಂಡಿದೆ. और पृथ्वी चौथाई हिस्से में फैली हुई। ಮತ್ತೆ ಪೃಥ್ವಿ ಏನಿದೆ ಇದು ಕೇವಲ ಕಾಲ್ ಭಾಗದಲ್ಲಿದೆ. सागर पृथ्वी को गोद में लेके बैठा है ಸಾಗರ ಪೃಥ್ವಿಯನ್ನ ಮಡಿಲಲ್ಲಿ ತಗೊಂಡು ಕುತ್ಕೊಂಡಿದೆನಾ या पृथ्वी सागर को गोद में लेके बैठी है? ಅಥವಾ ಪೃಥ್ವಿ ಸಾಗರವನ್ನ ಮಡಿಲಲ್ಲಿ ತಗೊಂಡು ಕುತ್ಕೊಂಡಿದೆನಾ? कौन रचयिता हुआ? ಸಾಗರನೇ ಮಡಿಲಲ್ಲಿ ಕುತ್ಕೊಂಡು ತಗೊಂಡಿದೆ ಅಲ್ವಾ ಪೃಥ್ವಿಯನ್ನ. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಮತ್ತೆ ರಚಯಿತ ಯಾರಾದ್ರು? सागर रचयिता हुआ। ಸಾಗರನೇ ರಚಯಿತ ಆದ್ರು. जो प्रवेश करने वाला ज्ञान सूर्य आत्मा है ಯಾರು ಪ್ರವೇಶ ಮಾಡುವಂತ ಜ್ಞಾನ ಸೂರ್ಯ ಆತ್ಮ ಆಗಿದ್ದಾರೆ, वो तो अलग है। ಅವರಂತೂ ಬೇರೆ ಆಗಿದ್ದಾರೆ. जो ज्ञान का प्रकाश देने वाला है, ಅವರು ಜ್ಞಾನದ ಪ್ರಕಾಶವನ್ನ ಕೊಡುವಂತವರಾಗಿದ್ದಾರೆ. लेकिन मनुष्य सृष्टि के माई बाप ಆದ್ರೆ ಮನುಷ್ಯ ಸೃಷ್ಟಿಯ ತಂದೆ ತಾಯಿ ज्ञान सागर और धरणी माता है। ಜ್ಞಾನ ಸಾಗರ ಮತ್ತೆ ಧರಣಿ ಮಾತಾ ಆಗಿದ್ದಾರೆ. क्या माताएं कन्याएं क्या है? ಏನಂತ ಹೇಳಿದ್ರು? ಮಾತೆ ಕನ್ಯರು ಏನಾಗಿದ್ದಾರೆ? धरणी। ಧರಣಿ ಆಗಿದ್ದಾರೆ. ज्ञान जल को धारण करने वाली। ಜ್ಞಾನ ಜಲವನ್ನ ಧಾರಣೆ ಮಾಡ್ಕೊಳ್ಳುವಂತವ್ರಾಗಿದ್ದಾರೆ. पुरुषों को तो मुरली में बता दिया, सात दुर्योधन दुशासन। ಪುರುಷರಿಗಂತೂ ಮುರಳಿಯಲ್ಲಿ ಹೇಳ್ಬಿಟ್ಟಿದ್ದಾರೆ ಎಲ್ಲರೂ ದುರ್ಯೋಧನ ದುಶಾಸನರು ಅಂತ. ये ईश्वर के ज्ञान को धारण नहीं करेंगे। ಇವರು ಈಶ್ವರನ ಜ್ಞಾನವನ್ನ ಧಾರಣೆ ಮಾಡ್ಕೊಳ್ಳೋದಿಲ್ಲ. पुरुष चोला ही ऐसा है। ಈ ಪುರುಷನ ಶರೀರನೇ ಈ ರೀತಿ ಇದೆ. कन्याओं माताओं को टाइटल देता है ಕನ್ಯೆ ಮಾತೆಯರಿಗೆ ಟೈಟಲ್ ಅನ್ನ ಕೊಡ್ತಾರೆ, शिव शक्ति। ಶಿವಶಕ್ತಿ ಅಂತ. पांडवों को टाइटल नहीं दिया शिव शक्ता। ಪಾಂಡವರಿಗೆ ಟೈಟಲ್ ಅನ್ನ ಕೊಟ್ಟಿಲ್ಲ ಶಿವಶಕ್ತ ಅಂತ. तुम कन्याएं माताएं शिव शक्ति बन करके स्वर्ग के गेट खोलेंगे। ನೀವು ಕನ್ಯೆ ಮಾತೆಯರು ಶಿವಶಕ್ತಿಯರಾಗ್ಬಿಟ್ಟು ಸ್ವರ್ಗದ ಬಾಗಿಲನ್ನ ತೆಗಿತೀರಾ.
भाई लोगों को नहीं बताया ಅಣ್ಣಂದ್ರಿಗೆ ಮಾತನ್ನ ಹೇಳಿಲ್ಲ. कि वो स्वर्ग के गेट खोलेंगे. ಇವರು ಸ್ವರ್ಗದ ಬಾಗ್ಲನ್ನ ತೆಗಿತಾರೆ ಅಂತ. क्यों? शिव के मंदिर में दिखाया गया है. ಯಾಕೆ? ಶಿವನ ದೇವಸ್ಥಾನದಲ್ಲೂ ಸಹ ತೋರಿಸಿದ್ದಾರೆ. पार्वती का रूप जलाधारी. ಪಾರ್ವತಿಯ ರೂಪವನ್ನ ತೋರಿಸಿದ್ದಾರೆ, ಜಲಧಾರಿ ಅಂತ. ज्ञान जल को धारण करने वाली. ಜ್ಞಾನ ಜಲವನ್ನ ಧಾರಣೆ ಮಾಡ್ಕೊಳ್ಳುವಂತವ್ರು. जलाधारी. ಅದಕ್ಕೆ ಹೇಳಲಾಗುತ್ತೆ ಜಲಧಾರಿ ಅಂತ. ज्ञान जल का आधार लेने वाली. ಜ್ಞಾನ ಜಲದ ಆಧಾರವನ್ನ ತಗೊಳ್ಳುವಂತವ್ರು. मुरली को प्यार तो मुरलीधर भगवान को प्यार. ಮುರಳಿ ಜೊತೆ ಪ್ರೀತಿ ಅಂದ್ರೇನೆ ಮುರಳೀಧರ ಭಗವಂತನ ಜೊತೆನೂ ಪ್ರೀತಿ ಆಗಿದೆ. मुरली को प्यार नहीं. ಮುರಳಿ ಜೊತೆನೆ ಪ್ರೀತಿ ಇಲ್ಲ ಅಂದ್ರೆ तो भगवान को क्या प्यार करेगा? ಮತ್ತೆ ಅವ್ರು ಭಗವಂತನ ಏನ್ ಪ್ರೀತಿ ಮಾಡ್ತಾರೆ? अरे भगवान है क्या चीज? ಭಗವಂತ ಏನಾಗಿದ್ದಾರೆ ವಾಸ್ತವದಲ್ಲಿ? भगवान तो सत्य का भंडार है. अकूट ಭಗವಂತ ಅಂತೂ ಸತ್ಯದ ಅಕೂಟ ಭಂಡಾರ ಆಗಿದ್ದಾರೆ. ज्ञान का अकूट भंडार है. योग का भंडार है. ಜ್ಞಾನದ ಅಕೂಟ ಭಂಡಾರ ಆಗಿದ್ದಾರೆ, ಯೋಗದ ಅಕೂಟ ಭಂಡಾರ ಆಗಿದ್ದಾರೆ. जो कभी खूटता ही नहीं. ಅದು ಯಾವತ್ತೂ ನಷ್ಟ ಆಗೋದಿಲ್ಲ, ಕಡಿಮೆ ಆಗೋದಿಲ್ಲ. गायन है पूर्णमिदं पूर्णमदः पूर्णात् पूर्णं यदुच्यते पूर्णस्य पूर्णमादाय पूर्णमेवावशिष्यते. ಅದಕ್ಕೋಸ್ಕರ ಬಾಬಾ ಹೇಳ್ತಾ ಇದ್ದಾರೆ, ಗಾಯನನೂ ಸಹ ಇದೆ. ಏನಂತ ಅವರಿಗೋಸ್ಕರ? ಪೂರ್ಣಮಿದ ಪೂರ್ಣಮದ ಪೂರ್ಣಾತ್ ಪೂರ್ಣ ಮುದಿಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. उसमें से पूरा ज्ञान ले ले तो भी क्या बचेगा? ಅದರಿಂದ ಪೂರ್ತಿ ಜ್ಞಾನವನ್ನ ತಗೊಂಡ್ಬಿಡಿ, ಆದ್ರೂ ಸಹ ಅದರಲ್ಲಿ ಏನು ಉಳಿಯುತ್ತೆ? पूर्ण ही बचता है. ಪೂರ್ತಿನೇ ಉಳಿಯುತ್ತೆ. वो कभी खूटता ही नहीं. ಅದು ಯಾವತ್ತೂ ಕಡಿಮೆ ಆಗೋದೇ ಇಲ್ಲ. उसको कहते हैं शिव. ಅವರಿಗೆ ಹೇಳಲಾಗುತ್ತೆ ಶಿವ ಅಂತ. ज्ञान का अकूट भंडार है. ಅವರು ಜ್ಞಾನದ ಅಕೂಟ ಭಂಡಾರ ಆಗಿದ್ದಾರೆ. वो है भगवान. ಅವರೇ ಆಗಿದ್ದಾರೆ ಭಗವಂತ. कोई देहधारी भगवान नहीं हो सकता. ಯಾವುದೇ ದೇಹಧಾರಿ ಭಗವಂತ ಆಗ್ಲಿಕ್ಕೆ ಸಾಧ್ಯ ಇಲ್ಲ. अरे शंकर भी देहधारी दिखाया जाता है, मूर्ति बनती है. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಅರೆ ಶಂಕರನು ಸಹ ದೇಹಧಾರಿ ಅಂತ ತೋರಿಸಲಾಗುತ್ತೆ, ಅವ್ರದ್ದು ಸಹ ಮೂರ್ತಿ ಮಾಡ್ತಾರೆ. मूर्त माने साकार. ಮೂರ್ತಿ ಅಂದ್ರೇನೆ ಸಾಕಾರ. अमूर्त माने निराकार आकार. ಅಮೂರ್ತ ಅಂದ್ರೇನೆ ನಿರಾಕಾರಿ ಅಥವಾ ಆಕಾರಿ. शंकर भी भगवान नहीं है. ಶಂಕರನು ಸಹ ಭಗವಂತ ಆಗಿಲ್ಲ. हाँ, शिव भगवान के साथ उसका नाम जोड़ा जाता है. ಹಾ, ಶಿವ ಯಾರಿದ್ದಾರೆ ಭಗವಂತ, ಅವ್ರ ಜೊತೆ ಅವ್ರ ಹೆಸರನ್ನ ಸೇರಿಸಲಾಗುತ್ತೆ. जैसे यादगार में आज बाप का नाम जोड़ते हैं फर्म में. ಯಾವ ತರ ನೆನಪಾರ್ಥದಲ್ಲಿ ಇವಾಗ ಜೊತೆಯಲ್ಲಿ ತಂದೆಯ ನಾಮ ಹೆಸರನ್ನ ಸೇರಿಸಲಾಗುತ್ತೆ. दुकान में, कारखाने में एंड सन्स कंपनी. ಅಂಗಡಿಗಳಲ್ಲಿ, ಮಾರ್ಕೆಟಲ್ಲಿ ಎಲ್ಲ ಅದರಲ್ಲಿ ಏನು ಬರೀತಾರೆ? ಅವ್ರ ತಂದೆ ಹೆಸರು ಬರೀತಾರೆ, ಮತ್ತೆ ಕೆಳಗಡೆ ಏನು ಬರೀತಾರೆ? ಆ್ಯಂಡ್ ಸನ್ಸ್ ಕಂಪನಿ ಅಂತ ಬರೀತಾರೆ. बच्चों का नाम देते हैं, ಮಕ್ಕಳ ಹೆಸರನ್ನ ಕೊಡ್ತಾರಾ? बाप का नाम देते हैं. ತಂದೆ ಹೆಸರನ್ನ ಕೊಡ್ತಾರೆ. तो ऐसे ही ಮತ್ತೆ ಅದೇ ರೀತಿ शिव बाप है जिसके हाथ में अभी ब्राह्मणों की दुनिया की सारी डोरी है. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಅದೇ ರೀತಿ ಶಿವ ತಂದೆ ಇದ್ದಾರೆ, ಅವ್ರ ಕೈಯಲ್ಲಿ ಇವಾಗ ಬ್ರಾಹ್ಮಣರ ಪ್ರಪಂಚದ ಎಲ್ಲ ಕಂಟ್ರೋಲಿಂಗ್ ಅವ್ರ ಕೈಯಲ್ಲೇ ಇದೆ. हम सब गुड्डे गुड़ियां हैं. ನಾವೆಲ್ಲರೂ ಗೊಂಬೆಗಳಾಗಿದ್ದೀವಿ. गुड़ियों का खेल देखा है? ಗೊಂಬೆಗಳ ಆಟವನ್ನ ನೋಡಿದ್ದೀರಾ? डॉल्स म्यूजियम. ಡಾಲ್ಸ್ ಮ್ಯೂಸಿಯಂನಲ್ಲಿ दिल्ली में यादगार बनी हुई है. ದಿಲ್ಲಿಯಲ್ಲಿ ಒಂದು ನೆನಪಾರ್ಥವನ್ನ ಮಾಡಿದ್ದಾರೆ. पर्दे के पीछे बैठ करके दोनों हाथों में बंधी होती हैं डोरियां, नीचे भी ऊपर भी, और वो गुड़ियां नाचती रहती है, बोलती रहती है.
ಅದಕ್ಕೆ ಬಾಬಾ ಹೇಳ್ತಿದ್ದಾರೆ ಅಲ್ಲಿ ಡಾಲ್ಸ್ ಮ್ಯೂಸಿಯಂನಲ್ಲಿ ತೋರಿಸ್ತಾರೆ ಏನು ಯಾವ ರೀತಿ ಇರುತ್ತೆ. ಕರ್ಟನಿನ ಹಿಂದ್ಗಡೆ ಡೈರೆಕ್ಟರ್ ಕುತ್ಕೊಂಡ್ಬಿಡ್ತಾರೆ, ಕುತ್ಕೊಂಡು ಬೆರಳುಗಳಲ್ಲೆಲ್ಲ ದಾರವನ್ನು ಕಟ್ಕೊಂಡ್ಬಿಡ್ತಾರೆ, ಕೆಳಗಡೆ ಮೇಲಿಂದ ಬೆರಳನ್ನು ಅಲ್ಲಾಡಿಸ್ತಾ ಇರ್ತಾರೆ, ಹಗ್ಗವನ್ನು ಅವ್ರ ಕೆಳಗಡೆ ಗೊಂಬೆಗಳೆಲ್ಲ ಡ್ಯಾನ್ಸ್ ಮಾಡ್ತಾ ಇರುತ್ತೆ ಅಂತ. हम सबकी डोरी उसके हाथ में है. ನಮ್ಮ ಎಲ್ಲರ ಕಂಟ್ರೋಲಿಂಗ್ ಅವ್ರ ಕೈಯಲ್ಲೇ ಇದೆ. जो अभी ज्ञान गर्भ में गुप्त है, ಯಾರು ಇವಾಗ ಜ್ಞಾನ ಗರ್ಭದಲ್ಲಿ ಗುಪ್ತ ಆಗಿದ್ದಾರೆ, अभी प्रत्यक्षता का समय आ गया. ಇವಾಗ ಪ್ರತ್ಯಕ್ಷತೆಯ ಸಮಯ ಬಂದ್ಬಿಟ್ಟಿದೆ. अभी भी 500 करोड़ सृष्टि में कोई ने भी सत्य रूप सच्चाई में नहीं पहचाना. ಈ 500 ಕೋಟಿ ಪ್ರಪಂಚದಲ್ಲಿ ಇಲ್ಲಿವರೆಗೂ ಸಹ ಯಾರು ಸತ್ಯತೆಯಿಂದ ಭಗವಂತನ ಗುರುತಿಸ್ಕೊಂಡೇ ಇಲ್ಲ. अगर पहचानते भी हैं ಒಂದ್ ವೇಳೆ ಯಾರಾದ್ರೂ ಗುರುತಿಸ್ಕೊಂಡಿದ್ರೇನು ಸಹ तो आज निश्चय बुद्धि और कल अनिश्चय बुद्धि हो जाए. ಇವತ್ತು ನಿಶ್ಚಯ ಬುದ್ಧಿ ಆಗ್ತಾರೆ, ಮತ್ತೆ ನಾಳೆ ಅನಿಶ್ಚಯ ಬುದ್ಧಿ ಆಗ್ಬಿಡ್ತಾರೆ. अरे अभी फाइनल पेपर माया का हुआ ही कहाँ है. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಅರೆ ಇವಾಗ ಮಾಯೆ ಫೈನಲ್ ಪೇಪರ್ ಆಗಿದೆ, ಎಲ್ಲಿ ಆಗೇ ಇಲ್ಲ ಇನ್ನು. माया के लिए तो अव्यक्त वाणी में बोल दिया. ಮಾಯೆಗೋಸ್ಕರ ಅಂತೂ ಅವ್ಯಕ್ತವಾಣಿಯಲ್ಲೂ ಸಹ ಹೇಳ್ಬಿಟ್ಟಿದ್ದಾರೆ. अभी तुम बच्चों के योग बल से माया तंग आ गई है. ಇವಾಗ ನೀವು ಮಕ್ಕಳ ಯೋಗ ಬಲದಿಂದ ಮಾಯೆ ಸುಸ್ತಾಗ್ಬಿಟ್ಟಿದೆ, कामा में चली गई. ಕಾಮದಲ್ಲಿ ಹೊರಟೋಗ್ಬಿಟ್ಟಿದ್ದಾರೆ. माया बेटी हार गई. ಮಾಯಾ ಮಗಳು ಯಾರಿದ್ದಾರೆ ಅವರು ಸೋತೋಗ್ಬಿಟ್ಟಿದ್ದಾರೆ. सूक्ष्म शरीर धारण कर लिया. ಸೂಕ್ಷ್ಮ ಶರೀರವನ್ನ ಧಾರಣೆ ಮಾಡ್ಕೊಂಡ್ಬಿಟ್ಟಿದ್ದಾರೆ. सूक्ष्म शरीर ज्यादा पावरफुल होता है या स्थूल शरीर ज्यादा पावरफुल होता है. ಅದಕ್ಕೆ ಬಾಬಾ ಕೇಳ್ತಾ ಇದ್ದಾರೆ, ಸೂಕ್ಷ್ಮ ಶರೀರ ಜಾಸ್ತಿ ಪವರ್ಫುಲ್ ಆಗಿರುತ್ತಾ ಅಥವಾ ಸ್ಥೂಲ ಶರೀರ ಜಾಸ್ತಿ ಪವರ್ಫುಲ್ ಆಗಿರುತ್ತಾ? जो चीज जितनी सूक्ष्म बनेगी ಯಾವ ವಸ್ತು ಎಷ್ಟು ಜಾಸ್ತಿ ಸೂಕ್ಷ್ಮ ಆಗುತ್ತೆ उतनी जास्ती पावरफुल. ಅದು ಅಷ್ಟೇ ಜಾಸ್ತಿ ಪವರ್ಫುಲ್ ಆಗುತ್ತೆ. वो माया बेटी अब सूक्ष्म शरीरधारी बन गई. ಆ ಮಾಯಾ ಮಗಳು ಯಾರಿದ್ದಾರೆ ಇವಾಗ ಅವರು ಸೂಕ್ಷ್ಮ ಶರೀರಧಾರಿ ಆಗ್ಬಿಟ್ಟಿದ್ದಾರೆ. और बोला माया ने प्रकृति से हाथ मिला लिया. ಮತ್ತೆ ಇನ್ನೊಂದು ಮಾತು ಹೇಳಿದ್ದಾರೆ, ಏನಂತ, ಮಾಯೆ ಪ್ರಕೃತಿ ಜೊತೆ ಕೈ ಸೇರಿಸ್ಕೊಂಡ್ಬಿಟ್ಟಿದೆ ಅಂತ. किससे? माने प्रकृष्ट. ಯಾರ ಜೊತೆ? ಪ್ರಕೃತಿ ಜೊತೆ. ಅಂದ್ರೇನೆ ಪ್ರಕಷ್ಟ, कृति माने रचना. ಕೃತಿ ಅಂದ್ರೆ ರಚನೆ. भगवान बाप की प्रकृष्ट रचना. ಭಗವಂತ ತಂದೆಯ ಪ್ರಕಷ್ಟ ರಚನೆ ಆಗಿದೆ. कौन है? जगदम्बा. ಯಾರಾಗಿದ್ದಾರೆ? ಜಗದಂಬ ಆಗಿದ್ದಾರೆ. आत्मिक रूप में भी जगदम्बा का पार्ट बजाने वाली. ಆತ್ಮಿಕ ರೂಪದಲ್ಲೂ ಜಗದಂಬನ ಪಾತ್ರ ಮಾಡುವಂತವರಾಗಿದ್ದಾರೆ. और दैहिक रूप में भी जगदम्बा का पार्ट बजाने वाली. ಮತ್ತೆ ದೈಹಿಕ ರೂಪದಲ್ಲೂ ಜಗದಂಬನ ಪಾತ್ರ ಮಾಡುವಂತವರಾಗಿದ್ದಾರೆ. देह और आत्मा दोनों के बीच में विनाशकारी कौन? ದೇಹ ಮತ್ತೆ ಆತ್ಮ ಇಬ್ಬರ ಮಧ್ಯದಲ್ಲೂ ವಿನಾಶಕಾರಿ ಯಾರಾಗಿದ್ದಾರೆ? देह विनाशकारी, 5 तत्व विनाशकारी. ದೇಹ ವಿನಾಶಕಾರಿ ಆಗಿದೆ. ದೇಹದ 5 ತತ್ವಗಳು ವಿನಾಶಕಾರಿ ಆಗಿದೆ. पृथ्वी, जल, वायु, अग्नि, आकाश. पृथ्वी, जल, वायु, अग्नि, आकाश. ये पृथ्वी भूकंप लाएगी. ಈ ಪೃಥ್ವಿ ಭೂಕಂಪವನ್ನ ತರುತ್ತೆ. ये पृथ्वी माता है. ಇದು ಪೃಥ್ವಿ ಮಾತಾ ಆಗಿದ್ದಾರೆ. पृथिव्यात. पृथिव्यात माने विस्तार को पाती है. ಪೃಥ್ವ್ಯಾತ್ ಅಂದ್ರೆ ಅದು ವಿಸ್ತಾರವನ್ನ ಪಡಿತಾ ಹೋಗುತ್ತೆ. जैसे दुनिया की सब माताएं. ಯಾವ ರೀತಿ ಪ್ರಪಂಚದಲ್ಲಿರುವಂತ ಎಲ್ಲ ಮಾತೆಯರು कन्या होती है तो पतली पतली चुपट्टी सी लंबी लंबी. ಕನ್ಯಾ ಯಾವಾಗ ಆಗಿರ್ತಾರೆ ಅವಾಗ ತೆಳ್ಳಗಿರ್ತಾರೆ, ಉದ್ದ ಇರ್ತಾರೆ, ಸಣ್ಣಗಿರ್ತಾರೆ. जब माता बनती है तो कमर यूं चौड़ी होने लगती है. ಯಾವಾಗ ಮಾತಾ ಆಗ್ತಾರೆ ಅವರು ಅವಾಗ ಸೊಂಟ ಈ ತರ ಅಗಲ ಆಗ್ತಾ ಹೋಗುತ್ತೆ. विस्तार को पाती है कि नहीं? ವಿಸ್ತಾರವನ್ನ ಪಡಿತಾರೋ ಇಲ್ವೋ? तो भगवान बाप भी कहते हैं ಅದೇ ತರ ಭಗವಂತ ತಂದೆನೂ ಸಹ ಹೇಳ್ತಾರೆ,
मैं इस सृष्टि पर जब आता हूँ ನಾನು ಈ ಸೃಷ್ಟಿಯಲ್ಲಿ ಯಾವಾಗ ಬರ್ತೀನಿ तो माता पिता का पाठ बजाता हूँ। ಅವಾಗ ನಾನು ತಂದೆ ತಾಯಿಯ ಪಾತ್ರವನ್ನು ಮಾಡ್ತೀನಿ. त्वमेव माता च पिता त्वमेव। ತ್ವಮೇವ ಮಾತಾ ಚ ಪಿತಾ ತ್ವಮೇವ. तू ही मेरी माता, तू ही मेरा पिता। ನೀವೇ ನಮಗೆ ತಂದೆನೂ ಆಗಿದ್ದೀರಾ, ನೀವೇ ನಮಗೆ ತಾಯಿನೂ ಆಗಿದ್ದೀರಾ. आधी नारी आधा पुरुष आधा नारी सर। ಅರ್ಧ ನಾರಿ ಆಗಿರ್ತಾರೆ, ಅರ್ಧ ನರ ಆಗಿರ್ತಾರೆ. ಅವರಿಗೆ ಹೇಳಲಾಗುತ್ತೆ ಅರ್ಧ ನಾರೀಶ್ವರ ಅಂತ. वो सहनशीलता का आधार ब्रह्मा माता, ಆ ಸಹನಶೀಲತೆಯ ಭಂಡಾರ ಆಗಿದ್ದಾರೆ ಬ್ರಹ್ಮ ತಾಯಿ. जगदम्बा में प्रवेश करके ಜಗದಂಬನಲ್ಲಿ ಪ್ರವೇಶ ಮಾಡಿಬಿಟ್ಟು महाकाली का पाठ बजाता है। ಮಹಾಕಾಲಿಯ ಪಾತ್ರವನ್ನ ಮಾಡ್ತಾರೆ. किनके प्रति? ಯಾರ ಪ್ರತಿ? उन आत्माओं के प्रति जिन्होंने ಆ ಆತ್ಮಗಳಿಗೋಸ್ಕರ ಆಗಿದೆ. ಯಾರು? ब्रह्मा का नाम बदनाम किया, ಬ್ರಹ್ಮನ ಹೆಸರನ್ನೇ ಕೆಡಿಸ್ಬಿಟ್ಟಿದ್ದಾರೆ. उल्टे कर्म करके ಉಲ್ಟಾ ಕರ್ಮವನ್ನ ಮಾಡಿಬಿಟ್ಟು मूर्तियां गायब हो गई, ಮೂರ್ತಿಗಳೇ ಗಾಯಬಾಗೋಗ್ಬಿಟ್ಟಿದೆ. मंदिर नहीं बने, ದೇವಸ್ಥಾನಗಳು ಆಗಲಿಲ್ಲ. यादगार गायब कर दी। ಅವರ ನೆನಪಾರ್ಥನೆ ಕಳೆದ್ಬಿಟ್ಟಿದ್ದಾರೆ. वो ब्रह्मा वाली आत्मा ಆ ಬ್ರಹ್ಮನ ಆತ್ಮ जो सहन शक्ति का आधार बनती है, ಯಾರು ಸಹನ ಶಕ್ತಿಯ ಭಂಡಾರ ಆಗ್ತಾರೆ, खजाना, ಖಜಾನೆ ಆಗ್ತಾರೆ, सब शक्तियों का गुणराज धारण करने वाली, ಎಲ್ಲ ಶಕ್ತಿಗಳ ಗುಣರಾಜ ಯಾರಿದ್ದಾರೆ ಅವರನ್ನ ಧಾರಣೆ ಮಾಡ್ಕೊಳೋಂಥವ್ರಾಗಿರ್ತಾರೆ. बच्चों के बीच में रह करके ಮಕ್ಕಳ ಮಧ್ಯದಲ್ಲೂ ಸಹ ಇದ್ಬಿಟ್ಟು बहुत सहन किया। ತುಂಬಾ ಜಾಸ್ತಿ ಸಹನೆ ಮಾಡ್ಕೊಂತಾರೆ. दुनिया की इतनी माताएं, ಪ್ರಪಂಚದಲ್ಲಿರುವಂತ ಇಷ್ಟೊಂದು ಮಾತೆಯರು कोई ने भी हिस्ट्री में इतना सहन नहीं किया होगा ಯಾರು ಹಿಸ್ಟ್ರಿಯಲ್ಲಿ ಇಷ್ಟೊಂದು ಸಹನೆ ಮಾಡ್ಕೊಂಡಿರಲ್ಲ जितना ब्रह्मा ने सहन किया। ಎಷ್ಟು ಬ್ರಹ್ಮ ಸಹನೆ ಮಾಡ್ಕೊಂತಾರೆ. सहन कराया, ಸಹನೆಯನ್ನ ಮಾಡ್ಕೊಂಡ್ರ कराया या किया? ಅಂದ್ರೆ ಸ್ವಯಂ ಸಹನೆ ಮಾಡ್ಕೊಂಡ್ರ ಅಥವಾ ಬೇರೆಯವ್ರಿಗೆ ಮಾಡಿಸಿದ್ರ ಸಹನೆನ? सहन कराया। ಯಾರೋ ಹೇಳಿದ್ರು ಬೇರೆಯವ್ರಿಗೆ ಮಾಡಿಸಿದ್ರು ಸಹನೆಯನ್ನ ಅಂತ. ಅದಕ್ಕೆ ಬಾಬಾ ಹೇಳ್ತಿದಾರೆ ಅಚ್ಚಾ ಸಹನೆ ಮಾಡಿಸ್ತಾರ? ब्रह्मा ने सहन किया। ಅವರು ಸ್ವಯಂ ಸಹನೆ ಮಾಡ್ಕೊಂತಾರೆ. कोई बच्चा ये नहीं कहेगा, ಯಾವುದೇ ಮಕ್ಕಳೇ ಆಗ್ಲಿ ಯಾರು ಈ ರೀತಿ ಹೇಳೋದಿಲ್ಲ. बीके में कोई नहीं कहेगा, पीबीके में कोई नहीं कहेगा। ಬಿಕೆಯಲ್ಲೂ ಯಾರು ಹೇಳೋದಿಲ್ಲ, ಪಿಬಿಕೆಯಲ್ಲೂ ಯಾರು ಹೇಳೋದಿಲ್ಲ. क्या कि ब्रह्मा ने हमको टेढ़ी आंख से भी देखा। ಈ ಬ್ರಹ್ಮ ನಮ್ಗೆ ಒಂದು ತೀರ್ಚ ವಕ್ರ ದೃಷ್ಟಿಯಿಂದ ನೋಡಿದ್ರು ಅಂತಾನು ಯಾರು ಹೇಳಲ್ಲ. कुछ कड़ुआ वचन बोला, ಏನಾದ್ರೂ ಕಹಿಯಾಗಿರುವಂತ ಮಾತನ್ನ ಮಾತಾಡಿದ್ದಾರೆ. सभी बच्चे प्रशंसा करते हैं, ಎಲ್ಲ ಮಕ್ಕಳು ಸಹ ಅವ್ರ ಮಹಿಮೆಯನ್ನ ಮಾಡ್ತಾರೆ. लेकिन क्या ये गारंटी है ಆದ್ರೆ ಏನಿದು ಗ್ಯಾರಂಟಿ ಆಗಿದೆನಾ? कि बच्चों ने ब्रह्मा को दुख नहीं दिया होगा? ಅದಕ್ಕೆ ಬಾಬಾ ಹೇಳ್ತಿದ್ದಾರೆ ಮಕ್ಕಳು ಬ್ರಹ್ಮನ್ಗೆ ದುಃಖ ಕೊಟ್ಟಿಲ್ವಾ ಹಾಗಾದ್ರೆ? है दुख देने का पार्ट नहीं बजाया होगा? ದುಃಖ ಕೊಡುವಂತ ಪಾತ್ರವನ್ನ ಮಾಡಿಲ್ವಾ? अरे ऐसा ऐसा दुख देने का पार्ट बजाया ಅದಕ್ಕೆ ಬಾಬಾ ಹೇಳ್ತಿದ್ದಾರೆ ಅರೆ ಈ ರೀತಿ ದುಃಖ ಕೊಡುವಂತ ಪಾತ್ರವನ್ನ ಮಾಡಿದ್ದಾರೆ. जो शास्त्रों में गायन है कि एक बहेलिये ने उनके बुद्ध रूपी पाँव में ऐसा घाव किया कि बेचारे शरीर ही छोड़ गए। ಅದಕ್ಕೆ ಬಾಬಾ ಹೇಳ್ತಿದ್ದಾರೆ ಆ ಥರ ಅವರಿಗೆ ತೊಂದರೆ ದುಃಖವನ್ನ ಕೊಡ್ತಾರೆ. ಅದಕ್ಕೋಸ್ಕರ ಶಾಸ್ತ್ರಗಳಲ್ಲೂ ಸಹ ಗಾಯನ ಇದೆ. ಏನಂತ, ಒಬ್ಬ ಬೇಟೆಗಾರ ಇದ್ದ, ಅವನು ಆ ರೀತಿ ಬುದ್ಧಿರೂಪಿ ಕಾಲಲ್ಲಿ ಇವರು ಕಾಲಲ್ಲಿ ಆ ಥರ ಬಾಣವನ್ನು ಹೊಡಿತಾರೆ ಕಿ ಅವರು ಪ್ರಾಣವನ್ನೇ ತ್ಯಾಗ ಮಾಡಿಬಿಡ್ತಾರೆ ಅಂತ कृष्ण ಕೃಷ್ಣಂದು ಅಂತ ತೋರಿಸ್ತಾರೆ ಶಾಸ್ತ್ರಗಳಲ್ಲಿ. कहाँ का गायन है? ಮತ್ತೆ ಇದು ಎಲ್ಲಿಯ ಗಾಯನೆ ಆಗಿದೆ? संगम युग का गायन है। ಸಂಗಮ ಯುಗದ್ದೇ ಗಾಯನೆ ಆಗಿದೆ. वो ही ब्रह्मा वाली आत्मा ಅದೇ ಬ್ರಹ್ಮನ ಆತ್ಮ
जिसने अंतिम जन्म संगम युग में इतना सहन किया बच्चों को, ಯಾರು ಅಂತಿಮ ಜನ್ಮದಲ್ಲಿ ಸಂಗಮ ಯುಗದಲ್ಲಿ ಮಕ್ಕಳನ್ನ ಇಷ್ಟು ಜಾಸ್ತಿ ಸಹನೆ ಮಾಡ್ಕೊತಾರೆ, बच्चों के व्यवहार को, वाचा को, ಮಕ್ಕಳ ವ್ಯವಹಾರವನ್ನ, ವಾಣಿಯನ್ನ, वाइब्रेशन को, ಅವರ ವೈಬ್ರೇಷನ್ ಅನ್ನ, तो उसका हिसाब किताब कब पूरा होगा? सतयुग में। ಮತ್ತೆ ಅವ್ರ ಲೆಕ್ಕಾಚಾರ ಯಾವಾಗ ಪೂರ್ತಿ ಆಗುತ್ತೆ? ಸತ್ಯುಗದಲ್ಲ. कहाँ पूरा होगा? ಎಲ್ಲಿ ಪೂರ್ತಿ ಆಗುತ್ತೆ? संगम युग में भी हिसाब किताब पूरा करती है वो है। ಆ ಆತ್ಮ ಸಂಗಮ ಯುಗದಲ್ಲೇ ಆ ಲೆಕ್ಕಾಚಾರವನ್ನ ಪೂರ್ತಿ ಮಾಡ್ಕೊಂತಾರೆ. उसको दिखाते हैं धर्म का राजा धर्मराज। ಅವ್ರನ್ನ ತೋರಿಸ್ತಾರೆ, ಏನಂತ? ಧರ್ಮದ ರಾಜ ಆಗಿದ್ದಾರೆ, ಧರ್ಮರಾಜ ಅಂತ ತೋರಿಸ್ತಾರೆ. युद्ध में स्थिर रहने वाला, ಯುದ್ಧದಲ್ಲಿ ಸ್ಥಿರ ಇರುವಂತವ್ರು. देहं वा पातयामि कार्यं वा साधयामि। ದೇಹಂ ವಾ ಪಾತಿಯಾಮಿ ಕಾರ್ಯಂ ವಾ ಸಾಧಿಯಾಮಿ. देह भले छूट जाए तो भी ब्रह्म राक्षस बन करके ಭಲೆ ಅವ್ರ ದೇಹ ಹೊರಟೋಗ್ಬಿಡ್ಲಿ, ಆದ್ರೂ ಸಹ ಅವರು ಬ್ರಹ್ಮ ರಾಕ್ಷಸ ಆಗ್ಬಿಟ್ಟು क्या करेगा? काम पूरा करेगा। ಕಾರ್ಯವನ್ನ ಪೂರ್ತಿ ಮಾಡ್ತಾರೆ. तो हिसाब किताब किससे लेगा? ಮತ್ತೆ ಅವರು ಲೆಕ್ಕಾಚಾರವನ್ನ ಯಾರಿಂದ ತಗೊಂತಾರೆ? धर्मराज बन करके ಧರ್ಮರಾಜ ಆಗ್ಬಿಟ್ಟು ಯಾರಿಂದ ಲೆಕ್ಕಾಚಾರ ತಗೊಂತಾರೆ? है जिन्होंने ब्रह्मा को दुख दिया, ಯಾರು ಬ್ರಹ್ಮನಿಗೆ ದುಃಖವನ್ನ ಕೊಟ್ಟಿದ್ದಾರೆ, दुख में दुखी होकर के प्राण ही छूट गए, ದುಃಖದಲ್ಲಿ ದುಃಖಿ ಆಗ್ಬಿಟ್ಟು ಪ್ರಾಣನೇ ಹೊರಟೋಗ್ಬಿಡುತ್ತೆ, हार्ट फेल हो गया। ಹಾರ್ಟ್ ಫೇಲೇ ಆಗ್ಬಿಡುತ್ತೆ. ऐसे बच्चों से हिसाब किताब नहीं लेगा। ಈ ತರ ಮಕ್ಕಳ ಜೊತೆ ಲೆಕ್ಕಾಚಾರವನ್ನ ತಗೊಳ್ಳೋದಿಲ್ವಾ? धर्मराज की कड़ी सजाएं गाई हुई है। ಧರ್ಮರಾಜನ ಶಿಕ್ಷೆಗಳು ತುಂಬಾ ಕಠಿಣವಾಗಿರುವಂತ ಶಿಕ್ಷೆ ಅಂತ ಗಾಯನ ಇದೆ. हड्डी हड्डी तोड़ दूंगा, ಮೂಳೆ ಮೂಳೆನೂ ಸಹ ಮುರಿದು ಬಿಡ್ತೀನಿ, खाल उधेड़ दूंगा। ಚರ್ಮವನ್ನೇ ಸುಲ್ದು ಬಿಡ್ತೀನಿ. धर्मराज के रूप में ಧರ್ಮರಾಜನ ರೂಪದಲ್ಲಿ. मेरा राइट हैंड मेरा लेफ्ट हैंड धर्मराज है। ನನ್ನ ರೈಟ್ ಹ್ಯಾಂಡ್ ಆಗಲಿ ನನ್ನ ಲೆಫ್ಟ್ ಹ್ಯಾಂಡ್ ಆಗಲಿ ಅವರು ಧರ್ಮರಾಜ ಆಗಿದ್ದಾರೆ. धर्म का राजा है, धारणाओं का राजा। ಧರ್ಮರಾಜ ಆಗಿದ್ದಾರೆ ಅಂದ್ರೆ ಧಾರಣೆಗಳ ರಾಜ ಆಗಿದ್ದಾರೆ. अव्वल नंबर धारण करने वाला धारणा कौन सी की? ಮೊದಲನೇ ನಂಬರ್ ಧಾರಣೆ ಮಾಡುವಂತ ಧಾರಣೆಯನ್ನ ಏನ್ ಮಾಡಿದ್ದಾರೆ ಅವರು? सहन शक्ति को धारण किया। ಸಹನ ಶಕ್ತಿಯನ್ನ ಧಾರಣೆ ಮಾಡ್ಕೊಂಡಿದ್ದಾರೆ. ये पार्ट है। ಇದು ಸಹ ಪಾತ್ರ ಆಗಿದೆ. सतो प्रधान स्टेज में सत्य पार्ट, ಸತೋಪ್ರಧಾನ ಸ್ಟೇಜ್ ನಲ್ಲಿ ಸತ್ಯದ ಪಾತ್ರ. फिर वही आत्मा चौथी स्टेज में आती है, तामसी स्टेज में। ಮತ್ತೆ ಅದೇ ಆತ್ಮ ಯಾವಾಗ 4ನೇ ಸ್ಟೇಜ್ ನಲ್ಲಿ ಬರ್ತಾರೆ, ತಮೋಪ್ರಧಾನ ಸ್ಟೇಜ್ ನಲ್ಲಿ ಬರ್ತಾರೆ, तो काले काले धर्मराज का पार्ट, ಅವಾಗ ಕಪ್ಪು ಕಪ್ಪು ಧರ್ಮರಾಜನ ಪಾತ್ರವನ್ನು ಅವರೇ ಮಾಡ್ತಾರೆ. काली काली धाड़ी मूछ वाला, ಕಪ್ಪು ಕಪ್ಪು ಗಡ್ಡ ಮೀಸೆ ಉಳ್ಳುವಂತ ಪಾತ್ರ. काले भैंसे पर सवार, ಅವರು ಕಪ್ಪು ಎಮ್ಮೆ ಮೇಲೆ ಸವಾರಿ ಮಾಡಿ ಬರ್ತಾರೆ. दूध का दूध पानी का पानी करने वाला है। ಹಾಲಿಂದ ಹಾಲು, ನೀರನ್ನ ಮಾಡುವಂತವ್ರಾಗಿದ್ದಾರೆ. किसी को छोड़ने वाला नहीं है। ಅವ್ರು ಯಾರಿಗೂ ಬಿಡುವಂತವ್ರೇ ಆಗಿಲ್ಲ. इसलिए भगवान बाप कहते हैं, ಅದಕ್ಕೋಸ್ಕರ ಭಗವಂತ ತಂದೆ ಹೇಳ್ತಾರೆ, मच्छरों सदृश बना के ले जाऊंगा। ಸೊಳ್ಳೆ ಸದೃಶ್ಯವನ್ನಾಗಿ ಮಾಡಿ ಕರ್ಕೊಂಡು ಹೋಗ್ತೀನಿ ಅಂತ. देह अहंकारियों, देह अहंकार को छोड़ दो। ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಹೇ ದೇಹಂಕಾರಿಗಳೇ, ಈ ದೇಹಂಕಾರವನ್ನ ಬಿಟ್ಬಿಡಿ. जैसे मच्छर में मांस देह का नाम निशान नहीं, ಯಾವ ರೀತಿ ಸೊಳ್ಳೆ ಇರುತ್ತೆ, ಸೊಳ್ಳೆಯ ದೇಹದಲ್ಲಿ ಮಾಂಸದ ಹೆಸರು ಗುರುತು ಸಹ ಇರೋದಿಲ್ಲ. थोड़ा सा बैठ जाता है, पट से मार देते हैं, ಸ್ವಲ್ಪ ಕುತ್ಕೊಂಡ ತಕ್ಷಣನೇ ಒಡೆದು ಬಿಡ್ತಾರೆ ಅದನ್ನ. कोई वैल्यू नहीं। ಅದ್ರದ್ದೇನು ವ್ಯಾಲ್ಯೂನೇ ಇರೋದಿಲ್ಲ. ऐसे वैल्यूलेस बनाकर ले जाऊंगा। ಈ ತರ ವ್ಯಾಲ್ಯೂಲೆಸ್ ಮಾಡಿಬಿಟ್ಟು ಕರ್ಕೊಂಡು ಹೋಗ್ತೀನಿ.
तुम्हारा जो अभी देह अभिमान है ಇವಾಗ ನಿಮ್ದೇನು ದೇಹಾಭಿಮಾನ ಇದೆ वो सारा उड़ जाएगा। ಅದು ಎಲ್ಲ ಆರೋಗ್ಬಿಡುತ್ತೆ. वो सदगुरु का पार्ट है, सख्त पार्ट। ಅವರು ಸದ್ಗುರುವಿನ ಪಾತ್ರ ಆಗಿದೆ, ಅದು ಸತ್ಯ ಪಾತ್ರ ಆಗಿದೆ. वो ब्रह्मा वाली आत्मा जगदम्बा में प्रवेश करके महाकाली का पार्ट बजाती है। ಆ ಬ್ರಹ್ಮನ ಆತ್ಮ ಜಗದಂಬನಲ್ಲಿ ಪ್ರವೇಶ ಮಾಡಿಬಿಟ್ಟು ಮಹಾಕಾಲಿಯ ಪಾತ್ರವನ್ನ ಮಾಡ್ತಾರೆ. जिस ब्रह्मा की दाढ़ी मूछ वाले ब्रह्मा की कोई पूजा नहीं होती, ಆ ಬ್ರಹ್ಮಂದು ಅಂದ್ರೆ ಗಡ್ಡ ಮೀಸೆ ಇರುವಂತ ಬ್ರಹ್ಮಂದು ಏನು ಪೂಜೆನೇ ನಡೆಯೋದಿಲ್ಲ. वही ब्रह्मा वाली आत्मा ಅದೇ ಬ್ರಹ್ಮನ ಆತ್ಮ कोई माता के चोले में प्रवेश करके ಯಾವುದೇ ತಾಯಿಯ ಶರೀರದಲ್ಲಿ ಪ್ರವೇಶ ಮಾಡಿಬಿಟ್ಟು माता के रूप में पूजनीय बनती है। ತಾಯಿಯ ರೂಪದಲ್ಲಿ ಅವರು ಪೂಜನೀಯ ಆಗ್ತಾರೆ. ब्रह्मा कहो बड़ी माँ, ಬ್ರಹ್ಮ ಅಂತ ಹೇಳಿ ಅಂದ್ರೆ ದೊಡ್ಡ ತಾಯಿ, जगदम्बा कहो जगत की माँ। ಜಗದಂಬ ಅಂತ ಹೇಳಿ ಜಗತ್ತಿನ ತಾಯಿ. बात तो एक ही है, ಮಾತಂತೂ ಒಂದೇ ಆಗಿದೆ. सारे जगत की माँ है। ಇಡೀ ಜಗತ್ತಿನ ತಾಯಿ ಆಗಿದ್ದಾರೆ. ऐसे नहीं है कि सूर्यवंशियों को ही गोद में पाला है। ಆ ಥರ ಎಲ್ಲ ಸೂರ್ಯವಂಶಿಗಳಿಗೆ ಮಡಿಲಲ್ಲಿ ಪಾಲನೆಯನ್ನ ಕೊಟ್ಟಿದ್ದಾರೆ ಅಂತ. नहीं, चंद्रवंशियों, ಆ ಥರ ಅಲ್ಲ, ಚಂದ್ರವಂಶಿಗಳೇ ಆಗಿರ್ಲಿ, इस्लाम धर्म में कन्वर्ट होने वाले हों, बौद्धि हों, क्रिश्चियन हों, ಇಸ್ಲಾಂ ಧರ್ಮದಲ್ಲೇ ಕನ್ವರ್ಟ್ ಆಗುವಂಥವ್ರು ಆಗಿರ್ಲಿ, ಬೌದ್ಧಿ ಆಗಿರ್ಲಿ, ಕ್ರಿಶ್ಚಿಯನ್ ಆಗಿರ್ಲಿ, कोई भी धर्म की आत्माएं हों, ಯಾವುದೇ ಧರ್ಮದ ಆತ್ಮಗಳೇ ಆಗಿರ್ಲಿ, जो नई सृष्टि की 9 लाख चमकने वाली आत्माएं आत्मिक रूप में, ಯಾರು ಹೊಸ ಸೃಷ್ಟಿಯಲ್ಲಿ ಉಳಿಯುವಂಥ 9 ಲಕ್ಷ ಆತ್ಮಗಳಾಗಿದ್ದಾರೆ, ಆತ್ಮಿಕ ರೂಪದಲ್ಲಿ ಉಳಿಯುವಂಥವ್ರು आसमान के जड़ सितारों के मानिंद गाई जाती हैं। ಆಕಾಶದಲ್ಲಿರುವಂಥ ಜಡ ನಕ್ಷತ್ರಗಳ ಥರ ಅವ್ರದ್ದು ಉದಾಹರಣೆಯನ್ನು ಕೊಡಲಾಗುತ್ತೆ. 9 लाख सितारों के रूप में 9 ಲಕ್ಷ ನಕ್ಷತ್ರಗಳ ರೂಪದಲ್ಲಿ. वो सारी आत्माएं सिंध हैदराबाद में ಆ ಎಲ್ಲ ಆತ್ಮಗಳು ಸಿಂಧ ಹೈದರಾಬಾದ್ನಲ್ಲಿ यज्ञ के आदि में इकट्ठी की गई, ಯಜ್ಞದ ಆರಂಭದಲ್ಲೇ ಒಟ್ಟಿಗೆ ಸೇರಿಸಿದ್ರು ಎಲ್ಲರನ್ನು, ड्रामा प्लान अनुसार। ಡ್ರಾಮಾ ಪ್ಲಾನ್ ಅನುಸಾರವಾಗಿ सभी धर्मों से श्रेष्ठ आत्माओं को इकट्ठा किया गया। ಎಲ್ಲ ಧರ್ಮಗಳಿಂದ ಶ್ರೇಷ್ಠ ಆತ್ಮಗಳನ್ನ ಆರಿಸಿದ್ರು. अखबारों में आवाज निकल गया था वहाँ, ಆ ಸಮಯದಲ್ಲಂತೂ ನ್ಯೂಸ್ ಪೇಪರ್ಗಳಲ್ಲೆಲ್ಲ ಧ್ವನಿ ಹರಡ್ಕೊಂಡ್ಬಿಟ್ಟಿತ್ತು. पूरे सिंध हैदराबाद में लहर फैल गई। ಪೂರ್ತಿ ಸಿಂಧ ಹೈದರಾಬಾದ್ನಲ್ಲೆಲ್ಲ ಆ ಮಾತಿನ ಅಲೆಗಳು ಹರಡ್ಕೊಂಡ್ಬಿಡ್ತು, भगवान आया हुआ है, ಭಗವಂತ ಬಂದಿದ್ದಾರೆ ಅಂತ. भगवान जादूगर बन करके आया हुआ। ಭಗವಂತ ಜಾದೂಗರ ಆಗ್ಬಿಟ್ಟು ಬಂದಿದ್ದಾರೆ. साक्षात्कार का जादू करता है ಸಾಕ್ಷಾತ್ಕಾರದ ಜಾದೂ ಮಾಡ್ತಾರೆ, और फट से आत्मा पहुंच जाती है। ಮತ್ತೆ ತಕ್ಷಣ ಆತ್ಮಗಳಲ್ಲಿ ತಲುಪಿಬಿಡ್ತಾರೆ. वही 9 लाख आत्माएं ಅದೇ 9 ಲಕ್ಷ ಆತ್ಮಗಳು अभी भी षष्ठ रूपी रंगमंच पर ब्राह्मणों के रूप में ಇವಾಗೂ ಸಹ ಸೃಷ್ಟಿರೂಪಿ ರಂಗಮಂಚದಲ್ಲಿ ಬ್ರಾಹ್ಮಣರ ರೂಪದಲ್ಲಿ नई दुनिया की राजधानी संपन्न होने पर ಹೊಸ ಪ್ರಪಂಚದ ರಾಜಧಾನಿ ಸಂಪನ್ನ ಆದಾಗ इकट्ठी हो जाएंगी। ಎಲ್ಲ ಆತ್ಮಗಳು ಒಟ್ಟಿಗೆ ಸೇರ್ಕೊಂಡ್ಬಿಡ್ತಾರೆ. वो योग बल से, कोई देह के भोग बल से, ಕೆಲವರು ಯೋಗ ಬಲದಿಂದ, ಕೆಲವರು ದೇಹದ ಭೋಗ ಬಲದಿಂದ, कोई धर्मराज की सजाओं से सजाएं खा करके, ಕೆಲವರು ಧರ್ಮರಾಜನ ಶಿಕ್ಷೆಯಿಂದ ಶಿಕ್ಷೆಯನ್ನು ಅನುಭವಿಸ್ಬಿಟ್ಟು ब्राह्मण जरूर बनेंगे, ಬ್ರಾಹ್ಮಣರಂತೂ ಖಂಡಿತವಾಗಿ ಆಗ್ತಾರೆ. पवित्र जरूर बनना पड़ेगा। ಪವಿತ್ರರಂತೂ ಖಂಡಿತವಾಗಿ ಆಗ್ಬೇಕಾಗುತ್ತೆ. मन बुद्धि रूपी आत्मा की शक्ति लगा करके ಮನ್ಬುದ್ಧಿ ರೂಪಿ ಆತ್ಮನ ಶಕ್ತಿಯನ್ನ ಹಾಕ್ಬಿಟ್ಟು आत्मिक स्टेज में रह करके ಆತ್ಮಿಕ ಸ್ಟೇಜ್ನಲ್ಲಿ ಇದ್ಬಿಟ್ಟು
सारे संसार की सेवा करके ಇಡೀ ಪ್ರಪಂಚದ ಸೇವೆಯನ್ನು ಮಾಡಿ वाइब्रेशन से ವೈಬ್ರೇಷನ್ನಿನಿಂದ सूर्यवंश में आए, ಸೂರ್ಯವಂಶದಲ್ಲಿ ಬರಲಿ, सारी दुनिया के वाइब्रेशन को कंट्रोल करने वाली आत्माएं हैं। ಇಡೀ ಪ್ರಪಂಚದ ವೈಬ್ರೇಷನ್ ಅನ್ನು ಕಂಟ್ರೋಲ್ ಮಾಡುವಂತ ಆತ್ಮಗಳಾಗಿದ್ದಾರೆ. सूर्यवंशी आत्माएं ಸೂರ್ಯವಂಶಿ ಆತ್ಮಗಳು कैसा वाइब्रेशन कंट्रोल करेंगी? ಯಾವ ರೀತಿ ವೈಬ್ರೇಷನ್ ಅನ್ನು ಕಂಟ್ರೋಲ್ ಮಾಡ್ತಾರೆ? लक्ष्मी नारायण के पुराने चित्र में देखो जो साक्षात्कार से बनाए गए। ಲಕ್ಷ್ಮೀನಾರಾಯಣನ ಹಳೆ ಚಿತ್ರಗಳಲ್ಲಿ ನೋಡಿ, ಯಾವುದು ಸಾಕ್ಷಾತ್ಕಾರದ ಆಧಾರದಿಂದ ತಯಾರು ಮಾಡಿರುವಂತ ಚಿತ್ರ ಆಗಿದೆ. लक्ष्मी नारायण सामने देख रहे हैं ಲಕ್ಷ್ಮೀನಾರಾಯಣರು ಎದುರುಗಡೆನೆ ನೋಡ್ತಾ ಇದ್ದಾರೆ. और उनके बच्चे राधा कृष्ण सतयुग में नीचे खड़े हैं। ಮತ್ತೆ ಅವ್ರ ಮಕ್ಕಳು ರಾಧಾಕೃಷ್ಣರು ಸತ್ಯುಗದಲ್ಲಿ ಕೆಳಗಡೆ ನಿಂತಿದ್ದಾರೆ. वो एक दूसरे को देख रहे हैं। ಅವ್ರು ಒಬ್ರು ಇನ್ನೊಬ್ರನ್ನ ನೋಡ್ತಾ ಇದ್ದಾರೆ. जो मुरली में बोला राधा की दृष्टि कृष्ण में डूबेगी, कृष्ण की दृष्टि राधा में डूबेगी। ಅದಕ್ಕೋಸ್ಕರ ಮುರಳಿಗಳಲ್ಲಿ ಹೇಳಿದ್ದಾರೆ ಏನಂತ, ರಾಧನ ದೃಷ್ಟಿ ಕೃಷ್ಣನಲ್ಲೇ ಮುಳುಗುತ್ತೆ, ಕೃಷ್ಣನ ದೃಷ್ಟಿ ರಾಧನಲ್ಲೇ ಮುಳುಗುತ್ತೆ ಅಂತ. वो सतयुग के आदि से दृष्टि की औलाद पैदा होती है। ಆ ಸತ್ಯುಗದ ಆದಿಯಿಂದ ದೃಷ್ಟಿಯ ಮಕ್ಕಳೇ ಜನ್ಮ ತಗೊಂತಾರೆ. दृष्टि की पावर से ಅಲ್ಲಿ ದೃಷ್ಟಿಯ ಪಾವರ್ ಇರುತ್ತೆ. ज्ञान इंद्रियों में श्रेष्ठ है दृष्टि। ಜ್ಞಾನೇಂದ್ರಿಯಗಳಲ್ಲಿ ಶ್ರೇಷ್ಠ ಆಗಿದೆ ದೃಷ್ಟಿ. दृष्टि की सृष्टि बनती है वहाँ अल- शुरुआत में। ಅಲ್ಲಂತೂ ಆರಂಭದಲ್ಲಿ ದೃಷ್ಟಿಯಿಂದ ಸೃಷ್ಟಿ ಸ್ಥಾಪನೆ ಆಗುತ್ತೆ. लेकिन राधा कृष्ण का जन्म कैसे होता है? ಆದ್ರೆ ರಾಧಾಕೃಷ್ಣನ ಜನ್ಮ ಯಾವ ರೀತಿ ಆಗುತ್ತೆ? किससे होता है? ಕೇಳ್ತಾ ಇದ್ದಾರೆ ಬಾಬಾ, ಯಾರಿಂದ ಆಗುತ್ತೆ? जो ऊपर खड़े हैं लक्ष्मी नारायण, ಯಾರು ಮೇಲ್ ನಿಂತ್ಕೊಂಡಿದ್ದಾರೆ ಲಕ್ಷ್ಮೀನಾರಾಯಣರು, कौन सी दुनिया में खड़े हैं? ಯಾವ ಪ್ರಪಂಚದಲ್ಲಿ ನಿಂತಿದ್ದಾರೆ? चारों तरफ प्रकाश का बल है। ನಾಲ್ಕು ಕಡೆ ಎಲ್ಲ ಪ್ರಕಾಶದ ವಲಯ ಇದೆ. देवताओं को तो सिर्फ मस्तक में प्रकाश का बल दिखाते हैं। ದೇವತೆಗಳಿಗಂತೂ ಕೇವಲ ಮಸ್ತಿಷ್ಕದಲ್ಲೇ ಪ್ರಕಾಶವನ್ನ ತೋರಿಸ್ತಾರೆ. लक्ष्मी नारायण के चित्र में एड़ी से लेकर चोटी तक ಲಕ್ಷ್ಮೀನಾರಾಯಣನ ಚಿತ್ರದಲ್ಲಿ ಕಾಲಿನಿಂದ ತಲೆವರೆಗೂ सारा ही प्रकाश का बल दिखाया। ಪೂರ್ತಿನ ಪ್ರಕಾಶದಲ್ಲೇ ತೋರಿಸಿದ್ದಾರೆ. कौन सी दुनिया में है? ಮತ್ತೆ ಅವ್ರು ಯಾವ ಪ್ರಪಂಚದಲ್ಲಿದ್ದಾರೆ? नाम ही है नारायण। ಅವ್ರದಂತೂ ಹೆಸರೇ ಆಗಿದೆ ನಾರಾಯಣ. नार माने ज्ञान जल, ನಾರ ಅಂದ್ರೆ ಜ್ಞಾನ ಜಲ, आयन माने घर। ಆಯನ ಅಂದ್ರೆ ಮನೆ. कहाँ रहने वाले हैं? ಅವರು ಎಲ್ಲಿರುವಂತವ್ರಾಗಿದ್ದಾರೆ? ज्ञान जल की दुनिया में रहने वाले। ಜ್ಞಾನ ಜಲದ ಪ್ರಪಂಚದಲ್ಲಿ ಇರುವಂತವ್ರಾಗಿದ್ದಾರೆ. आज भी क्षीर सागर में नारायण को दिखाते, ಇವಾಗೂ ಸಹ ಕ್ಷೀರಸಾಗರದಲ್ಲಿ ನಾರಾಯಣನ ತೋರಿಸ್ತಾರೆ. यादगार है। ಅದು ಸಹ ನೆನಪಾರ್ಥ ಆಗಿದೆ. भक्तों ने स्थूल जल उठाई लिया है। ಭಕ್ತರಂತೂ ಸ್ಥೂಲ ಜಲವನ್ನ ತಗೊಂಡ್ಬಿಟ್ಟಿದ್ದಾರೆ. है ज्ञान जल की बात। ಅದಂತೂ ಇಲ್ಲಿ ಜ್ಞಾನ ಜಲದ ಮಾತಾಗಿದೆ. तो वो वाइब्रेशन से दुनिया को चेंज करेंगे। ಮತ್ತೆ ಅವರು ವೈಬ್ರೇಷನ್ನಿನಿಂದ ಪ್ರಪಂಚವನ್ನ ಚೇಂಜ್ ಮಾಡ್ತಾರೆ. क्या कहा? ಏನಂತ ಹೇಳಿದ್ರು? जो ज्ञान से परिवर्तन नहीं होते, ಯಾರು ಜ್ಞಾನದಿಂದ ಪರಿವರ್ತನೆ ಆಗೋದಿಲ್ಲ, जैसे जानवर बुद्धि, ಯಾವ ತರ ಪ್ರಾಣಿಗಳ ತರ ಬುದ್ಧಿ ಉಳ್ಳಂತವ್ರಾಗಿದ್ದಾರೆ. भगवान के मुख से सुनाए हुए ज्ञान को महत्व नहीं देते। ಭಗವಂತನ ಮುಖದಿಂದ ಹೇಳಿರುವಂತ ಜ್ಞಾನಕ್ಕೆ ಮಹತ್ವವನ್ನ ಕೊಡಲ್ಲ. देहधारी की बातों में उलझ जाते हैं। ಅವರು ದೇಹದಾರಿಗಳ ಮಾತಿನಲ್ಲೇ ಸಿಕ್ಕಾಕೊಂಡ್ಬಿಡ್ತಾರೆ. देहधारी गुरुओं को ದೇಹದಾರಿ ಗುರುಗಳನ್ನ गुरु मान लेते हैं, ಗುರು ಅಂತ ತಿಳ್ಕೊಂಡ್ಬಿಡ್ತಾರೆ. सदगति करने वाला। ಸದ್ಗತಿ ಮಾಡುವಂತ ಗುರು ಆಗಿದ್ದಾರೆ ಅಂತ ತಿಳ್ಕೊಂತಾರೆ. उछल्ले बन जाते हैं। ಉಚ್ಚಲ್ಲೆ ಆಗೋಗ್ತಾರೆ ಅಂದ್ರೆ ಬೇರೆ ಬೇರೆಯವರನ್ನ ತಮ್ಮ ಗುರು ಅಂತ ಒಪ್ಕೊಂಡ್ಬಿಡ್ತಾರೆ. उनको भगवान चैलेंज देता है। ಅವರಿಗೆ ಭಗವಂತ ಚಾಲೆಂಜ್ ಕೊಡ್ತಾರೆ. क्या ಏನಂತ ಚಾಲೆಂಜ್ ಕೊಡ್ತಾರೆ? क्या चैलेंज देता है? ಕೇಳ್ತಾ ಇದ್ದಾರೆ ಬಾಬಾ, ಏನ್ ಚಾಲೆಂಜ್ ಕೊಡ್ತಾರೆ? मेरे सहयोगी बन करके दिखाओ। ನನ್ನ ಸಹಯೋಗಿಗಳಾಗ್ಬಿಟ್ಟು ತೋರಿಸಿ. नई दुनिया की स्थापना करने वाले प्रैक्टिकल में बन के दिखाओ। ಹೊಸ ಪ್ರಪಂಚದ ಸ್ಥಾಪನೆ ಮಾಡುವಂತವ್ರು ಪ್ರಾಕ್ಟಿಕಲ್ ನಲ್ಲಿ ಆಗಿ ತೋರಿಸಿ. उस चैलेंज को धारण करने वाले ಆ ಚಾಲೆಂಜ್ ಅನ್ನ ಧಾರಣೆ ಮಾಡ್ಕೊಳೋಂತವ್ರು
ब्रह्मा की गोद में खेलने वाले ಬ್ರಹ್ಮನ ಮಡಿಲಲ್ಲಿ ಆಟ ಆಡುವಂಥವ್ರು ब्राह्मण ही बनते हैं। ಬ್ರಾಹ್ಮಣರೇ ಆಗ್ತಾರೆ. और 9 कुरी के ब्राह्मण ब्रह्मा की गोद में खेलते हैं। ಮತ್ತೆ 9 ಕುಲದ ಬ್ರಾಹ್ಮಣರು ಯಾರೇ ಇದ್ದಾರೆ ಎಲ್ಲರೂ ಬ್ರಹ್ಮನ ಮಡಿಲಲ್ಲಿ ಆಟ ಆಡ್ತಾರೆ. जो 9 धर्मों में कन्वर्ट होते हैं ಅವರು 9 ಧರ್ಮಗಳಲ್ಲಿ ಕನ್ವರ್ಟ್ ಆಗ್ತಾರೆ द्वापर युग से। ದ್ವಾಪರ ಯುಗದಿಂದ. तो वो राजधानी स्थापन करने वाला बाप ಮತ್ತೆ ಆ ರಾಜಧಾನಿಯನ್ನ ಸ್ಥಾಪನೆ ಮಾಡುವಂತ ತಂದೆ जो धक से 1 सेकंड में राजधानी स्थापन कर देता है, आता है प्रत्यक्ष रूपी जन्म लेता है। ಯಾವಾಗ ಅವ್ರು ಬರ್ತಾರೆ ಪ್ರತ್ಯಕ್ಷ ರೂಪಿ ಜನ್ಮ ತಗೊಂತಾರೆ ಅವಾಗ 1 ಸೆಕೆಂಡ್ ನಲ್ಲಿ ತಕ್ಷಣ ಅವರು ರಾಜಧಾನಿಯನ್ನ ಸ್ಥಾಪನೆ ಮಾಡ್ಬಿಡ್ತಾರೆ. और राजधानी छोटी सी छोटी राजधानी ಅವಾಗ ಚಿಕ್ಕಕ್ಕಿಂತ ಚಿಕ್ಕ ರಾಜಧಾನಿ ಏನಿದೆ संपन्न राजधानी ಸಂಪನ್ನ ರಾಜಧಾನಿ संपन्न आत्माओं की राजधानी ಸಂಪನ್ನ ಆತ್ಮಗಳ ರಾಜಧಾನಿ जो आत्माएं धर्मराज की कोई सजा नहीं खाती। ಯಾವ ಆತ್ಮಗಳು ಧರ್ಮರಾಜನಿಂದ ಏನು ಶಿಕ್ಷೆಯನ್ನು ಅನುಭವಿಸೋದೇ ಇಲ್ಲ. कितनी? ಎಷ್ಟು ಆತ್ಮಗಳಾಗಿದ್ದಾರೆ? 8 आत्माएं 8 ಆತ್ಮಗಳಾಗಿದ್ದಾರೆ. जो शिव की अष्टमूर्तियां कही जाती हैं। ಅವರಿಗೆ ಶಿವನ ಅಷ್ಟಮೂರ್ತಿಗಳು ಅಂತ ಹೇಳಲಾಗುತ್ತೆ. उनमें राजा रानी भी हैं। ಅದರಲ್ಲಿ ರಾಜ ರಾಣಿನೂ ಸಹ ಇದ್ದಾರೆ. उस छोटी सी राजधानी में ಆ ಚಿಕ್ಕ ರಾಜಧಾನಿಯಲ್ಲಿ राजा रानी के बड़े और छोटे सहयोगी भी हैं। ಮತ್ತೆ ಆ ರಾಜ ರಾಣಿಗೆ ಇರುವಂತ ಚಿಕ್ಕ ದೊಡ್ಡ ಸಹಯೋಗಿಗಳು ಸಹ ಇದ್ದಾರೆ अधिकारियों के रूप में। ಅಧಿಕಾರಿಗಳ ರೂಪದಲ್ಲಿ. क्योंकि विश्व का बादशाह ಏಕೆಂದ್ರೆ ವಿಶ್ವದ ಬಾದಶಾಹ ಯಾರಿದ್ದಾರೆ? सारे विश्व को अकेला तो कंट्रोल नहीं करेगा। ಇಡೀ ವಿಶ್ವವನ್ನ ಅವರೊಬ್ಬರೇ ಅಂತೂ ಕಂಟ್ರೋಲ್ ಮಾಡೋದಿಲ್ಲ. तो 8 दिग्पाल गए हुए हैं। ಮತ್ತೆ 8 ದಿಕ್ಪಾಲಕರು ಅಂತ ಗಾಯನ ಇದೆ. 4 दिशाएं और 4 उनके कोने। 4 ದಿಕ್ಕುಗಳಿದೆ ಮತ್ತೆ ಇನ್ನು 4 ಅದರ ಮೂಲೆಗಳಿದೆ. उन 8 दिशाओं में ಮತ್ತೆ ಆ 8 ದಿಕ್ಕುಗಳಲ್ಲಿ अष्ट देवों की मूर्तियां ಅಷ್ಟ ದೇವತೆಗಳ ಮೂರ್ತಿ ಏನಿದೆ आज भी दक्षिण भारत में मंदिरों में प्रसिद्ध। ಇವಾಗೂ ಸಹ ದಕ್ಷಿಣ ಭಾರತದಲ್ಲಿ ದೇವಸ್ಥಾನಗಳಲ್ಲಿ ಪ್ರಸಿದ್ಧಿ ಆಗಿದೆ. वो विश्व पिता की भुजाएं हैं। ಅವರು ವಿಶ್ವಪಿತನ ಭುಜಗಳಾಗಿದ್ದಾರೆ. ऐसे नहीं कि सतयुग आदि में ही भुजाएं बनती हैं, संगम में ही भुजाएं बनती हैं। ಆ ಥರ ಅಲ್ಲ ಸತ್ಯುಗದ ಆರಂಭದಲ್ಲೇ ಭುಜಗಳಾಗ್ತಾರೆ ಅಥವಾ ಸಂಗಮಯುಗದ ಆರಂಭದಲ್ಲೇ ಭುಜಗಳಾಗ್ತಾರೆ. 84 जन्मों में सहयोगी भुजाएं बनती हैं। 84 ಜನ್ಮಗಳಲ್ಲಿ ಅವರು ಸಹಯೋಗಿ ಭುಜಗಳಾಗ್ತಾರೆ. परंतु हाय रे माया, ಆದರೆ ಹಾಯ್ ರೇ ಮಾಯಾ, तू किसी को नहीं छोड़ती। ನೀನು ಯಾರನ್ನು ಬಿಡೋದೇ ಇಲ್ಲ. इस 5000 वर्ष की दुनिया में ಈ 5000 ವರ್ಷದ ಪ್ರಪಂಚದಲ್ಲಿ आधी राजाई बांट लेती है भगवान से। ಭಗವಂತನಿಂದ ಅರ್ಧ ರಾಜ್ಯವನ್ನು ಹಂಚ್ಕೊಂಡ್ಬಿಡ್ತಾರೆ. जो जन्म जन्मांतर ಯಾರು ಜನ್ಮ ಜನ್ಮಾಂತರ इस सृष्टि पर सदा कायम शिव बाबा ಈ ಸೃಷ್ಟಿಯಲ್ಲಿ ಸದಾ ಕಾಯಂ ಆಗಿರುವಂತವರು ಶಿವಬಾಬಾ ಆಗಿದ್ದಾರೆ. ये सहयोगी भुजाएं बन करके रहते हैं। ಅವರು ಶಿವಬಾಬನ ಸಹಯೋಗಿ ಭುಜಗಳಾಗ್ಬಿಟ್ಟು ಇರ್ತಾರೆ. वो अंतिम 84वें जन्म में आकर के ಅವರು ಅಂತಿಮ 84ನೇ ಜನ್ಮದಲ್ಲಿ ಬಂದ್ಬಿಟ್ಟು माया उनको भी पड़ी लेती। ಮಾಯೆ ಅವರನ್ನು ಸಹ ಬೀಳಿಸ್ಬಿಡುತ್ತೆ. इसके द्वारा ಯಾರ ಮುಖಾಂತರ? कौन निमित्त बनता है? ಯಾರ ನಿಮಿತ್ತ ಆಗ್ತಾರೆ? उनको अनिश्चय रूपी मौत देने के लिए ಅವರಿಗೆ ಅನಿಶ್ಚಯ ರೂಪಿ ಮೃತ್ಯುವನ್ನ ಕೊಡ್ಲಿಕ್ಕೋಸ್ಕರ ಯಾರ ನಿಮಿತ್ತ ಆಗ್ತಾರೆ?
जो बाप को भूल जाती है, ಅವರು ತಂದೆಯನ್ನ ಮರ್ತು ಬಿಡ್ತಾರೆ. बीके हों या पीबीके हों, ಬಿಕೆಗಳೇ ಆಗಿರಲಿ ಅಥವಾ ಪಿಬಿಕೆಸೇ ಆಗಿರಲಿ, प्रैक्टिकल में आए हुए बाप को भूल जाती. ಪ್ರಾಕ್ಟಿಕಲ್ನಲ್ಲಿ ಬಂದಿರುವಂಥ ತಂದೆಯನ್ನ ಮರ್ತು ಬಿಡ್ತಾರೆ. जो बाप बीज डालने वाला बाप भी ಯಾರು ತಂದೆ ಬೀಜ ಬಿತ್ತುವಂಥ ತಂದೆನೂ ಆಗಿದ್ದಾರೆ. संगम युग में, आदि में, ಸಂಗಮ ಯುಗದಲ್ಲಿ ಆರಂಭದಲ್ಲಿ, मध्य में क्लैरिफिकेशन देने वाला टीचर भी, ಮಧ್ಯದಲ್ಲಿ ಕ್ಲಾರಿಫಿಕೇಶನ್ ಕೊಡುವಂಥ ಟೀಚರ್ ಸಹ ಆಗಿದ್ದಾರೆ. और अंत में सदगुरु के रूप में भी एक ही रूप में प्रत्यक्ष होता ಮತ್ತೆ ಅಂತ್ಯದಲ್ಲಿ ಸದ್ಗುರುವಿನ ರೂಪದಲ್ಲಿ ಒಂದೇ ರೂಪದಲ್ಲಿ ಪ್ರತ್ಯಕ್ಷ ಆಗ್ತಾರೆ. है. वो एक ही बाप है, टीचर भी है, सदगुरु भी है. ಅವರೊಬ್ಬರೇ ತಂದೆನೂ ಆಗಿದ್ದಾರೆ, ಟೀಚರ್ ಸಹ ಆಗಿದ್ದಾರೆ, ಸದ್ಗುರುನೂ ಅವರೇ ಆಗಿದ್ದಾರೆ. और सदगुरु तो साकारी होता है, सदगुरु मिला दलाल. ಮತ್ತೆ ಸದ್ಗುರು ಅಂತೂ ಸಾಕಾರನೇ ಆಗಿರ್ತಾರೆ. ಅದಕ್ಕೆ ಹೇಳಲಾಗುತ್ತೆ ಸದ್ಗುರು ಮಿಲಾ ದಲಾಲ್ ಅಂತ. दलाल साकार होगा या निराकार होगा? ದಲಾಲ್ ಅಂದ್ರೆ ಮೀಡಿಯಾ. ಮತ್ತೆ ಅವರು ಸಾಕಾರ ಆಗಿರ್ತಾರ ಅಥವಾ ನಿರಾಕಾರ ಆಗಿರ್ತಾರ? साकार होता है. ಸಾಕಾರನೇ ಆಗಿರ್ತಾರೆ. तो उस दलाल के द्वारा ಮತ್ತೆ ಆ ದಲಾಲ್ನ ಮುಖಾಂತರ संसार में प्रत्यक्ष होकर के राजधानी स्थापन करता है 8 की. ಪ್ರಪಂಚದಲ್ಲಿ ಪ್ರತ್ಯಕ್ಷ ಆಗ್ಬಿಟ್ಟು 8ರ ರಾಜಧಾನಿಯನ್ನ ಸ್ಥಾಪನೆ ಮಾಡ್ತಾರೆ. वो 8 भी माया जप लेती है पहले पहले. ಆ 8 ಆತ್ಮಗಳನ್ನು ಸಹ ಮೊಟ್ಟ ಮೊದಲು ಮಾಯೆ ಅವರನ್ನ ಪ್ರಭಾವದಲ್ಲಿ ತಗೊಂಡ್ಬಿಡುತ್ತೆ. फिर जल्दी ही आ जाती है. ಆದರೆ ಮತ್ತೆ ತಕ್ಷಣ ಬೇಗ ಬಂದ್ಬಿಡ್ತಾರೆ. दुनिया में जितने भी मनुष्य मात्र है, ಪ್ರಪಂಚದಲ್ಲಿ ಎಷ್ಟೇ ಜನ ಮನುಷ್ಯ ಮಾತ್ರರಿದ್ದಾರೆ, घोर अज्ञान काल की अंधेरी रात्रि में, ಘೋರ ಅಜ್ಞಾನ ಕಾಲದ ಅಂಧಕಾರದ ರಾತ್ರಿಯಲ್ಲಿದ್ದಾರೆ. जिसकी यादगार महाशिवरात्रि मानी जाती है, ಅದರ ನೆನಪಾರ್ಥದಲ್ಲಿ ಮಹಾಶಿವರಾತ್ರಿಯನ್ನು ಆಚರಿಸಲಾಗುತ್ತೆ. वो सब पापात्माएं बन जाती हैं, पतितात्माएं बन जाती हैं, ಅವರೆಲ್ಲರೂ ಪಾಪಾತ್ಮಗಳಾಗೋಗ್ತಾರ, ಪತಿತಾತ್ಮಗಳಾಗೋಗ್ತಾರ, या पुण्यात्माएं बनी रहती है. ಅಥವಾ ಪುಣ್ಯಾತ್ಮಗಳೇ ಆಗಿರ್ತಾರ. क्या बन जाती ಕೇಳ್ತಾ ಇದ್ದಾರೆ ಬಾಬಾ ಏನಾಗೋಗ್ತಾರೆ? हैं? एक दो बोलते हैं, बोलने में शर्म आती है. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ ಒಬ್ರು ಇಬ್ರು ಹೇಳ್ತಾ ಇದ್ದಾರೆ, ಯಾಕೆ ಹೇಳೋದ್ರಲ್ಲಿ ನಾಚಿಕೆ ಅನ್ಸುತ್ತಾ? सब पापात्माएं बन जाती है. ಎಲ್ಲರೂ ಪಾಪಾತ್ಮಗಳಾಗೋಗ್ತಾರೆ. मनसा से संकल्पों में, ಸಂಕಲ್ಪದಿಂದ ಮನಸ್ಸಿನಲ್ಲಿ, वाचा से ವಾಣಿಯಿಂದ, वाणी में, कर्मेंद्रियों के कर्मों से, ಮತ್ತೆ ಕರ್ಮೇಂದ್ರಿಯಗಳ ಕರ್ಮದಿಂದ दुख देने वाले राक्षस बन जाते हैं. ದುಃಖ ಕೊಡುವಂತ ರಾಕ್ಷಸರಾಗೋಗ್ತಾರೆ. ऐसे राक्षस संप्रदायों को ಈ ತರ ರಾಕ್ಷಸ ಸಂಪ್ರದಾಯದವರಿಗೆ महाकाली क्या करती है? ಮಹಾಕಾಲಿ ಏನ್ ಮಾಡ್ತಾರೆ? है? खांडा से खप 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 500 करोड़ को मार देती है. ಕತ್ತಿಯಿಂದ ಮಹಾಕಾಲಿ ಏನ್ ಮಾಡ್ತಾರೆ? ಪೂರ್ತಿ 500-700 ಕೋಟಿ ಆತ್ಮಗಳಿಗೆಲ್ಲರಿಗೂ ಕೊಲೆ ಮಾಡಿಬಿಡ್ತಾರೆ. लेकिन वो महाकाली जो भयंकर विनाश लाती है स्थूल रूप में, ಆದ್ರೆ ಆ ಮಹಾಕಾಲಿ ಯಾರಿದ್ದಾರೆ, ಯಾರು ಸ್ಥೂಲ ರೂಪದಲ್ಲಿ ಭಯಂಕರವಾಗಿರುವಂತ ವಿನಾಶವನ್ನ ತರ್ತಾರೆ भूकंप के द्वारा, ಭೂಕಂಪದ ಮುಖಾಂತರ. दुनिया की बड़ी बड़ी बिल्डिंगें जिनमें ढेर के ढेर मनुष्य रहे पड़े हैं, ಪ್ರಪಂಚದಲ್ಲಿರೋ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳೇನೇ ಇದೆ, ಎಲ್ಲಿ ತುಂಬಾ ಜಾಸ್ತಿ ಮನುಷ್ಯರು ಸಹ ಇರ್ತಾ ಇದ್ದಾರೆ. ताश के पत्तों की तरह जब गिरती हैं, ಯಾವಾಗ ಸ್ಪಿರಿಟಿನ ಎಲೆಗಳ ತರ ಆ ಬಿಲ್ಡಿಂಗ್ಗಳು ಬೀಳುತ್ತೆ, लास्ट विनाश में, ಅವಾಗ ಕೊನೆಯಲ್ಲಿ ವಿನಾಶ ಆಗುತ್ತೆ. तो सब खलास हो जाते. ಅವಾಗ ಎಲ್ಲ ನಷ್ಟ ಆಗೋಗುತ್ತೆ. क्यों? क्योंकि माया बुद्धिमान है. ಯಾಕೆ? ಯಾಕೆಂದ್ರೆ ಮಾಯಾ ಬುದ್ಧಿವಂತ ಆಗಿದೆನಾ? जो भगवान बाप से टक्कर लेती है, ಅವರು ಭಗವಂತ ತಂದೆಯಿಂದ ಎದುರಿಸ್ತಾರೆ, ಅವರು ಅವ್ರ ಜೊತೆ ಘರ್ಷಣೆಯನ್ನ ಮಾಡ್ತಾರೆ. या बुद्धू है, ಅಥವಾ ಬುದ್ಧು ಆಗಿದಾರ? बुद्धिमान है. ಅವರು ಬುದ್ಧಿವಂತ ಆಗಿದ್ದಾರೆ.
आधी राजाई सृष्टि की बता लेती। ಸೃಷ್ಟಿಯ ಅರ್ಧ ರಾಜಾಯಿಯನ್ನು ತಗೊಂಡ್ಬಿಡ್ತಾರೆ. लेकिन वो भी बाप के बच्चों से हार जाती है, ಆದರೆ ಅವರು ಸಹ ತಂದೆಯ ಮಕ್ಕಳ ಜೊತೆ ಸೋತ್ ಬಿಡ್ತಾರೆ, तंग आ जाती है, ತೊಂದರೆಗೊಳಗಾಗ್ತಾರೆ, कामा में चली जाती है, ಕೋಮದಲ್ಲಿ ಹೊರಟೋಗ್ಬಿಡ್ತಾರೆ, शरीर ही छोड़ देती है। ಶರೀರವನ್ನೇ ಬಿಟ್ಬಿಡ್ತಾರೆ. सूक्ष्म शरीर धारण करके ಸೂಕ್ಷ್ಮ ಶರೀರವನ್ನು ಧಾರಣೆ ಮಾಡ್ಕೊಂಡ್ಬಿಟ್ಟು महाकाली का पात्रधारी से हाथ मिला लेती। ಮಹಾಕಾಲಿಯ ಪಾತ್ರಧಾರಿ ಯಾರಿದ್ದಾರೆ ಅವ್ರ ಜೊತೆ ಕೈ ಸೇರಿಸ್ಕೊಂಡ್ಬಿಡ್ತಾರೆ, दोस्त बन जाती है, ಅವ್ರ ಫ್ರೆಂಡ್ ಆಗೋಗ್ತಾರೆ. तो ज्यादा पावरफुल हो जाती है, ಮತ್ತೆ ಜಾಸ್ತಿ ಪವರ್ಫುಲ್ ಆಗೋಗ್ತಾರ कम पावरफुल होती है। ಅಥವಾ ಕಡಿಮೆ ಪವರ್ಫುಲ್ ಆಗ್ತಾರ? इतनी पावरफुल हो जाती है ಇಷ್ಟು ಪವರ್ಫುಲ್ ಆಗೋಗ್ತಾರೆ कि बाप के जो भी निश्चय बुद्धि बच्चे बनते हैं ಯಾರೇ ತಂದೆ ನಿಶ್ಚಯ ಬುದ್ಧಿ ಮಕ್ಕಳಾಗ್ತಾರೆ उन सबको अनिश्चय की मौत सुला देती है। ಅವರೆಲ್ಲರಿಗೂ ಅನಿಶ್ಚಯದ ಮೃತ್ಯುವಲ್ಲಿ ಮಲಗಿಸ್ಬಿಡ್ತಾರೆ. निश्चय बुद्धि विजयते कहे जाते हैं, ನಿಶ್ಚಯ ಬುದ್ಧಿ ವಿಜೇತೆ ಅಂತ ಹೇಳಲಾಗುತ್ತೆ. हार खिला देती है। ಸೋತ್ ಹೋಗ್ತಾರೆ ಅವ್ರ ಜೊತೆ. परंतु प्रकृतिपति को, मायापति को, ಆದ್ರೆ ಪ್ರಕೃತಿ ಪತಿ ಯಾರಿದ್ದಾರೆ, ಮಾಯಾಪತಿ ಯಾರಿದ್ದಾರೆ? वो तो पति है, ಅವರಂತೂ ಪತಿ ಆಗಿದ್ದಾರೆ. माया का भी पति है, ಅವರು ಮಾಯೆಗೂ ಸಹ ಪತಿ ಆಗಿದ್ದಾರೆ, प्रकृति का भी पति है, ಪ್ರಕೃತಿಗೂ ಪತಿ ಆಗಿದ್ದಾರೆ, और लक्ष्मी का भी पति है। ಮತ್ತೆ ಲಕ್ಷ್ಮಿಗೂ ಪತಿ ಆಗಿದ್ದಾರೆ, पार्वती पति भी कहा जाता है। ಮತ್ತೆ ಪಾರ್ವತಿ ಪತಿ ಅಂತಾನೂ ಹೇಳಲಾಗುತ್ತೆ. तो उस पति को हार खिला पाती है, ಮತ್ತೆ ಅವರು ಆ ಪತಿಗೆ ಸೋಲಿಸ್ಲಿಕ್ಕೆ ಆಗತ್ತಾ? बीज को नष्ट कर पाती है, ಬೀಜವನ್ನ ನಷ್ಟ ಮಾಡ್ಲಿಕ್ಕೆ ಆಗತ್ತಾ ಅವರಿಗೆ? यज्ञ के आदि में सारे ब्राह्मणत्व का विनाश हो गया था। ಯಜ್ಞದ ಆರಂಭದಲ್ಲಿ ಎಲ್ಲ ಬ್ರಾಹ್ಮಣರು ಯಾರೇ ಇದ್ರು ಎಲ್ಲರದು ವಿನಾಶ ಆಗ್ಬಿಡುತ್ತೆ. सन 47 से नई ब्राह्मणों की दुनिया ब्रह्मा द्वारा शुरू हुई। 47ನೇ ಇಸ್ವಿಯಿಂದ ಬ್ರಹ್ಮನ ಮುಖಾಂತರ ಹೊಸ ಬ್ರಾಹ್ಮಣರ ಪ್ರಪಂಚ ತಯಾರಾಗುತ್ತೆ. जिनका नाम पड़ा ब्रह्मा कुमारी विद्यालय के ब्रह्मा कुमार कुमारी। ಅವ್ರ ಹೆಸರೇ ಬೀಳುತ್ತೆ ಏನಂತ? ಬ್ರಹ್ಮಕುಮಾರಿ ವಿದ್ಯಾಲಯ ಅಂತ. 76 में दूसरी बार, 76ನೇ ಇಸ್ವಿಯಲ್ಲಿ ಮತ್ತೆ ಇನ್ನೊಂದ್ಸತಿ ಸ್ಥಾಪನೆ ಆಗುತ್ತೆ. फिर विघटन शुरू हो जाता है ब्राह्मणों की दुनिया। ಅವಾಗ ಮತ್ತೆ ಬ್ರಾಹ್ಮಣರ ಪ್ರಪಂಚದಲ್ಲಿ ವಿಘಟನೆ ಆರಂಭ ಆಗುತ್ತೆ. राम वाली आत्मा के द्वारा ರಾಮನ ಆತ್ಮನ ಮುಖಾಂತರ रावण संप्रदाय के प्रति ऐसे ऐसे ज्ञान के बाण तैयार किए जाते हैं, ರಾವಣ ಸಂಪ್ರದಾಯದವ್ರು ಯಾರೇ ಇದ್ದಾರೆ ಅವರಿಗೋಸ್ಕರ ಆ ರೀತಿ ಜ್ಞಾನದ ಬಾಣಗಳನ್ನ ಹೊಡಿತಾರೆ. जो राक्षसों के रावण संप्रदाय के हिये को फाड़ देते। ಯಾರು ರಾಕ್ಷಸ ಸಂಪ್ರದಾಯದವರಾಗಿದ್ದಾರೆ ಆ ರಾಕ್ಷಸ ಸಂಪ್ರದಾಯದವರು ರಾವಣ ಸಂಪ್ರದಾಯದವ್ರು ಯಾರಿದ್ದಾರೆ ಅವರ ಮನಸ್ಸನ್ನು ವಿಚ್ಛೇದನೆ ಮಾಡಿಬಿಡ್ತಾರೆ. दिल और दिमाग से कमजोर पड़ जाती हैं आत्माएं। ಆತ್ಮಗಳು ಹೃದಯದಿಂದ ಮತ್ತೆ ಮನಸ್ಸಿನಿಂದ ಬುದ್ಧಿಯಿಂದ ಕಮ್ಜೋರ್ ಆಗೋಗ್ತಾರೆ, अनिश्चय बुद्धि बन जाती। ಅನಿಶ್ಚಯ ಬುದ್ಧಿ ಆಗೋಗ್ತಾರೆ. तो बाबा कहते शंकर क्या करता है? ಅದಕ್ಕೆ ಮತ್ತೆ ಬಾಬಾ ಹೇಳ್ತಾರೆ ಶಂಕರ ಏನ್ ಮಾಡ್ತಾರೆ? कुछ भी नहीं। ಏನು ಮಾಡೋದೇ ಇಲ್ಲ. अरे कुछ करना धरना जो है ಅದಕ್ಕೆ ಬಾಬಾ ಹೇಳ್ತಿದ್ದಾರೆ ಅರೆ ಏನೇ ಮಾಡೋದು ಬಿಡೋದು ಇದೆ वो इंद्रियों से होता है ಅದು ಇಂದ್ರಿಯಗಳ ಮುಖಾಂತರ ಆಗುತ್ತಾ या बिना इंद्रियों के होता है? ಅಥವಾ ಇಂದ್ರಿಯಗಳಿಲ್ದೇನೆ ಆಗುತ್ತಾ? शंकर को तो जो खास मूर्ति दिखाई जाती है ಶಂಕರನದಂತೂ ವಿಶೇಷವಾಗಿ ಯಾವ ಮೂರ್ತಿಯನ್ನ ತೋರಿಸಲಾಗುತ್ತೆ हाथ में बैठा हुआ ಅದು ನೆನ್ಪಿನಲ್ಲಿ ಕುತ್ಕೊಂಡಿರೋದನ್ನೇ ತೋರಿಸ್ತಾರೆ. कर्मेंद्रियों से कोई कर्म करता है? ಕರ್ಮೇಂದ್ರಿಯಗಳಿಂದ ಏನಾದ್ರೂ ಕರ್ಮವನ್ನ ಮಾಡ್ತಾರ? ज्ञानेंद्रियों से कोई कर्म करता देखा जाता है? ಜ್ಞಾನೇಂದ್ರಿಯಗಳಿಂದ ಏನಾದ್ರೂ ಕರ್ಮ ಮಾಡ್ತಾ ಇರೋದನ್ನ ನೋಡ್ಲಾಗಿದೆನಾ ಎಲ್ಲಾದ್ರೂ? वो कुछ करता ही नहीं। ಅವರಂತೂ ಏನು ಮಾಡೋದೇ ಇಲ್ಲ.
तो भगवान बाप झूठ बोलेंगे क्या? ಮತ್ತೆ ಭಗವಂತ ತಂದೆ ಸುಳ್ಳು ಹೇಳ್ತಾರಾ? है भगवान ने तो ब्रह्मा के मुख से सत्य ही बोला। ಭಗವಂತ ಅಂತೂ ಬ್ರಹ್ಮನ ಮುಖದಿಂದ ಸತ್ಯನೇ ಹೇಳ್ತಾರೆ. शंकर क्या करता है? कुछ भी नहीं। ಶಂಕರ ಏನ್ ಮಾಡ್ತಾರೆ? ಏನು ಮಾಡೋದೇ ಇಲ್ಲ. कौन करता है? शक्तियां गाई हुई हैं असुर संहार कारिणी। ಅಸುರ ಸಂಹಾರಕಾರಿಣಿ ಅಂತ ಶಕ್ತಿಯರ ಗಾಯನನೇ ಇದೆ. जो जगदम्बा आदि में सतो प्रधान होती है, ಯಾರು ಜಗದಂಬ ಆದಿಯಲ್ಲಿ ಸತೋಪ್ರಧಾನ ಆಗಿರ್ತಾರೆ वही तमो प्रधान बन करके ಅವರೇ ಮತ್ತೆ ತಮೋಪ್ರಧಾನ ಆಗ್ಬಿಟ್ಟು महाकाली का रूप धारण करती है। ಮಹಾಕಾಲಿಯ ರೂಪವನ್ನ ಧಾರಣೆ ಮಾಡ್ಕೊಂತಾರೆ. उसमें ज्ञान चंद्रमा ब्रह्मा की सोल प्रवेश करती है। ಅವರಲ್ಲಿ ಜ್ಞಾನ ಚಂದ್ರಮ ಬ್ರಹ್ಮನ ಆತ್ಮ ಪ್ರವೇಶ ಮಾಡ್ತಾರೆ. और आतताई ब्राह्मणों का विनाश करा देती है। ಮತ್ತೆ ಅವರು ಆತತಾಯಿ ಬ್ರಾಹ್ಮಣರ ವಿನಾಶ ಮಾಡ್ಬಿಡ್ತಾರೆ. वो आतताई ब्राह्मण सभी धर्मों से चुने हुए आधार मूर्तात्मा है। ಆ ಆತತಾಯಿ ಬ್ರಾಹ್ಮಣರು ಯಾರೇ ಇದ್ದಾರೆ ಅವರು ಎಲ್ಲ ಧರ್ಮದಿಂದ ಹರಸಿರುವಂತ ಬ್ರಾಹ್ಮಣರಾಗಿದ್ದಾರೆ. बीके में भी है, ಬಿಕೆಯಲ್ಲೂ ಸಹ ಇದ್ದಾರೆ. बीज रूप आत्मा है संसार की। ಈ ಪ್ರಪಂಚದಲ್ಲಿರುವಂತ ಬೀಜರೂಪ ಆತ್ಮಗಳೆಲ್ಲ ಬಿಕೆಯಲ್ಲೂ ಇದ್ದಾರೆ. एडवांस पार्टी में भी है। ಅಡ್ವಾನ್ಸ್ ಪಾರ್ಟಿಯಲ್ಲೂ ಸಹ ಇದ್ದಾರೆ. वो आधार मूर्त जड़ें हैं ಅವರು ಆಧಾರಮೂರ್ತ ಬೇರುಗಳಾಗಿದ್ದಾರೆ. और ये उन जड़ों के बीज हैं। ಮತ್ತೆ ಇವರು ಆ ಬೇರಿನ ಆಧಾರ ಬೀಜ ಆಗಿದ್ದಾರೆ. ज्यादा पावरफुल कौन? ಜಾಸ್ತಿ ಪವರ್ಫುಲ್ ಯಾರಾಗಿದ್ದಾರೆ? बीज तो बहुत खतरनाक हो गए। ಬೀಜಗಳಂತೂ ತುಂಬಾ ಜಾಸ್ತಿ ಡೇಂಜರ್ ಆಗ್ಬಿಟ್ಟಿದ್ದಾರೆ. उन बीजों का कभी विनाश भी नहीं होता। ಆ ಬೀಜಗಳು ಯಾವತ್ತೂ ವಿನಾಶನೂ ಆಗಲ್ಲ. वो पूरे 84 जन्म लेने वाले बीज है। ಅವರು ಪೂರ್ತಿ 84 ಜನ್ಮ ತಗೊಳ್ಳುವಂತ ಬೀಜಗಳಾಗಿದ್ದಾರೆ. संगम युग में ही उनकी राजधानी स्थापन हो जाती है। ಸಂಗಮ ಯುಗದಲ್ಲಿ ಅವ್ರ ರಾಜಧಾನಿ ಸ್ಥಾಪನೆ ಆಗ್ಬಿಡುತ್ತೆ. वो बीज सब झूठे हो जाते हैं ಆ ಬೀಜಗಳು ಎಲ್ಲರೂ ಸುಳ್ಳಾಗೋಗ್ಬಿಡ್ತಾರ या सच्चे रहते हैं। ಅಥವಾ ಸತ್ಯ ಆಗೇ ಇರ್ತಾರ? दूसरे धर्मों का छिलका चढ़ता है या नहीं चढ़ता है? ಬೇರೆ ಧರ್ಮದ ಸಿಪ್ಪೆ ಅದ್ರ ಮೇಲೆ ಅಂಟ್ಕೊಳ್ಳುತ್ತೋ ಇಲ್ವೋ? चढ़ता है। ಅಂಟ್ಕೊಳ್ಳುತ್ತೆ. माया किसी को नहीं छोड़ती। ಮಾಯೆ ಯಾರನ್ನು ಬಿಡೋದಿಲ್ಲ. सब बीजों को खलास कर देती, ಎಲ್ಲ ಬೀಜಗಳನ್ನ ನಷ್ಟ ಮಾಡಿಬಿಡುತ್ತೆ. सब जड़ों को खलास कर देती। ಎಲ್ಲ ಬೇರುಗಳನ್ನ ನಷ್ಟ ಮಾಡಿಬಿಡುತ್ತೆ. इसलिए दिखाते हैं शास्त्रों में, ಅದಕ್ಕೋಸ್ಕರ ಶಾಸ್ತ್ರಗಳಲ್ಲಿ ತೋರಿಸ್ತಾರೆ ब्रह्मा के द्वारा 4 बार सृष्टि रची गई। ಬ್ರಹ್ಮನ ಮುಖಾಂತರ 4 ಸತಿ ಸೃಷ್ಟಿಯನ್ನ ಸ್ಥಾಪನೆ ಮಾಡಿದ್ರು. यज्ञ के आदि में रची गई, सन 47 में फिर रची गई। ಯಜ್ಞದ ಆದಿಯಲ್ಲೂ ರಚನೆ ಮಾಡಿದ್ರು, ಮತ್ತೆ 47ನೇ ಇಸ್ವಿಯಲ್ಲಿ ಮತ್ತೆ ರಚನೆ ಮಾಡಿದ್ರು, 76 में तीसरी बार रची गई। ಮತ್ತೆ 76ನೇ ಇಸ್ವಿಯಲ್ಲಿ 3ನೇ ಸತಿ ರಚನೆ ಮಾಡಿದ್ರು. अब वाणी में फिर से बात आई। ಇವಾಗ ವಾಣಿಯಲ್ಲಿ ಮತ್ತೆ ಮಾತು ಬಂತು. तुम बच्चे तमो प्रधान से सतो प्रधान बनने में ನೀವು ಮಕ್ಕಳು ತಮೋ ಪ್ರಧಾನದಿಂದ ಸತೋ ಪ್ರಧಾನ ಆಗ್ಲಿಕ್ಕೋಸ್ಕರ 40 से 50 वर्ष लेते हो। 40 ರಿಂದ 50 ವರ್ಷ ತಗೊಂತೀರಾ. तुम बच्चे माने कौन से बच्चे? ನೀವು ಮಕ್ಕಳು ಅಂದ್ರೆ ಯಾವ ಮಕ್ಕಳು? जो 76 से राम बाप से ಯಾರು 76ನೇ ಇಸ್ವಿಯಿಂದ ರಾಮ ತಂದೆಯಿಂದ पढ़ाई पढ़ रहे हैं। ವಿದ್ಯಾಭ್ಯಾಸವನ್ನ ಓದ್ತಾ ಇದ್ದಾರೆ. सन्मुख बैठ करके ಸಮ್ಮುಖದಲ್ಲಿ ಕುತ್ಕೊಂಡ್ಬಿಟ್ಟು ಓದ್ತಾ ಇದ್ದಾರೆ. तुम बच्चे ನೀವು मಕ್ಕಳು 40 से 50 वर्ष लेते हो। 40 ರಿಂದ 50 ವರ್ಷ ತಗೊಂತೀರಾ. अव्वल नंबर तुम में जो होगा ನೀವು ಮಕ್ಕಳಲ್ಲಿ ಮೊದಲನೇ ನಂಬರ್ನವ್ರು ಯಾರು ಇರ್ತಾರೆ? वो 40 वर्ष में ಅವರು 40 ವರ್ಷದಲ್ಲಿ सत्यनारायण बन जाएगा पक्का। ಅವರು ಪಕ್ಕಾ ಸತ್ಯನಾರಾಯಣ ಆಗೋಗ್ತಾರೆ. जिसकी कथा भारत के घर घर में होती है। ಅದರ ಕತೆ ಭಾರತದಲ್ಲಿ ಮನೆ ಮನೆಯಲ್ಲೂ ಆಗುತ್ತೆ.
सत्य हरिश्चंद्र भी कहा जाता है। ಸತ್ಯ ಹರಿಶ್ಚಂದ್ರ ಅಂತಾನೂ ಹೇಳಲಾಗುತ್ತೆ. नाटक दिखाते हैं। ನಾಟಕವನ್ನು ತೋರಿಸ್ತಾರೆ. बाकी सबको माया पड़ी लेती है। ಬಾಕಿ ಎಲ್ಲರನ್ನೂ ಮಾಯೆ ತಮ್ಮ ಹಿಡಿತದಲ್ಲಿ ತಗೊಂಡ್ಬಿಡುತ್ತೆ. कि 40 वर्ष पूरे होने वाले हैं। 40 ವರ್ಷ ಇವಾಗ ಪೂರ್ತಿ ಆಗಬೇಕಾಗಿದೆ ಅಂತ. छोटी राजधानी स्थापन होगी तो छोटा विनाश शुरू होगा। ಚಿಕ್ಕ ರಾಜಧಾನಿ ಯಾವಾಗ ಸ್ಥಾಪನೆ ಆಗುತ್ತೆ ಅವಾಗ ಚಿಕ್ಕ ವಿನಾಶ ಆಗುತ್ತೆ. और बड़ी राजधानी पूरी बन जाएगी ಮತ್ತೆ ಯಾವಾಗ ದೊಡ್ಡ ರಾಜಧಾನಿ ಪೂರ್ತಿ ಆಗೋಗ್ಬಿಡುತ್ತೆ 9,16,108 आत्माएं संगठित हो जाएंगी। ಅದರಲ್ಲಿ ಯಾವಾಗ 16,108 ಆತ್ಮಗಳು ಒಟ್ಟಿಗೆ ಸೇರ್ಬಿಡ್ತಾರೆ तो बड़ा विनाश शुरू हो जाएगा। ಆವಾಗ ದೊಡ್ಡ ವಿನಾಶ ಆರಂಭ ಆಗ್ಬಿಡುತ್ತೆ. तो सच्ची सच्ची महाशिवरात्रि अभी हुई या नहीं हुई? ಅದಕ್ಕೆ ಬಾಬಾ ಕೇಳ್ತಾ ಇದ್ದಾರೆ ಮತ್ತೆ ಇವಾಗ ಸತ್ಯವಾಗಿರುವಂತ ಮಹಾಶಿವರಾತ್ರಿ ಆಗಿದೆನೋ ಇಲ್ವೋ? है मनाना एक बात है भक्तों का, ಭಕ್ತರ ಆಚರಿಸೋದಂತೂ ಒಂದು ಬೇರೆ ಮಾತಾಗಿದೆ. परंपरा से मनाते आए हैं, दूसरे की देखा दुनी। ಪರಂಪರೆಯಿಂದ ಆಚರಿಸ್ತಾ ಬಂದಿದ್ದಾರೆ, ಬೇರೆಯವನನ್ನ ನೋಡಿ ನೋಡಿ ಕಾಪಿ ಮಾಡಿ. भक्ति मार्ग वालों को देख लिया, ಭಕ್ತಿ ಮಾರ್ಗದವರನ್ನ ನೋಡ್ಬಿಟ್ಟಿದ್ದಾರೆ. तो ब्राह्मणों ब्रह्मा कुमार कुमारियों ने भी मनाना शुरू किया। ಅವಾಗ ಬ್ರಾಹ್ಮಣರು ಬ್ರಹ್ಮಕುಮಾರ್ ಕುಮಾರಿಯರು ಅವರು ಸಹ ಆಚರಿಸೋದನ್ನ ಆರಂಭ ಮಾಡಿಬಿಟ್ಟಿದ್ದಾರೆ. महाशिवरात्रि, ಮಹಾಶಿವರಾತ್ರಿ ಅಂತ शिव बाबा आया। ಅಂದ್ರೆ ಶಿವಬಾಬಾ ಬಂದ್ಬಿಟ್ರು ಅಂತ. ये भक्ति मार्ग की शूटिंग होती है यहाँ। ಇಲ್ಲಿ ಇದು ಭಕ್ತಿ ಮಾರ್ಗದ ಶೂಟಿಂಗ್ ಆಗುತ್ತೆ. अभी अमरनाथ के बच्चे नहीं बने हैं अमर। ಇವಾಗ ಅಮರನಾಥನ ಮಕ್ಕಳು ಅಮರರಾಗಿಲ್ಲ. आज निश्चय बुद्धि बनते हैं, कल अनिश्चय आ जाता है। ಇವತ್ತು ನಿಶ್ಚಯ ಬುದ್ಧಿ ಆಗ್ತಾರೆ, ನಾಳೆ ಅನಿಶ್ಚಯ ಬಂದ್ಬಿಡುತ್ತೆ. विदेशियों की तरह, विधर्मियों की तरह, ವಿದೇಶಿ ವಿಧರ್ಮಿಗಳ ತರ साकार सो निराकार बाप को ही उड़ा देते हैं। ಸಾಕಾರ ಸೋ ನಿರಾಕಾರ ತಂದೆಯನ್ನೇ ಆರಿಸ್ಬಿಡ್ತಾರೆ. अरे भगवान बाप तो कहते हैं मैं तुम बच्चों को साथ लेकर के जाऊंगा। ಭಗವಂತ ತಂದೆ ಅಂತೂ ಹೇಳ್ತಾರೆ, ನಾನು ನಿಮ್ಮ ಮಕ್ಕಳನ್ನ ಜೊತೆಲಿ ಕರ್ಕೊಂಡು ಹೋಗ್ತೀನಿ ಅಂತ. तुम संग खेलूं, तुम संग खाऊं, ನಿಮ್ ಜೊತೆಲಿ ಆಟ ಆಡ್ತೀನಿ, ನಿಮ್ ಜೊತೆಲಿ ತಿಂತೀನಿ, तुम संग श्वासों श्वास साथ निभाऊं। ನಿಮ್ ಜೊತೆಯಲ್ಲಿ ಪ್ರತಿಯೊಂದು ಶ್ವಾಸದಲ್ಲೂ ಜೊತೆಲಿ ಇರ್ತೀನಿ. ओम शांति। ಓಂ ಶಾಂತಿ. ಇವತ್ತಿಂದು ವಿಸಿಡಿ ನಂಬರ್ ಆಗಿತ್ತು 2294, ತಿರುಪತಿ, ಆಂಧ್ರ ಪ್ರದೇಶ. ಮುರಳಿ ತಾರೀಕಾಗಿತ್ತು 3/11/1966. ನುಡಿಸಿರುವಂಥ ತಾರೀಕು 20/1/2017.